ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಒಂದು ವಿಶೇಷ ಸಂವಾದ ಕಾರ್ಯಕ್ರಮಕ್ಕಾಗಿ ಸೇರಿದ್ದೇವೆ. 1975ರಲ್ಲಿ ಭಾರತ ತುರ್ತು ಪರಿಸ್ಥಿತಿ ಅಂತ ಒಂದು ಕರಾಳ ಕಾಲವನ್ನು ಕಂಡಿತು. ಈ ಆಗಿನ ಅಧಿಕಾರದಲ್ಲಿದ್ದಂಥ ಪ್ರಧಾನಿಗೆ ತನ್ನ ಕುರ್ಚಿಯನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ದೇಶವನ್ನು ಕರಾಳ ಸ್ಥಿತಿಗೆ ನೂಕಿದರು. ದೇಶದಲ್ಲಿರ್ತಕ್ಕಂಥ ನಾಗರಿಕರ ಹಕ್ಕುಗಳನ್ನು ಕಸಿದುಕೊಳ್ಳಲಾಯಿತು. ಪತ್ರಿಕಾ ಸ್ವಾತಂತ್ರ್ಯದಿಂದ ವಂಚಿತರನ್ನಾಗಿ ಮಾಡಲಾಯಿತು. ಮತ್ತು ಅನೇಕ ಕಷ್ಟಗಳಿಗೆ ಜನರನ್ನು ಈಡ್ ಮಾಡಿದಂಥ ಒಂದು ಕರಾಳ ಪುಟಗಳನ್ನು ಭಾರತದ ಚರಿತ್ರೆ ಇತಿಹಾಸ ಪುಟಗಳಲ್ಲಿ ನಾವು ಕಾಣುವಂಥ ಒಂದು ಸಂದರ್ಭ ಬಂತು. ಈ ಸಂದರ್ಭದಲ್ಲಿ ಭಾರತೀಯ ಜನಮಾನಸ ಅದರ ವಿರುದ್ಧ ಒಂದು ದೊಡ್ಡ ಹೋರಾಟವನ್ನೇ ಪ್ರಾರಂಭ ಮಾಡಿತು. ಸುಮಾರು 2 ವರ್ಷಗಳ ಅವಧಿಯಲ್ಲಿ ಆ ಹೋರಾಟಕ್ಕೆ ಜಯ ಸಿಕ್ಕು ಮತ್ತೆ ಭಾರತದಲ್ಲಿ ಪ್ರಜಾಪ್ರಭುತ್ವ ನೆಲೆಗೊಳ್ತು. ಇಂಥ ಒಂದು ಹೋರಾಟದ ನೆನಪನ್ನು ನೆನಪಿಸ್ಕೊಳ್ಳಿಕ್ಕೋಸ್ಕರ ನಾವಿವತ್ತು ಸೇರಿದ್ದೀವಿ. ಈ ಹೋರಾಟದಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಂಥ ಶ್ರೀಯುತ ದೂಗು ಲಕ್ಷ್ಮಣ್ ಅವರು ನಮ್ಮ ಮಧ್ಯೆ ಇದ್ದಾರೆ. ದೂಗು ಲಕ್ಷ್ಮಣ್ ಅವರು ಹೊಸದಿಗಂತ ಮತ್ತು ವಿಕ್ರಮ ಪತ್ರಿಕೆಗಳ ಸಂಪಾದಕರಾಗಿ ಕೆಲಸ ಮಾಡಿದ್ದಾರೆ. ಅನೇಕ ದಶಕಗಳ ಕಾಲ ಅವರು ತಮ್ಮ ಲೇಖನಿಯ ಮೂಲಕ ಜನಮಾನಸವನ್ನು ಬಡಿದೆಬ್ಬಿಸುವಂಥ ಲೇಖನಗಳನ್ನು ಬರೆದು ಕರ್ನಾಟಕದ ಜನರಲ್ಲಿ ಅತ್ಯಂತ ಮನೆಮಾತಾಗಿದ್ದಾರೆ. ಮತ್ತು ಈ ಸ್ವಾತಂತ್ರ್ಯ ಹೋರಾಟ ಏನು ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ಇತ್ತು, ಅದರಲ್ಲಿ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟು ಸುಮಾರು 6 ತಿಂಗಳು ಸೆರೆವಾಸವನ್ನು ಅನುಭವಿಸಿದಂಥ ಕೀರ್ತಿ ಅವರಿಗೆ ಸಲ್ಲತ್ತೆ. ಜೊತೆಗೆ ಈ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಹೋರಾಟ ಏನು ತುರ್ತು ಪರಿಸ್ಥಿತಿ ವಿರುದ್ಧ ಆಯಿತು, ಅದನ್ನು ಪುಸ್ತಕದ ರೂಪಕ್ಕೆ ಇಳಿಸಿದ್ದಂಥದ್ದು ಭುಗಿಲು. ಆ ಭುಗಿಲಿನ ಸಂಪಾದಕ ಮಂಡಳಿಯಲ್ಲೂ ಕೂಡ ಶ್ರೀಯುತ ದೂಗು ಲಕ್ಷ್ಮಣ್ ಅವರು ತಮ್ಮದೇ ಆದ ಕಾಣಿಕೆಯನ್ನು ನೀಡಿದ್ದಾರೆ. ಇವತ್ತಿನ ದಿನ ಅವರು ಈ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ದಿನಗಳನ್ನು ಮೆಲುಕು ಹಾಕೋರಿದ್ದಾರೆ. ಅವರಿಗೆ ಮಿಥಿಕ್ ಸೊಸೈಟಿಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಆಧಾರದ ಸ್ವಾಗತವನ್ನು ಬಯಸ್ತೇನೆ. ಮತ್ತು ಮಿಥಿಕ್ ಸೊಸೈಟಿ ಆಡಳಿತ ಮಂಡಳಿಯೂ ಕೂಡ ಅವರು ಸದಸ್ಯರಾಗಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ಅನ್ನೋ ಸಂಗತಿಯನ್ನು ಇಲ್ಲಿ ನೆನಪಿಸ್ಕೊಳ್ಳಿಕ್ಕೆ ಬಯಸ್ತೇನೆ. ಇನ್ನು ಇವತ್ತು ಅವರ ಜೊತೆ ಸಂವಾದ ಮಾಡಲಿಕ್ಕೆ ನಾವು ಇನ್ನೊಬ್ಬ ಪತ್ರಕರ್ತರನ್ನು ಅಥವಾ ಈ ವಿಷಯದಲ್ಲಿ ಹೆಚ್ಚು ಆಸಕ್ತಿ ಇರುವಂಥವ್ರನ್ನ ಹುಡುಕ್ತಾ ಇದ್ವಿ. ಆಗ ನಮಗೆ ಹೊಳೆದಂಥ ಹೆಸರು ಶ್ರೀ ವಿನಾಯಕ ಭಟ್ ಮೂರೂರು. ಹೊಸದಿಗಂತ ಪತ್ರಿಕೆಯ ಸಮೂಹ ಪತ್ರಿಕೆಗಳ ಸಂಪಾದಕರು ಮತ್ತು ಪತ್ರಕರ್ತರು. ಕಳೆದ 2 ದಶಕಗಳಿಗೂ ಹೆಚ್ಚು ಕಾಲ ಪತ್ರಿಕಾ ರಂಗದಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ಕೊಡ್ತಾ ಬಂದಿದ್ದಾರೆ. ಈ ರೀತಿಯ ಅತ್ಯಂತ ಉತ್ಸಾಹಿ ಸಂಪಾದಕರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀಯುತ ದೂಗು ಲಕ್ಷ್ಮಣ್ ಅವರನ್ನು ಸಂವಾದದಲ್ಲಿ ತೊಡಗಿಸ್ಕೊಳ್ತಾರೆ. ಹಾಗಾಗಿ ಅವರಿಗೂ ಕೂಡ ಮಿಥಿಕ್ ಸೊಸೈಟಿಯ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಆಧಾರದ ಸ್ವಾಗತವನ್ನು ಬಯಸ್ತೇನೆ. ಏನು ನಮ್ಮ ಭಾರತದ ಸ್ವಾತಂತ್ರ್ಯದ ನಂತರ ಒಂದು ಕಪ್ಪು ಚುಕ್ಕೆ ಭಾರತದ ಸ್ವಾತಂತ್ರ್ಯಕ್ಕೆ ಅಂತ ಏನು ನಾವು ಕರಿತೀವಿ, 21 ತಿಂಗಳ ಕಾಲ ದೇಶಾದ್ಯಂತ ಕರಾಳವಾದ ಸ್ಥಿತಿ ಇತ್ತು. ಆ ಥರ ವಾತಾವರಣ ಯಾಕೆ ನಿರ್ಮಾಣ ಆಯಿತು, ಮತ್ತು ಅದನ್ನು ಆ ತುರ್ತು ಪರಿಸ್ಥಿತಿಯನ್ನು ಹೇರುವಂಥ ಪರಿಸ್ಥಿತಿ ಅವಾಗ ಏನಿತ್ತು? ನೀವು ಆವಾಗ ಇದ್ರಲ್ಲ, ಸೊ ಆ ಥರದ ಪರಿಸ್ಥಿತಿ ಏನಿತ್ತು ಅವಾಗ ಅಂತ. ಯಾಕಂದರೆ ಈಗಿನ ಜನ್ರೇಷನ್ಗೆ ಅವಾಗ ಏನಾಗಿತ್ತು ಅನ್ನೋದ್ರ ಬಗ್ಗೆ ಹೆಚ್ಚು ಅರಿವಿಲ್ಲ. ಈಗ ನಾವು 50 ವರ್ಷ ಆಯಿತು ತುರ್ತು ಪರಿಸ್ಥಿತಿ ಹೇರಿರೋ ಬಗ್ಗೆ ಈಗ ಭಾಳ ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಅದರ ನಂತರ ಹುಟ್ಟರೆ ಅಂದರೆ 90ರ ದಶಕದ ನಂತರ ಬಂದಿರೋ ಜನ್ರೇಷನ್ಗೆ ಅವಾಗ ಏನಾಗಿತ್ತು, ಆ ಥರ ಪರಿಸ್ಥಿತಿ ಏನಿತ್ತು ಅನ್ನೋದ್ರ ಬಗ್ಗೆ ಅರಿವಿಲ್ಲ. ಸೊ ಹಾಗಾಗಿ ಅವಾಗ ಯಾವ ಥರದ ಪರಿಸ್ಥಿತಿ ಇತ್ತು, ಏನಕ್ಕೆ ತುರ್ತು ಪರಿಸ್ಥಿತಿ ಹೇರುವಂಥ ಸ್ಥಿತಿ ನಿರ್ಮಾಣ ಆಯಿತು? ಭಾರತದ ರಾಜಕೀಯ ಚರಿತ್ರೆಗೆ ನಿರ್ಣಾಯಕ ತಿರುವು ಕೊಟ್ಟಂಥ 1975ರ ತುರ್ತು ಪರಿಸ್ಥಿತಿಯ ಕರಾಳ ಪರ್ವ, ಅದಕ್ಕೆ ಈಗ 49 ವರ್ಷ, 50 ವರ್ಷ ಅಂತ ಹೇಳ್ಕೊಳ್ಬೋದು. 50 ವರ್ಷಗಳ ಹಿಂದೆ ನಡೆದಂಥ ಒಂದು ಕರಾಳ ಪರ್ವ, ಅದು ಈಗಿನ ನೀವು ಹೇಳಿದಾಗೆ ಈಗಿನ ಪೀಳಿಗೆಯವರಿಗೆ ಅದರ ಯಾವ ಮಾಹಿತಿಯೂ ಇಲ್ಲ. ಯಾಕೆಂದರೆ ಅನೇಕರು ಹುಟ್ಟೇ ಇರಲಿಲ್ಲ ಆಗ. ಈಗಲೇ 50 ವರ್ಷ ಆಗಿದೆ. ಹಾಗಾಗಿ ತುಂಬ ಜನಕ್ಕೆ ಅದರ ಬಗ್ಗೆ ಯಾವ ಮಾಹಿತಿಯೂ ಇಲ್ಲ. ತುರ್ತು ಪರಿಸ್ಥಿತಿಯನ್ನು ಸಾಧಾರಣವಾಗಿ ಯಾವುದೇ ದೇಶದಲ್ಲಿ
ಅದನ್ನು ಹೇರಬೇಕಾದ್ರೆ ಅಥವಾ ಘೋಷಣೆ ಮಾಡಬೇಕಾದ್ರೆ ಅಲ್ಲಿ ಒಂದು ವಿಪರೀತವಾದ ಪರಿಸ್ಥಿತಿ ಇರಬೇಕು. ಒಂದು ಕ್ಷಾಮ ಡಾಮರ ಅಥವಾ ದೇಶದಲ್ಲಿ ಗಂಭೀರವಾದ ಪ್ರಸಂಗ ಅಥವಾ ಇನ್ಯಾವುದೋ ಒಂದು ಸರಿಪಡಿಸಲಾಗದಂತಹ ಪರಿಹರಿಸಲಾಗದಂಥ ಸಂದರ್ಭ ಇದ್ದಾಗ ಮಾತ್ರ ತುರ್ತು ಪರಿಸ್ಥಿತಿಯನ್ನು ಹೇರಲಾಗುತ್ತೆ. ಆದರೆ 1975ರಲ್ಲಿ ಭಾರತದಲ್ಲಿ ಅಂಥ ಯಾವುದೇ ಒಂದು ಪರಿಸ್ಥಿತಿ ಇರಲಿಲ್ಲ. ಇಲ್ಲಿ ಯಾವುದೇ ಕ್ಷಾಮ ಡಾಮರುಗಳಿರಲಿಲ್ಲ, ಬರಗಾಲ ಇರಲಿಲ್ಲ, ಅಥವಾ ಇನ್ಯಾವುದೋ ಒಂದು ವಿಪತ್ಕಾರಿಯಾದಂಥ ಸಂದರ್ಭ ಕೂಡ ಇರಲಿಲ್ಲ. ಆದರೆ ಯಾಕೆ ಹೇರಿದರು ಅಂದರೆ ಇಲ್ಲಿ ಒಬ್ಬ ವ್ಯಕ್ತಿಯ ಆಡಳಿತ ಮುಂದುವರಿಬೇಕು, ಒಬ್ಬ ವ್ಯಕ್ತಿಯ ಸರ್ವಾಧಿಕಾರ ಮುಂದುವರಿಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ತುರ್ತು ಪರಿಸ್ಥಿತಿಯನ್ನು ಹೇರಲಾಯಿತು. ತುರ್ತು ಪರಿಸ್ಥಿತಿ ಅನ್ನುವಂಥದ್ದು ಯಾವತ್ತೂ ಕೂಡ ಯಾವ ದೇಶದಲ್ಲೂ ಹೇರೋದಿಲ್ಲ. ಆದರೆ 75ರಲ್ಲಿ ಅದನ್ನು ಹೇರಲಾಯಿತು. ಆಗ ಏನಾಗಿತ್ತು ಅಂದರೆ ಕೇಂದ್ರದಲ್ಲಿ ಪ್ರಧಾನಿಯಾಗಿದ್ದಂಥ ಶ್ರೀಮತಿ ಇಂದಿರಾ ಗಾಂಧಿಯವರು, ಅವರ ಬಗ್ಗೆ ಒಂದು ಹೈಕೋರ್ಟಿನ ತೀರ್ಪು ಬಂತು. ಅಲಹಾಬಾದ್ ಹೈಕೋರ್ಟ್ನಲ್ಲಿ ಒಂದು ತೀರ್ಪು ಪ್ರಕಟ ಆಯಿತು. ಆ ತೀರ್ಪು ಏನು ಅಂದರೆ ಇಂದಿರಾ ಗಾಂಧಿಯವರು ಚುನಾವಣೆಯಲ್ಲಿ ಭ್ರಷ್ಟಾಚಾರ ಎಸಗಿದ್ದಾರೆ, ಅದು ಸಾಬೀತಾಗಿದೆ. ಅದಕ್ಕೋಸ್ಕರ ಅವರ ಲೋಕಸಭಾ ಸದಸ್ಯತ್ವ ರದ್ದು ಮಾಡಿದೆ. ಇನ್ನು 6 ವರ್ಷ ಅವರು ಚುನಾವಣೆಗೆ ನಿಲ್ಲುವ ಹಾಗಿಲ್ಲ ಅಂತ ಒಂದು ತೀರ್ಪು ಅಲಹಾಬಾದ್ ಹೈಕೋರ್ಟ್. ಜಗಮೋಹನ್ ಲಾಲ್ ಸಿಂಹ ಅಂತ ಅವರು ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದರು. ಆ ತೀರ್ಪು ಆ ರೀತಿ ಕೊಡಬಾರದು ಅಂತ ಹೇಳಿ ಅವ್ರ ಮೇಲೆ ಸಾಕಷ್ಟು ಒತ್ತಡ ಇತ್ತು. ಯಾಕೆಂದರೆ ಆ ಕೇಸ್ ನಡೀತಾ ಇತ್ತು. ಸಮಾಜವಾದಿ ಪಕ್ಷದ ರಾಜನಾರಾಯಣ್ ಆ ಕೇಸನ್ನು ಹಾಕಿದ್ರು. ಯಾಕೆಂದರೆ ಇಂದಿರಾ ಗಾಂಧಿ ವಿರುದ್ಧ ಅವರು ಸ್ಪರ್ಧೆ ಮಾಡಿದ್ರು, ಅದರಲ್ಲಿ ಸೋತಿದ್ರು ರಾಜನಾರಾಯಣ್. ಅವರಿಗೆ ಇಂದಿರಾ ಗಾಂಧಿ ಮಾಡಿರುವ ಭ್ರಷ್ಟಾಚಾರದ ಕೆಲವು ಮಾಹಿತಿಗಳು, ಸಾಕ್ಷ್ಯಗಳೆಲ್ಲ ಅವ್ರ ಹತ್ರ ಇತ್ತು. ಸೊ ಕೇಸ್ ನಡೀತಾ ಇರಬೇಕಾದ್ರೆ ಜಗಮೋಹನ್ ಲಾಲ್ ಸಿಂಹ ಅವ್ರ ಮೇಲೆ ಒತ್ತಡ ಇತ್ತು. ನಿಮ್ಮನ್ನು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳನ್ನಾಗಿ ಮಾಡ್ತೀವಿ, ಅಥವಾ ನೀವೇನಾದರೂ ನನಗೆ ವಿರುದ್ಧವಾಗಿ ತೀರ್ಪು ಕೊಟ್ಟರೆ ನಿಮ್ಮ ಪ್ರಾಣಕ್ಕೆ ಅಪಾಯ ಇದೆ, ಈ ರೀತಿಯ ಬೆದರಿಕೆಗಳು ಕೂಡ ಅವ್ರಿಗೆ ಬಂದಿತ್ತು. ಆದರೆ ಜಗಮೋಹನ್ ಲಾಲ್ ಸಿಂಹ ಯಾವುದಕ್ಕೂ ಹೆದರಲಿಲ್ಲ, ಧೈರ್ಯವಾಗಿ ತೀರ್ಪನ್ನು ಕೊಟ್ಟೇ ಬಿಟ್ಟರು. ಈ ತೀರ್ಪು ಕೊಟ್ಟ ತಕ್ಷಣ ಇಂದಿರಾ ಗಾಂಧಿಯ ಸದಸ್ಯತ್ವ ಹೊರಟೋಯ್ತು. ಆಕೆ ಪ್ರಧಾನಮಂತ್ರಿ ಸ್ಥಾನದಿಂದ, ಅಂದ್ರೆ ಅವರ ಸಂಸದ ಸ್ಥಾನ ಹೋಗ್ತಿದ್ದಾಗೇನೆ ಅವರು ಆಟೋಮೆಟಿಕ್ ಆಗಿ ಪ್ರಧಾನಿಯಾಗಿ ಮುಂದುವರಿಯಕ್ಕೆ ಸಾಧ್ಯ ಇರಲಿಲ್ಲ. ಸರಿಯಾದ ಒಬ್ಬ ಮರ್ಯಾದವಂತರಾಗಿದ್ದರೆ ತಕ್ಷಣವೇ ರಾಜೀನಾಮೆ ಕೊಟ್ಟು ಕೆಳಗಿಳಿಬೇಕಾಗಿತ್ತು. ಆದರೆ ಇಂದಿರಾ ಗಾಂಧಿ ಹಾಗೆ ಮಾಡಲಿಲ್ಲ. ಯಾಕೆಂದರೆ ಅವರಿಗೆ ಅಧಿಕಾರ ಬಹಳ ಮುಖ್ಯವಾಗಿತ್ತು. ಹೇಗಾದರೂ ಮಾಡಿ ಅಧಿಕಾರವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿ ಆಕೆ ಆ ತೀರ್ಪು ಪ್ರಕಟ ಆದ ತಕ್ಷಣ ಕಾಂಗ್ರೆಸ್ಸಿನ ಒಂದು ಸಭೆಯನ್ನು ಏರ್ಪಡಿಸಿದರು ಜೂನ್ 18ನೇ ತಾರೀಕು. ಅದರಲ್ಲಿ ಏನೇನು ಮಾಡಬಹುದು ಅಂತ ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದರು. ಆಮೇಲೆ ಎಲ್ಲರೂ ಕೊಟ್ಟ ಸಲಹೆ ಏನಂದರೆ, ಈಗ ನಿಮ್ಮ ಅಧಿಕಾರವನ್ನು ಉಳಿಸ್ಕೋಬೇಕಾದ್ರೆ ನೀವು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಬೇಕು. ಯಾಕೆಂದರೆ ವಿರೋಧ ಪಕ್ಷದವರು ಗಲಾಟೆ ಮಾಡ್ತಿದ್ದಾರೆ, ಜನಕ್ಕೂ ಕೂಡ ಗೊತ್ತಾಗಿದೆ, ಪತ್ರಿಕೆಗಳು ಕೂಡ ನಿಮ್ಮ ವಿರುದ್ಧ ಪ್ರಚಾರ ಮಾಡ್ತಾರೆ. ಇದೆಲ್ಲವುದನ್ನು ತಡೆಯಬೇಕಾದ್ರೆ ತುರ್ತು ಪರಿಸ್ಥಿತಿ ಒಂದೇ ಅದಕ್ಕೆ ಇರುವಂಥ ಮದ್ದು ಅಂತ ಎಲ್ಲರೂ ಸಲಹೆ ಕೊಟ್ಟರು. ಅದರಲ್ಲಿ ಮುಖ್ಯವಾಗಿ ಸಿದ್ಧಾರ್ಥ ಶಂಕರ್ ರೇ ಅಂತ ಅವರು ಪಶ್ಚಿಮ ಬಂಗಾಳದವರು, ಅವರು ಸಲಹೆ ಇಂದಿರಾ ಗಾಂಧಿಗೆ ಭಾಳ ಹಿಡಿಸ್ತು. ಆದರೆ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಬೇಕಾದ್ರೆ ರಾಷ್ಟ್ರಪತಿಗಳು ಅದಕ್ಕೆ ಸಹಿ ಹಾಕಬೇಕು. ರಾಷ್ಟ್ರಪತಿಗಳಿಂದ ಸಹಿ ಆದಮೇಲೆ ಅದನ್ನು ಘೋಷಣೆ ಮಾಡಬೇಕು. ಆಗ ಹೇಳಿ ಕೇಳಿ ಇಂದಿರಾ ಗಾಂಧಿಯ ರಬ್ಬರ್ ಸ್ಟಾಂಪ್ ಆಗಿರುವಂಥ ಫಕ್ರುದ್ದೀನ್ ಅಲಿ ಅಹಮದ್ ಅವರು ರಾಷ್ಟ್ರಪತಿಯಾಗಿದ್ದರು. ಅವ್ರ ಹತ್ರ ಸಹಿ ಹಾಕ್ಸ್ಕೊಳ್ಳೋದು ಏನು ಕಷ್ಟದ ವಿಷಯ ಆಗಿರಲಿಲ್ಲ. ಸೊ ರಾತ್ರೋರಾತ್ರಿ ಅವ್ರ ಹತ್ರ ಸಹಿ ಹಾಕ್ಕೊಂಡು ಜೂನ್ 25ನೇ ತಾರೀಕು ಇಡೀ ಭಾರತದ 60 ಕೋಟಿ, ಆಗಿದ್ದಿದ್ದು 60 ಕೋಟಿ ಜನಸಂಖ್ಯೆ, ಅವರೆಲ್ಲರೂ ನಿದ್ದೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಅನಿರೀಕ್ಷಿತವಾಗಿ ಒಂದು ಕರಾಳ ಶಾಸನವನ್ನು ಘೋಷಣೆ ಮಾಡಿದರು. ಅದೇ ತುರ್ತು ಪರಿಸ್ಥಿತಿ. ತುರ್ತು ಪರಿಸ್ಥಿತಿ ಏನು ಅಂದರೆ, ಸರ್ಕಾರದ ವಿರುದ್ಧ ಯಾರೂ ಮಾತಾಡೋ ಹಾಗಿಲ್ಲ, ಪತ್ರಿಕೆಗಳು ಸರ್ಕಾರದ ವಿರುದ್ಧ ಬರೆಯೋ ಹಾಗಿಲ್ಲ, ಭಾಷಣ ಮಾಡುವ ಹಾಗಿಲ್ಲ, ವಿರೋಧ ಪಕ್ಷದವರು ಮಾತಾಡುವಾಗಿಲ್ಲ. ಅಂದ್ರೆ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನ ಕಸಿಕೊಳ್ಳುವಂತ ಒಂದು ಏನು ಕಾನೂನು ಅಥವಾ ಒಂದು ಆದೇಶ ಆಗಿತ್ತು. ಹೌದೌದು. ಸಂವಿಧಾನದಲ್ಲಿ ಏನು ಕೊಡ ಮಾಡಿದೆ, ಮೂಲಭೂತ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಇನ್ನು ಬೇರೆ ಬೇರೆ ಥರದ ಸ್ವಾತಂತ್ರ್ಯಗಳು, ಬರೆಯುವ ಸ್ವಾತಂತ್ರ್ಯ, ಎಲ್ಲವುದನ್ನು ಕಸಿದುಕೊಂಡು ಜನ ಸರ್ಕಾರ ಹೇಳಿದಾಗೆ ಇರಬೇಕು ಅನ್ನುವಂಥ ಒಂದು ಇದು. ಆಗ ಎಲ್ಲ ಪತ್ರಿಕೆಗಳ ಬಾಯಿಗೆ ಬೀಗವನ್ನು ಹಾಕಿದರು. ನ್ಯಾಯಾಲಯದ ನ್ಯಾಯಮೂರ್ತಿಗಳು ಕೂಡ ಸರ್ಕಾರ ಹೇಳಿದಂಗೆ ಕೇಳಬೇಕು ಅಂತ ಮಾಡಿದರು. ಪ್ರತಿಯೊಬ್ಬರು ಸರ್ಕಾರ ಹೇಳಿದಾಗೆ ಇರಬೇಕು ಅಂತೇಳಿ ಜೂನ್ 25ನೇ ತಾರೀಕು ಅದು ಘೋಷಣೆ ಆಗ್ತಾ ಇದ್ದಾಗೆ ಮರುದಿವಸ ಪ್ರಮುಖ ಪತ್ರಿಕೆಗಳ ಎಲ್ಲ ಸಂಪಾದಕರನ್ನು ಬಂಧಿಸಿದರು.
ದಿಲ್ಲಿಯಲ್ಲಿ ಅದೇ ನೀವು ಹೇಳಿದಾಗೆ ಈಗ ರಾತ್ರಿ ರಾಷ್ಟ್ರಪತಿಗಳ ಅಂಕಿತ ಹಾಕೊಂಡು ಅದನ್ನ ಜಾರಿ ಮಾಡಿದ್ರು. ಬೆಳಿಗ್ಗೆ ಈಗ ಆ ವಿಷಯ ನಿಮ್ಗೆ ಈಗ ಗೊತ್ತಾಗಿದ್ದು ಹೇಗೆ? ಯಾಕಂದ್ರೆ ಅವಾಗ ಅಷ್ಟು ಬೇಗ ಪತ್ರಿಕೆಗಳಲ್ಲಂತೂ ಬಂದಿರಕ್ ಚಾನ್ಸ್ ಇಲ್ಲ. ಈಗಿನ ಇರೋ ತರ ನ್ಯೂಸ್ ಚಾನಲ್ಗಳಾಗ್ಲಿ ಇಷ್ಟು ಸೋಷಿಯಲ್ ಮೀಡಿಯಾಗಳಾಗ್ಲಿ ಇರಲಿಲ್ಲ. ಸೊ ಹಾಗಾಗಿ ಜನರಿಗೆ ಅದು ಗೊತ್ತಾಗಿದೆ ಹೇಗೆ, ಅಥವಾ ನಿಮ್ಗೆ ಅದು ಗೊತ್ತಾಗಿದ್ದು ಹೇಗೆ, ಮತ್ತೆ ಅವಾಗ ಜನರ ಪ್ರತಿಕ್ರಿಯೆ ಯಾವ ತರ ಇತ್ತು ಅಂತ? ಆಗ ನ್ಯೂಸ್ ಚಾನಲ್ಗಳು ಇರಲಿಲ್ಲ, ಆದರೆ ಆಲ್ ಇಂಡಿಯಾ ರೇಡಿಯೋ ಇತ್ತು, ದೂರದರ್ಶನ ಇತ್ತು. ಸೊ ಆಲ್ ಇಂಡಿಯಾ ರೇಡಿಯೋದಲ್ಲಿ ಆ ಸುದ್ದಿ ಪ್ರಸಾರ ಆಯಿತು, ದೂರದರ್ಶನದಲ್ಲೂ ಪ್ರಸಾರ ಆಯಿತು. ಅದಕ್ಕಿಂತ ಮುಖ್ಯವಾಗಿ ಎಲ್ಲ ಸರ್ಕಾರಗಳಿಗೆ ಆದೇಶವಾಯಿತು, ಎಲ್ಲ ರಾಜ್ಯ ಸರ್ಕಾರಗಳಿಗೆ. ಸೊ ಹೀಗಾಗಿ ಜನರಿಗೆ ಗೊತ್ತಾಯಿತು ಏನೋ ಒಂದು ಆಗ್ತಾ ಇದೆ, ನಮ್ಮ ದೇಶದಲ್ಲಿ ಒಂದು ಭಾರಿ ಭಯಾನಕವಾದ ಸ್ಥಿತಿ ಬರ್ತಾ ಇದೆ ಅನ್ನೋದು ಜನಮಾನಸಕ್ಕೆ ಗೊತ್ತಾಯಿತು. ಅದರ ಮರುದಿವಸನೇ ಅನೇಕ ಪತ್ರಿಕೆಗಳ ಸಂಪಾದಕರನ್ನು ಅರೆಸ್ಟ್ ಮಾಡಿದರು. ಅದರಲ್ಲಿ ಮುಖ್ಯವಾಗಿ ಡೆಲ್ಲಿನಲ್ಲಿ ದಿ ಮದರ್ಲ್ಯಾಂಡ್ ಅನ್ನುವಂಥ ಒಂದು ಪತ್ರಿಕೆ, KR ಮಲ್ಕಾನಿ ಅಂತ ಅದರ ಸಂಪಾದಕರು, ಅವ್ರನ್ನ ಅರೆಸ್ಟ್ ಮಾಡಿದರು. ಆರ್ಗನೈಸರ್ ಸಂಪಾದಕರನ್ನು ಅರೆಸ್ಟ್ ಮಾಡಿದರು, ಪಾಂಚಜನ್ಯ ಸಂಪಾದಕರನ್ನು ಅರೆಸ್ಟ್ ಮಾಡಿದರು. ಹಾಗೆ ರಾಷ್ಟ್ರಧರ್ಮ ಅನ್ನುವಂಥ ಹಿಂದಿ ಒಂದು ಪತ್ರಿಕೆ, ಅದರ ಸಂಪಾದಕರನ್ನು ಅರೆಸ್ಟ್ ಮಾಡಿದರು. ಜಾರ್ಜ್ ಫರ್ನಾಂಡಿಸ್ ಅವ್ರದ್ದೊಂದು ಪ್ರತಿಪಕ್ಷ ಅನ್ನುವಂಥ ಒಂದು ಪತ್ರಿಕೆ ಇತ್ತು, ಅದರ ಸಂಪಾದಕರನ್ನು ಅರೆಸ್ಟ್ ಮಾಡಿದರು. ಹೀಗೆ ಎಲ್ಲ ಪತ್ರಿಕಾ ಸಂಪಾದಕರುಗಳನ್ನ ಸಗಟಾಗಿ ಅರೆಸ್ಟ್ ಮಾಡಿದರು. ಈಗ ನೀವು ಮೆನ್ಷನ್ ಮಾಡಿರೋ ಪತ್ರಿಕೆ ಹೆಸರುಗಳನ್ನ ಕೇಳಿದ್ರೆ ಮುಖ್ಯವಾಗಿ ಸರ್ಕಾರದ ವಿರುದ್ಧ ಯಾರು ಹೆಚ್ಚು ಬರಿತಾ ಇದ್ರು ಅಥವಾ ಧ್ವನಿ ಎತ್ತುತ್ತಾ ಇದ್ರು ಅಂತಹವ್ರನ್ನೇ ಗುರಿಯಾಗಿಸಿ ಅವ್ರನ್ನಷ್ಟೇ ಅರೆಸ್ಟ್ ಮಾಡಿದ್ರೆ, ಅಥವಾ ಎಲ್ಲಾ ಪತ್ರಿಕೆ ಇವ್ರನ್ನು ಅರೆಸ್ಟ್ ಮಾಡಿದ್ರ? ಇಲ್ಲ, ಹೀಗೆ ಮೊದಲು ಸರ್ಕಾರದ ವಿರುದ್ಧ ಬರೆಯುವಂಥ ಪತ್ರಿಕೆಗಳನ್ನು ಮಾಡಿದ್ರು. ಆಮೇಲೆ ಒಂದು ಸೆನ್ಸಾರ್ಶಿಪ್ ಕಾನೂನನ್ನು ತಂದರು. ಯಾವುದೇ ಪತ್ರಿಕೆಯಲ್ಲಿ ಸರ್ಕಾರದ ವಿರುದ್ಧ ಸುದ್ದಿಗಳು ಬರುವ ಹಾಗಿಲ್ಲ ಮತ್ತು ಅದು ಸೆನ್ಸಾರಿಗೆ ಒಳಪಡಬೇಕು ಅಂತೇಳಿ ಒಬ್ಬ ಸೆನ್ಸಾರ್ ಆಫೀಸರನ್ನು ಇಟ್ಟಿದ್ರು. ಸರ್ಕಾರದ ವಿರುದ್ಧ ಸುದ್ದಿಗಳು ಬಂದರೆ ಅದನ್ನು ತೆಗೆದುಹಾಕಬೇಕು ಅನ್ನುವಂಥ ಒಂದು ಕಾನೂನಿತ್ತು. ಇದನ್ನು ಇಂಡಿಯನ್ ಎಕ್ಸ್ಪ್ರೆಸ್ ಮತ್ತು ಸ್ಟೇಟ್ಸ್ಮನ್ ಅನ್ನುವಂಥ 2 ಪತ್ರಿಕೆಗಳು ಪ್ರಮುಖವಾಗಿ ಅವರು ಪ್ರತಿಭಟನೆ ಮಾಡಿದರು. ಅವರು ಪ್ರತಿಭಟನೆ ಮಾಡಿ ಕೊನೆ ತನಕನೂ ಎಮರ್ಜೆನ್ಸಿ ಹೋಗೋ ತನಕ ಹೋರಾಟ ಮಾಡ್ತಾನೆ ಇದ್ರು. ಇಂಡಿಯನ್ ಎಕ್ಸ್ಪ್ರೆಸ್ ಮೇಲೆ ಸುಮಾರು ಸರ್ಕಾರದೊಂದು 150 ಕೇಸುಗಳು ಬಿದ್ದಿತ್ತು. ಅವರಿಗೆ ಸಿಕ್ಕಾಬಟ್ಟೆ ಕಿರುಕುಳ ಕೊಟ್ಟರು, ಅವರ ಎಲೆಕ್ಟ್ರಿಸಿಟಿನ ಕಟ್ ಮಾಡಿದರು, ಅವರಿಗೆ ಬರಬೇಕಾದಂಥ ನ್ಯೂಸ್ ಪ್ರಿಂಟ್ಗೆ ತಡೆ ಹಿಡಿದ್ರು. ಏನೇ ಮಾಡಿದ್ರು ಕೂಡ ರಾಮನಾಥ ಗೋಯಿಂಕಾ ಅವರು ಇಂಡಿಯನ್ ಎಕ್ಸ್ಪ್ರೆಸ್ಸಿನ ಮಾಲೀಕರು, ಅವರು ಬಿಡಲೇ ಇಲ್ಲ. ಅವರು ಇದರ ವಿರುದ್ಧ ತೊಡೆತಟ್ಟಿ ನಿಂತು ಪ್ರತಿಭಟನೆ ಮಾಡಿದರು. ಹಾಗೆಯೇ ಸ್ಟೇಟ್ಸ್ಮನ್ ಪತ್ರಿಕೆಯ ಮಾಲೀಕರು ಕೂಡ ಅದರ ವಿರುದ್ಧ ಹೋರಾಟ ಮಾಡಿದರು. ಹೀಗೆ ಪತ್ರಿಕೆಗಳ ಬಾಯನ್ನು ಒಂದು ಕಡೆ ಮುಚ್ಚಿದ್ದಾದರೆ, ಇನ್ನೊಂದು ಕಡೆ ಏನು ಮಾಡಿದರು ಅಂದರೆ, ಜೂನ್ 25ನೇ ತಾರೀಕು ರಾತ್ರಿಯಿಂದ ಯಾರ್ಯಾರು ವಿರೋಧ ಪಕ್ಷದ ನಾಯಕರಿದ್ದರು, ಮುಖ್ಯವಾಗಿ ಜಯಪ್ರಕಾಶ್ ನಾರಾಯಣ್, ಮೊರಾರ್ಜಿ ದೇಸಾಯಿ, ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರತಿಪಕ್ಷದ ನಾಯಕರಾಗಿದ್ದರು, ಅಡ್ವಾಣಿ, ಮಧು ದಂಡವತೆ ಸಮಾಜವಾದಿ ಪಕ್ಷದವರು, ಮಿಶ್ರಾ, LN ಮಿಶ್ರಾ, ಹೀಗೆ ಅನೇಕರನ್ನ ಅವರು ಎಲ್ಲೆಲ್ಲಿದ್ದಾರೋ ಅಲ್ಲಿ ಅರೆಸ್ಟ್ ಮಾಡಿದರು. ಇಲ್ಲಿ ಬೆಂಗಳೂರಿಗೆ ವಾಜಪೇಯಿ, ಅಡ್ವಾಣಿ, ಮಧು ದಂಡವತೆ ಅವರೆಲ್ಲ ಒಂದು ಪಾರ್ಲಿಮೆಂಟರಿ ನಿಯೋಗದ ಅದನ್ನೇ ನಾನು ಕೇಳಬೇಕು ಅಂತಿದ್ದೆ. ಏನು ಅಂದ್ರೆ, ಈ ಕರ್ನಾಟಕಕ್ಕೂ ಮತ್ತೆ ಈ ತುರ್ತು ಪರಿಸ್ಥಿತಿಗೂ ಬಹಳ ಹೆಚ್ಚು ಲಿಂಕ್ ಇರೋದು. ಅಡ್ವಾಣಿ ಅವರು ಮತ್ತೆ ವಾಜಪೇಯಿ ಅವ್ರನ್ನೆಲ್ಲ ಇಲ್ಲಿ ಕರ್ನಾಟಕದ ಜೈಲಲ್ಲಿ ಇರಿಸಿದ್ರು ಅಂತ, ಅದನ್ನೇ ಕೇಳ್ಬೇಕಂತಿದ್ದೆ. ಅದು ಯಾಕೆ ಅವ್ರನ್ನ ಕರ್ನಾಟಕ ಜೈಲಲ್ಲಿ ಇರಿಸಿದ್ರು, ಅಥವಾ ಆ ತರದ ಪರಿಸ್ಥಿತಿ ಏನಿತ್ತು ಅವಾಗ? ಅಲ್ಲಿಂದ ಕರ್ಕೊಂಡ್ ಬಂದಿದ್ರೆ ಅಥವಾ ಅವ್ರು ಇಲ್ಲೇ ಇದ್ರು? ಅವರು ಇಲ್ಲಿ ಬೆಂಗಳೂರಿಗೆ ಬಂದಿದ್ರು. ಅಡ್ವಾಣಿ, ವಾಜಪೇಯಿ, ಮಧು ದಂಡವತೆ ಎಲ್ಲ ಒಂದು ಪಾರ್ಲಿಮೆಂಟರಿ ನಿಯೋಗದ ಸದಸ್ಯರಾಗಿ ಇಲ್ಲೊಂದು ಮೀಟಿಂಗಿಗೆ ಬಂದಿದ್ರು. ಅವರು ಬೆಂಗಳೂರಿನಲ್ಲೇ ಇದ್ರು. ಅವರಿಗೆ ರಾತ್ರಿ ಗೊತ್ತಾಯ್ತು ಪರಿಸ್ಥಿತಿ ಹೀಗಾಗ್ತಾ ಇದೆ, ನಮ್ಮನ್ನೆಲ್ಲ ಅರೆಸ್ಟ್ ಮಾಡುವಂಥ ಸಂಭವ ಇದೆ ಅಂತ. ಆದರೆ ಅವ್ರು ಯಾರು ಕೂಡ ತಪ್ಪಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿಲ್ಲ. ಯಾಕೆಂದರೆ ತುರ್ತು ಪರಿಸ್ಥಿತಿ, ಜೈಲಿಗೆ ಹೋದರೆ ಹೋಗೋಣ ಅಂತಲೇ ನಿಶ್ಚಯ ಮಾಡಿದರು. ಹಾಗಾಗಿ ಅವ್ರನ್ನೆಲ್ಲ ಬೆಂಗಳೂರಿನಲ್ಲಿ ಅರೆಸ್ಟ್ ಮಾಡಿದರು. ಇಲ್ಲಿ ಬೆಂಗಳೂರಿನ ಜೈಲಿನಲ್ಲೇ ಅವ್ರನ್ನೆಲ್ಲ ಇಟ್ಟಿದ್ರು. ಅಡ್ವಾಣಿ, ಮಧು ದಂಡವತೆ, ಮಿಶ್ರಾ, ಆಮೇಲೆ ವಾಜಪೇಯಿ ಇವರನ್ನೆಲ್ಲ. ಇನ್ನು ಬೇರೆ ಬೇರೆ ಕಡೆ ಮೊರಾರ್ಜಿ ದೇಸಾಯಿ ಅವರನ್ನ ಅವರ ಮನೆಯಿಂದ ಅರೆಸ್ಟ್ ಮಾಡಿ ಹರಿಯಾಣದ ಕಾಡಿನ ಮಧ್ಯೆ ಇರುವಂಥ ಒಂದು IBನಲ್ಲಿ ಇಟ್ಟರು. ಅಲ್ಲಿ ಯಾವುದೇ ಸೌಲಭ್ಯಗಳು ಇರಲಿಲ್ಲ, ಸುತ್ತಮುತ್ತ ಎಲ್ಲ ಹಾವುಗಳು ಇದೆಲ್ಲ ಓಡಾಡ್ತಾ ಇತ್ತು, ಅಂತ ಒಂದು ಕಡೆ ಇಟ್ಟರು. ಜಯಪ್ರಕಾಶ್ ನಾರಾಯಣ್ ಅವರ ಆರೋಗ್ಯನೇ ಸರಿ ಇರಲಿಲ್ಲ ಪಾಪ, ಅಂಥವ್ರನ್ನೂ ಕೂಡ ಜೈಲಿಗೆ ಹಾಕಿದರು. ಅವ್ರು ಕೇಳ್ಕೊಂಡ್ರು, ನನಗೊಬ್ಬ ಅಸಿಸ್ಟೆಂಟನ್ನಾದರೂ ಕೊಡಿ, ಯಾಕೆಂದರೆ ನನಗೆ ಕಾಯಿಲೆ ಇದೆ ಅಂತ. ಆದರೆ ಅವರ ಒಂದು ಕೋರಿಕೆ ಈಡೇರಿಸಲೇ ಇಲ್ಲ. ಹೀಗೆ ಯಾರ್ಯಾರು ಸಿಕ್ಕಿದ್ರು ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದರು, ಅಂದರೆ ಅವರು ಪ್ರತಿಭಟನೆ ಮಾಡಬಾರ್ದು ಅಂತ. ಹೀಗೆ ಇಡೀ ದೇಶದಲ್ಲಿ 1-2 ದಿವಸದಲ್ಲಿ ಏನೇನಾಗ್ತಾ ಇದೆ ಅಂತ ಒಂದು ರೀತಿಯ ಹಾಹಾಕಾರ, ಎಲ್ರಿಗೂ ಗಾಬರಿ. ಅಂದರೆ ಯಾವುದೇ ಮಾತಾಡುವ ಹಾಗಿಲ್ಲ, ಭಾಷಣ ಮಾಡುವ ಹಾಗಿಲ್ಲ, ಸಭೆ ನಡೆಸುವ ಹಾಗಿಲ್ಲ,
ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆದಾಗ ಜನಕ್ಕೂ ಗೊತ್ತಾಯ್ತು ಇದೇನೋ ಆಗ್ತಾ ಇದೆ ಅಂತ. ಆಮೇಲೆ ಈಗ ದೊಡ್ಡ ದೊಡ್ಡ ನಾಯಕರಾದಂಥ ಲಾಲ್ ಕೃಷ್ಣ ಅಡ್ವಾಣಿ ಅವರು, ವಾಜಪೇಯಿ ಅವರು, ಈ ತರ, ಆಮೇಲೆ ಜಯಪ್ರಕಾಶ್ ನಾರಾಯಣ ಅವರು, ಈ ತರದವರ ಪರಿಸ್ಥಿತಿನ ಆಗಿರ್ಬೇಕಾದ್ರೆ ಈ ಮಾಮೂಲಿ ಜನರಿಗೆ ತುರ್ತು ಪರಿಸ್ಥಿತಿ ಅಂದ್ರೆ ಏನು ಅಂತಲೇ ಮಾಹಿತಿ ಇಲ್ಲದ ಪರಿಸ್ಥಿತಿಯಲ್ಲಿ ಈ ತರ ತುರ್ತು ಪರಿಸ್ಥಿತಿಯನ್ನು ಹೇರಿದಾಗ ಜನರ ರಿಯಾಕ್ಷನ್ ಅಥವಾ ಅವರ ಪ್ರತಿಕ್ರಿಯೆ ಹೇಗಿತ್ತು ನೀವು ನೋಡಿದಾಗ? ಜನರ ಪ್ರತಿಕ್ರಿಯೆ ಆಗ ಏನು ಗೊತ್ತಾಗ್ತಾ ಇರಲಿಲ್ಲ, ಯಾಕೆಂದ್ರೆ ಜನರ ಪ್ರತಿಕ್ರಿಯೆಯನ್ನ ಹೇಳ್ಕೊಳ್ಳುವಂತ ಯಾವುದೇ ಅವಕಾಶ ಇರಲಿಲ್ಲ. ಜನ ಅಲ್ಲಲ್ಲೇ ಮಾತಾಡ್ಕೊಳ್ತಾ ಇದ್ರು, ಹೀಗೆಲ್ಲ ಆಯ್ತಲ್ಲ ಅಂತ ಅವರು ಗಾಬರಿ ಬೀಳ್ತಾ ಇದ್ರು. ಅದು ಬಿಟ್ರೆ ಈಗಿನ ಹಾಗೆ ಒಂದು ಪ್ರಚಾರ ಮಾಧ್ಯಮಗಳು ಯಾವುದೂ ಇರಲಿಲ್ಲ ಆಗ, ಹಾಗಾಗಿ ಗೊತ್ತಾಗ್ತಾ ಇರಲಿಲ್ಲ. ಆದ್ರೆ ಒಂದು ರೀತಿ ಭಯದ ವಾತಾವರಣ ಎಲ್ಲ ಕಡೆ ಇತ್ತು. ಸರ್ಕಾರದ ವಿರುದ್ಧ ನಾವು ಮಾತಾಡಿದ್ರೆ ಎಲ್ಲಿ ಜೈಲಿಗೆ ಹೋಗ್ತೀವೋ ಅನ್ನೋಂಥ ಭಯದ ವಾತಾವರಣ ಇಡೀ ಜನಮಾನಸದಲ್ಲಿ ನೆಲೆ ನಿಂತಿತ್ತು. ಮತ್ತು ಯಾರ್ಯಾರು ಅರೆಸ್ಟ್ ಆಗಿದ್ದಾರೆ ಅವ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರಲಿಲ್ಲ. ಈಗ ಅಡ್ವಾಣಿ, ವಾಜಪೇಯಿ ಅರೆಸ್ಟ್ ಆಗಿ ಇಲ್ಲಿಗೆ ಹೋದ್ರು, ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಮತ್ತು ಅವ್ರ ಮೇಲೆ ಹಾಕಿರುವಂಥ ಸೆಕ್ಷನ್ಗಳು ಮೀಸಾ ಮತ್ತು DIR ಅಂತಿತ್ತು. ಮೀಸಾ ಅಂದರೆ ಮೇಂಟೆನೆನ್ಸ್ ಆಫ್ ಇಂಡಿಯನ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ. ಅದ್ರ ಪ್ರಕಾರ ಅವ್ರ ಮೇಲೆ ಹಾಕಿದಂಥ ಒಂದು ಕೇಸ್ ಏನಿದೆ ಅದಕ್ಕೆ ಯಾರೂ ವಿಚಾರಣೆ ಮಾಡುವಾಗಿಲ್ಲ. ಅವ್ರನ್ನ ಎಷ್ಟು ದಿವಸ ಬೇಕಾದರೂ ಜೈಲಿನಲ್ಲಿ ಇಡ್ಬೋದು, ಮತ್ತು ಅವರ ವೇರ್ ಅಬೌಟ್ಸ್ ಬಗ್ಗೆ ಕೇಳುವ ಹಾಗಿಲ್ಲ. ಈ ಥರದ ಒಂದು ಕಾನೂನು ಅದು. DIR ಅಂದರೆ ಅದು ಇನ್ನೊಂದು ಸ್ವಲ್ಪ ಸಣ್ಣ ಸೆಕ್ಷನ್ನು. ಅದರಡಿ ಅರೆಸ್ಟ್ ಆದವರಿಗೆ ಜಾಮೀನು ಸಿಗ್ತಾ ಇತ್ತು. ಆದರೆ ಮೀಸಾದಲ್ಲಿ ಅರೆಸ್ಟ್ ಆದವರಿಗೆ ಯಾರಿಗೂ ಜಾಮೀನಿಲ್ಲ. ವಾಜಪೇಯಿ, ಅಡ್ವಾಣಿ ಅವ್ರನ್ನೆಲ್ಲ ಮೀಸಾದಲ್ಲಿ ಆ ರೀತಿ ಅರೆಸ್ಟ್ ಮಾಡಿ ಇಟ್ಟಿದ್ರು. ಹಾಗಾಗಿ ಜನಕ್ಕೆ ಅವರು ಏನು ಮಾಡ್ತಾರೆ, ಏನು ಹೇಳ್ತಾರೆ, ಅವರ ಪ್ರತಿಕ್ರಿಯೆ ಏನು ಯಾವುದೂ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಈ ರೀತಿಯ ಒಂದು ಕರಾಳವಾದ ಪರಿಸ್ಥಿತಿ ಆ ಒಂದು ವಾರದಲ್ಲಿತ್ತು. ಅದ್ರ ಜೊತೆಗೆ ಎಮರ್ಜೆನ್ಸಿ ಡಿಕ್ಲೇರ್ ಆಗಿ ಒಂದು 2-3 ದಿವಸದ ನಂತರ ಇನ್ನೂ ಕೆಲವು ಸಂಘ ಸಂಸ್ಥೆಗಳನ್ನು ಕೂಡ ನಿಷೇಧ ಮಾಡಿದರು. ಅದರಲ್ಲಿ ಮುಖ್ಯವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಆಮೇಲೆ ಜಮಾತೆ ಇಸ್ಲಾಂ, ಆನಂದ ಮಾರ್ಗ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. RSS ಅನ್ನ ನಿಷೇಧ ಮಾಡುವಂತಹ ಸ್ಥಿತಿ ಏನಿತ್ತು ಅಂದ್ರೆ RSS ಅವಾಗ್ಲೇ ಅಷ್ಟು ಪ್ರಬಲವಾಗಿತ್ತ, ಅಥವಾ ಅಷ್ಟು ಪ್ರಬಲವಾಗಿ ಇಂದಿರಾ ಗಾಂಧಿ ವಿರುದ್ಧ ಅಥವಾ ಕಾಂಗ್ರೆಸ್ ವಿರುದ್ಧ RSS ಧ್ವನಿ ಎತ್ತಾ ಇತ್ತ? ಸಾಮಾನ್ಯವಾಗಿ ಯಾಕಂದ್ರೆ RSS ಈ ರಾಜಕೀಯವಾಗಿ RSS ಯಾವತ್ತೂ ತೊಡಕೊಂಡಿರುವಂತ ಇದಿಲ್ಲ. ಹಾಗಿರ್ಬೇಕಾದ್ರೆ RSS ನಂತಹ ಸಂಘಟನೆಯನ್ನ ನಿಷೇಧ ಮಾಡುವಂತ ಪರಿಸ್ಥಿತಿ ಏನಿತ್ತು ಅವಾಗ? ಇಂದಿರಾ ಗಾಂಧಿ ಅವರಿಗೆ ಅವರ ಗುಪ್ತಚರರ ಮೂಲಕ ಒಂದು ಸುದ್ದಿ ಹೋಗಿತ್ತು. ಏನು ಅಂದರೆ, ನೀವು RSS ಅನ್ನ ಬ್ಯಾನ್ ಮಾಡದೇ ಇದ್ರೆ ಅವ್ರದ್ದೊಂಥರ ವಿಸ್ಪರಿಂಗ್ ಕ್ಯಾಂಪೈನು, ಅವರವರೊಳಗೆ ಇಡೀ ದೇಶದಲ್ಲಿ ಎಲ್ಲ ಸುದ್ದಿಗಳನ್ನು ಹಬ್ಬಿಸ್ತಾರೆ. ಹಾಗಾಗಿ ಮೊದಲು ಅವರನ್ನು ನೀವು ಬ್ಯಾನ್ ಮಾಡಬೇಕು, ನಿಷೇಧಕ್ಕೆ ಒಳಪಡಬೇಕು, ಇಲ್ಲದ್ರೆ ಕಷ್ಟ ಆಗುತ್ತೆ ಅನ್ನೋವಂಥ ಒಂದು ರಿಪೋರ್ಟ್ ಇತ್ತು. ಸೊ ಆ ಹಿನ್ನೆಲೆಯಲ್ಲಿ ಈ ಎಮರ್ಜೆನ್ಸಿ ಡಿಕ್ಲೇರ್ ಆಗಿ ಒಂದು 4-5 ದಿವಸಕ್ಕೆ RSS ಮೇಲೆ ಕೂಡ ಬ್ಯಾನ್ ಹಾಕಿದ್ರು. ಆದರೆ RSS ಅನ್ನ ಒಂದನ್ನೇ ಬ್ಯಾನ್ ಮಾಡಿದರೆ ಅದು ಚರ್ಚೆಗೊಳಗಾಗುತ್ತೆ, ಪ್ರಶ್ನೆ ಕೇಳ್ತಾರೆ ಅಂತ ಹೇಳಿ ಜಮಾತೆ ಇಸ್ಲಾಮಿ, ಆಮೇಲೆ ಆನಂದ್ ಮಾರ್ಗ, ಆ್ಯಕ್ಚುಲಿ ಅವ್ರದ್ದೇನು ಸಂಬಂಧ ಇಲ್ಲ, ಅವ್ರನ್ನೂ ಕೂಡ ಅದನ್ನ ಬ್ಯಾನ್ ಮಾಡಿದರು. ಮುಖ್ಯವಾಗಿ RSSನ ಪ್ರಮುಖರನ್ನೆಲ್ಲ ಜೈಲಿಗೆ ಹಾಕಿದರು. ಆಗ ಸರಸಂಘ ಚಾಲಕರಾಗಿ ಬಾಳಾ ಸಾಹೇಬ್ ದೇವರಸ್ ಇದ್ದರು, ಅವರನ್ನು ಅರೆಸ್ಟ್ ಮಾಡಿದರು. ಅನಂತರ ಇನ್ನೂ ಅನೇಕ ಬೇರೆ ಬೇರೆ ನಾಯಕರನ್ನೆಲ್ಲ ಅರೆಸ್ಟ್ ಮಾಡಿದರು. ಆದರೆ RSS ನಿಶ್ಚಯ ಮಾಡಿತ್ತು, ಆದಷ್ಟು ಜನ ಈ ಬಂಧನಕ್ಕೆ ಸಿಗದೆ ಹೊರಗಡೆನೇ ಇರಬೇಕು, ಹೇಗಾದರೂ ಮಾಡಿ ಒಂದು ಪರಿಸ್ಥಿತಿಯ ವಿರುದ್ಧ ಹೋರಾಟ ಮಾಡಬೇಕು ಅಂತ ತಕ್ಷಣವೇ ನಿಶ್ಚಯ ಆಗಿತ್ತು. ಹಾಗಾಗಿ ಅನೇಕರು ಬಂಧನಕ್ಕೆ ಸಿಗಲಿಲ್ಲ, ಕೆಲವರು ದುರದೃಷ್ಟವಶಾತ್ ಸಿಕ್ಕಾಕೊಂಡ್ರು, ಅವರು ಅರೆಸ್ಟ್ ಆದರು. ಸೊ ಹೀಗೆ ತುರ್ತು ಪರಿಸ್ಥಿತಿಯನ್ನು ಸದಾಕಾಲ ಜಾಗೃತವಾಗಿಡೋದಕ್ಕೋಸ್ಕರ ಅದರ ವಿರುದ್ಧ ಯಾರು ಹೋರಾಟ ಮಾಡಬಹುದು ಅನ್ನುವಂಥ ಭಯ ಇತ್ತು ಇಂದಿರಾ ಗಾಂಧಿಗೆ. ಅಂಥ ಸಂಘ ಸಂಸ್ಥೆಗಳು, ಅದರಲ್ಲಿ ಮುಖ್ಯವಾಗಿ RSS, ಇದ್ರ ಮೇಲೆ ಕೂಡ ಬ್ಯಾನ್ ಆಯಿತು. ಈಗ RSSನ ಸರಸಂಘ ಚಾಲಕರನ್ನ, ಆಮೇಲೆ ಅದರ ಬೇರೆ ಪದಾಧಿಕಾರಿಗಳನ್ನ ಸರ್ಕಾರ ಅರೆಸ್ಟ್ ಮಾಡ್ಬೋದು. ಆದರೆ RSS ಅಂದ್ರೆ ಕೇವಲ ಸರಸಂಘ ಚಾಲಕರು ಅಥವಾ ಪದಾಧಿಕಾರಿಗಳು ಮಾತ್ರ ಅಲ್ಲ, ಅದರ ಸ್ವಯಂ ಸೇವಕರೇ RSSನ ಸ್ಟ್ರೆಂತ್. ಸೊ ಈ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ RSSನ ಎಲ್ಲ ಸ್ವಯಂ ಸೇವಕರನ್ನ ಅರೆಸ್ಟ್ ಮಾಡೋ ಪರಿಸ್ಥಿತಿ ಅಂತೂ ಇರಲಿಲ್ಲ. ಹಾಗಾಗಿ ಆ ಕಾರ್ಯಕರ್ತರು ಅಥವಾ RSS ಅರೆಸ್ಟ್ ಆದ ಪದಾಧಿಕಾರಿಗಳನ್ನ ಹೊರತುಪಡಿಸಿ ಉಳಿದವರು ಯಾವ ರೀತಿ ಕೆಲಸ ಮಾಡಿದ್ರು, ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೋಸ್ಕರ ಅಥವಾ ಸರ್ಕಾರದ ವಿರುದ್ಧ ಈ ಹೋರಾಟದಲ್ಲಿ ಅವರ ಪಾತ್ರ ಹೇಗಿತ್ತು? ಸರಸಂಘ ಚಾಲಕರು ಬಾಳಾ ಸಾಹೇಬರು ಹೇಳ್ಬಿಟ್ಟಿದ್ರು, ನಾನು ಬಂಧನಕ್ಕೆ ಒಳಗಾಗಿದ್ದೀನಿ, ಆದರೆ ಮುಂದೆ ಏನು ಮಾಡಬೇಕು ಅಂತ ನೀವೇ ತೀರ್ಮಾನ ಮಾಡಿ, ನಿಮ್ಮ ತೀರ್ಮಾನವೇ ನನ್ನ ತೀರ್ಮಾನ ಅಂತ ಅವ್ರು ಹೇಳ್ಬಿಟ್ಟಿದ್ರು. ಹಾಗಾಗಿ ಯಾರು ಹೊರಗಡೆ ಇದ್ರು ಅವರೆಲ್ಲರೂ ಸೇರಿ ನಿಶ್ಚಯ ಮಾಡಿದರು, ಇದು ಕೇವಲ
RSSನ ಮೇಲೆ ಬ್ಯಾನನ್ನು ತೆಗೆಯೋ ಮಾತ್ರ ಉದ್ದೇಶ ಅಲ್ಲ. ನಮ್ಮ ಸಂಘದ ಮೇಲೆ ಬ್ಯಾನ್ ಹೋದರೆ ಸಾಲದು. ದೇಶದಲ್ಲಿ ಪ್ರಜಾತಂತ್ರವೇ ದಮನಕ್ಕೊಳಗಾಗಿದೆ. ಈ ಒಂದು ಪ್ರಜಾತಂತ್ರವನ್ನು ಹೊಸಕೆ ಹಾಕುವಂಥ ಕೆಲಸ ಇದೆಯಲ್ಲ, ಇದನ್ನು ಸರಿ ಮಾಡಬೇಕು. ಹಾಗಾಗಿ ನಾವೆಲ್ಲ ಮುಂದೆ ಒಂದು ಸತ್ಯಾಗ್ರಹ ಮಾಡಬೇಕು, ಚಳುವಳಿ ಮಾಡಬೇಕು, ಒಂದು ಆಂದೋಲನದ ರೂಪದಲ್ಲಿ ಸರ್ಕಾರದ ಈ ಒಂದು ತುರ್ತು ಪರಿಸ್ಥಿತಿಯನ್ನು ವಿರೋಧ ಮಾಡಬೇಕು ಅಂತೇಳಿ ಸಂಘದವರು ನಿಶ್ಚಯ ಮಾಡಿದರು. ಜೂನ್ 25ನೇ ತಾರೀಕು ನಾನಾಜಿ ದೇಶ್ಮುಖ್ ಅವರು ಜನಸಂಘದಲ್ಲಿದ್ದರು. ಅವರ ಒಂದು ನೇತೃತ್ವದಲ್ಲಿ ಅವರ ಪ್ರಧಾನ ಕಾರ್ಯದರ್ಶಿಗೆ ಒಂದು ಲೋಕ ಸಂಘರ್ಷ ಸಮಿತಿ ಅನ್ನುವಂಥ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ರು. ಯಾಕೆಂದರೆ ಸಂಘದ ಮೇಲೆ ಬ್ಯಾನ್ ಆಗಿತ್ತು, ರಾಜಕೀಯ ಪಕ್ಷದ ನಾಯಕರನ್ನೆಲ್ಲ ಸೆರೆಮನೆಯಲ್ಲಿ ಇಟ್ಟಿದ್ರು. ಹಾಗಾಗಿ ಒಂದು ಹೊಸ ಸಂಸ್ಥೆ, ಒಂದು ಹೊಸ ಸಂಘಟನೆ, ಲೋಕ ಸಂಘರ್ಷ ಸಮಿತಿ, ಇದರ ಹೆಸರಿನಲ್ಲಿ ಈ ಒಂದು ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳಿ ಒಂದು ಸಮಗ್ರವಾದ ಒಂದು ನಿಶ್ಚಯವನ್ನು ಆಗಿನ ಪ್ರಮುಖರೆಲ್ಲ ಕೈಗೊಂಡ್ರು. ಆ ನಂತರ ಹೋರಾಟ ಪ್ರಾರಂಭ ಆಯಿತು. ಈಗ ಯಾರೋ ಸರ್ಕಾರದ ವಿರುದ್ಧ ಹೋರಾಟ ಮಾಡಬಾರದು, ಸರ್ಕಾರದ ವಿರುದ್ಧ ಧ್ವನಿ ಎತ್ತಬಾರದು ಅನ್ನೋ ಥರದಲ್ಲಿ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ಎಲ್ಲ ಮಾಡಿ, ಆದರೂ ಈ ಹೋರಾಟಗಳನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗೋದು ಅಥವಾ ಈ ಹೋರಾಟಗಳನ್ನು ಆರಂಭ ಮಾಡೋದು ಹೇಗೆ ಸಾಧ್ಯ ಆಯಿತು? ಬ್ರಿಟಿಷ್ನವರ ಕಾಲದಲ್ಲೇ ಬ್ರಿಟಿಷ್ನವರ ವಿರುದ್ಧ ನಮ್ಮ ಇಲ್ಲಿನ ಜನರು ಹೋರಾಟ ಮಾಡಿದರು. ಈಗ ಈ ಹೋರಾಟ ನಡೆದಿದ್ದು ನಮ್ಮವರ ವಿರುದ್ಧನೇ, ಸ್ವಕೀಯರು, ನಮ್ಮವರೇ ಆಡಳಿತದಲ್ಲಿದ್ದಂಥವರು. ಹಾಗಾಗಿ ಬ್ರಿಟಿಷರ ವಿರುದ್ಧನೇ ಹೆದರದೇ ಇರೋರು ನಮ್ಮವ್ರ ವಿರುದ್ಧ ಹೆದರೋದು ಯಾಕೆ ಅಂತೇಳಿ ಎಲ್ಲರಲ್ಲೂ ಒಂದು ಇದಿರುತ್ತಲ್ಲ, ನಮ್ಮ ಸ್ವಾತಂತ್ರ್ಯದ ದಮನ ಆದಾಗ ನಾವು ಸುಮ್ಮನೆ ಇರಬಾರ್ದು ಅನ್ನುವಂಥ ಒಂದು ಒಳಗಿನ ಒಂದು ಎಚ್ಚರ, ಆ ಜಾಗೃತಿ, ಅದು ಎಲ್ಲರನ್ನು ಪ್ರೇರೇಪಿಸ್ತು ಅಂತ ಹೇಳ್ಬೋದು. ಅಂದ್ರೆ ನೀವು ಬ್ರಿಟಿಷರ ವಿರುದ್ಧ ನಡೆದಿದ್ದು ಏನು ಒಂದು ಸ್ವಾತಂತ್ರ್ಯ ಹೋರಾಟ ಆದ್ರೆ, ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ನಡೆದಿದ್ದು ನಮ್ಮವರ ವಿರುದ್ಧನೇ ನಡೆದ ಎರಡನೇ ಸ್ವಾತಂತ್ರ್ಯ ಹೋರಾಟ ಭಾರತದ್ದು ಅಂತ ಹೇಳ್ತೀರಾ? ಖಂಡಿತ, ಅದನ್ನು ಎರಡನೇ ಸ್ವಾತಂತ್ರ್ಯ ಹೋರಾಟ ಅಂತ ಹೇಳೋದಕ್ಕೆ ಏನು ತೊಂದರೆ ಇಲ್ಲ. ಯಾಕೆಂದ್ರೆ ಎಲ್ಲ ರೀತಿಯ ಸ್ವಾತಂತ್ರ್ಯವನ್ನು ದಮನ ಮಾಡಿದ್ರಾಗ. ವಾಕ್ ಸ್ವಾತಂತ್ರ್ಯ ಇರಲಿಲ್ಲ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರಲಿಲ್ಲ, ಪರಸ್ಪರ ಸಂಘಟನೆ ಮಾಡುವಂಥ ಸ್ವಾತಂತ್ರ್ಯನೂ ಇರಲಿಲ್ಲ. ಹಾಗಾಗಿ ಒಂದು ರೀತಿಯಲ್ಲಿ ಅದನ್ನು ಎರಡನೇ ಸ್ವಾತಂತ್ರ್ಯ, ಇದನ್ನು ಕೆಲವರು ಒಪ್ಕೊಳ್ಳದೇ ಇರ್ಬೋದು, ಆದರೆ ಎರಡನೇ ಸ್ವಾತಂತ್ರ್ಯದ ರೀತಿಯಲ್ಲಿ ಅದು ಶುರುವಾಯಿತು. ಸೊ ಜೂನ್ 25ನೇ ತಾರೀಕೆ ಲೋಕ ಸಂಘರ್ಷ ಸಮಿತಿಯ ಒಂದು ಕಾರ್ಯಚಟುವಟಿಕೆ ಪ್ರಾರಂಭ ಆಗಿತ್ತು. ಇಡೀ ದೇಶದಲ್ಲಿ ಏನೇನು ಮಾಡಬಹುದು ಅನ್ನುವಂಥ ಆಲೋಚನೆಗಳು ಕೂಡ ಶುರುವಾಗಿತ್ತು. ಬಹುಶಃ ಇನ್ನೊಂದು 2-3 ತಿಂಗಳಲ್ಲಿ ತುರ್ತು ಪರಿಸ್ಥಿತಿ ತೆಗಿಬಹುದೇ ಅನ್ನುವಂಥ ಒಂದು ದೂರದ ಸಂಶಯ ಇತ್ತು ಕೆಲವರಲ್ಲಿ. ಆದರೆ 4-5 ತಿಂಗಳಾದರೂ ಕೂಡ ತುರ್ತು ಪರಿಸ್ಥಿತಿಯನ್ನು ತೆಗೆಯುವಂಥ ಒಂದು ಪ್ರಮೇಯ ಬರಲಿಲ್ಲ. ಇಂದಿರಾ ಗಾಂಧಿ ಅದನ್ನು ಮಾಡಲಿಲ್ಲ. ಆಗ ಲೋಕ ಸಂಘರ್ಷ ಸಮಿತಿ ನಿಶ್ಚಯ ಮಾಡಿತು, ಇದರ ವಿರುದ್ಧ ಒಂದು ಸಕಾರಾತ್ಮಕವಾದಂತಹ ದೇಶಾದ್ಯಂತ ಒಂದು ಹೋರಾಟ ಮಾಡಬೇಕು ಅಂತ. ಆದರೆ ಅದು ಅಹಿಂಸಾತ್ಮಕವಾಗಿರಬೇಕು, ಹಿಂಸೆ ಇರಬಾರ್ದು, ಇದರಲ್ಲಿ ಅಹಿಂಸಾತ್ಮಕವಾಗಿ ನಾವು ಹೋರಾಟ ಮಾಡಬೇಕು ಅಂತೇಳಿ ಅವರು ಒಂದು ಕರಪತ್ರವನ್ನು ಮಾಡಿದರು. ಆ ಕರಪತ್ರ ಏನಿತ್ತು ಅಂದರೆ, ಅದರಲ್ಲಿ ಭಾರತದ ಜನಕೋಟಿಯ ಆದೇಶ ಅಂತ ಆ ಕರಪತ್ರ, ಒಂದು ಸಣ್ಣ ಕರಪತ್ರ, ಅದನ್ನು ಎಲ್ಲ ಕಡೆ ವಿತರಣೆ ಮಾಡಿದರು. ಅದರಲ್ಲಿ ಮುಖ್ಯವಾಗಿ ಕೆಲವು ಅಂಶಗಳನ್ನು ಹಾಕಿದರು. ಏನು ಅಂದರೆ, ತುರ್ತು ಪರಿಸ್ಥಿತಿಯನ್ನು ರದ್ದುಪಡಿಸಿ, ವ್ಯಕ್ತಿ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ, ವಿಚಾರ ಸ್ವಾತಂತ್ರ್ಯ, ಸಂಘಟನಾ ಸ್ವಾತಂತ್ರ್ಯಗಳನ್ನು ಮರಳಿ ಕೊಡಿ, ತುರ್ತು ಪರಿಸ್ಥಿತಿಯ ನೆಪದಿಂದ ಬಂಧಿಸಿದ ಎಲ್ಲ ರಾಜಕೀಯ ಕೈದಿಗಳನ್ನು ಬಿಡುಗಡೆಗೊಳಿಸಿ, ಯಾವ ಸಂಘ ಸಂಸ್ಥೆಯನ್ನು ಕಾನೂನಿನ ಸರಿಯಾದ ಕ್ರಮ ಮತ್ತು ನ್ಯಾಯಾಲಯದ ತೀರ್ಮಾನವಿಲ್ಲದೆ ನಿಷೇಧಿಸುವಂತಿಲ್ಲ ಎಂಬುದನ್ನು ಒಪ್ಪಿಕೊಳ್ಳಿ. ಆಮೇಲೆ ಜೂನ್ 25ರ ನಂತರ ಅನೇಕ ತಿದ್ದುಪಡಿಗಳನ್ನು ತಂದಿದ್ರು ಕಾನೂನಿಗೆ, ಸಂವಿಧಾನಕ್ಕೆ ತಿದ್ದುಪಡಿ ತಂದಿದ್ರು. ಎಲ್ಲ ತಿದ್ದುಪಡಿಗಳನ್ನ ಹಿಂದಕ್ಕೆ ತೆಗೆದುಕೊಳ್ಳಿ. ಇನ್ನು ಕೊನೆಯದಾಗಿ ಪತ್ರಿಕಾ ರಂಗಕ್ಕೆ ಸ್ವಾತಂತ್ರ್ಯ ನೀಡಿ, ಪತ್ರಿಕೆಯಲ್ಲಿ ಅವರು ಬರೆಯೋದಕ್ಕೆ ನೀವು ಅಡ್ಡಿಪಡಿಸಬಾರದು, ಎಲ್ಲವುದನ್ನು ಬರೀಬೇಕು ಅಂತ. ಸೊ ಈ ರೀತಿಯ 6 ಬೇಡಿಕೆಗಳನ್ನು ಭಾರತದ ಜನಕೋಟಿಯ ಆದೇಶ ಅನ್ನುವಂಥ ಕರಪತ್ರದಲ್ಲಿ ಮುದ್ರಿಸಿ ಹಾಕಿದ್ರು. ಆ ನಂತರ ಒಂದು ಸತ್ಯಾಗ್ರಹ ಗೀತೆಯನ್ನು ಕೂಡ ಸಿದ್ಧಪಡಿಸಿದ್ರು. ಆ ಸತ್ಯಾಗ್ರಹ ಗೀತೆ ಯಾವುದು ಅಂದರೆ, ನಮ್ಮ ಕವಿ ರವೀಂದ್ರನಾಥ್ ಟಾಗೂರ್ ಅವರು ವೇರ್ ದಿ ಮೈಂಡ್ ಈಸ್ ವಿತೌಟ್ ಫಿಯರ್ ಆ್ಯಂಡ್ ದ ಹೆಡ್ ಈಸ್ ಹೆಲ್ಡ್ ಹೈ, ವೇರ್ ನಾಲೆಡ್ಜ್ ಈಸ್ ಫ್ರೀ ಅನ್ನುವಂಥ ಒಂದು ಇಂಗ್ಲಿಷ್ ಕವನ, ಅದನ್ನು ಇಲ್ಲಿ ಕರ್ನಾಟಕದಲ್ಲಿ ಕನ್ನಡದಲ್ಲಿ ತಂದಿದ್ರು. ಆ ಸ್ವತಂತ್ರ ಸ್ವರ್ಗಕ್ಕೆ ನಮ್ಮ ನಾಡು ಏಳಲೇಳಲೇಳಲೇಳಲಿ, ಎಲ್ಲಿ ಮನವು ನಿರ್ಭಯದಿ ತಲೆಯನ್ನೆತ್ತಿ ನಿಲ್ಲುವುದೋ, ಎಲ್ಲಿ ಜ್ಞಾನ ಸುಧಾಪಾನ ಎಲ್ಲರಿಗೂ ಸಿಗುವುದೋ ಆ ಸ್ವತಂತ್ರ ಸ್ವರ್ಗಕ್ಕೆ. ಅಂದರೆ ಸ್ವಾತಂತ್ರ್ಯ ಪಡೆಯೋದಕ್ಕೋಸ್ಕರ ಇರುವಂಥ ಒಂದು ಗೀತೆಯಾಗಿ ಅದನ್ನು ಎಲ್ಲ ಕಡೆ ಸತ್ಯಾಗ್ರಹದ ಸಮಯದಲ್ಲಿ ಹೇಳಬೇಕು ಅಂತ ಹೇಳಿ ಅದನ್ನು
ಆ, ರಚನೆ ಮಾಡಿದರು ಮತ್ತು ಒಂದು ಗೀತೆಯ ಹಿನ್ನೆಲೆಯೊಂದಿಗೆ ಭಾರತದ ಜನಕೋಟಿಯ ಆದೇಶ ಕರಪತ್ರ ಕೊಡೋದು, ಆನಂತರ ಈ ಗೀತೆ ಹೇಳೋದು, ಆಮೇಲೆ ಎಲ್ಲರೂ ಬಂಧನಕ್ಕೊಳಗಾಗೋದು, ಈ ರೀತಿ ಒಂದು ಸತ್ಯಾಗ್ರಹ 1975 ನವೆಂಬರ್ 14ನೇ ತಾರೀಕು ಅವತ್ತಿಂದ ಆ ಸತ್ಯಾಗ್ರಹದ ಪರ್ವ ಶುರುವಾಯಿತು. ಈಗ ಸರ್ಕಾರ ವಿರುದ್ಧ ಮಾತಾಡಲೇಬಾರದು ಅನ್ನೋ ಸ್ಥಿತಿಯಲ್ಲಿ ಈ ತರ ಸತ್ಯಾಗ್ರಹಗಳನ್ನ ಅಹಿಂಸಾ ಮಾರ್ಗದಲ್ಲೇ ಇದ್ರೂ ಕೂಡ ಆರಂಭ ಮಾಡಿದಾಗ ಸರ್ಕಾರ ಅದನ್ನ ತಡೆಯೋ ಪ್ರಯತ್ನ ಮಾಡಿಲ್ವಾ, ಅಥವಾ ಪೊಲೀಸರ ಮೂಲಕ ಅದನ್ನ ಏನು ನಿಯಂತ್ರಿಸುವಂತ ಅಥವಾ ಅದರಲ್ಲಿ ತೊಡಗಿರೋರನ್ನ ಮತ್ತೆ ಅರೆಸ್ಟ್ ಮಾಡಿ ಅಥವಾ ಅವ್ರ ಮೇಲೆ ಬೇರೆ ಬೇರೆ ರೀತಿ ಕ್ರಮ ಕೈಗೊಳ್ಳುವಂತ ಪ್ರಯತ್ನವನ್ನು ಸರ್ಕಾರ ಮಾಡಿಲ್ವಾ? ಬೇಕಾದಷ್ಟು ಮಾಡಿದ್ರು. ಇದರ ಸುಳಿವು ಸರ್ಕಾರಕ್ಕಿತ್ತು, ಈ ರೀತಿ ಸತ್ಯಾಗ್ರಹ ಎಲ್ಲ ಕಡೆ ಮಾಡ್ತಾರೆ ಅಂತ. ಅದಕ್ಕೆ ಪೊಲೀಸ್ನವರು ಕೂಡ ಸಜ್ಜಾಗಿದ್ರು. ಆದರೆ ಸತ್ಯಾಗ್ರಹಿಗಳು ಇಷ್ಟೊಂದು ಪ್ರಬಲರಾಗಿರ್ತಾರೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಎಲ್ಲ ಕಡೆ ಸತ್ಯಾಗ್ರಹ ಪ್ರಾರಂಭ ಆಯಿತು, ಪೊಲೀಸ್ನವ್ರು ಬಂದರು, ಲಾಠಿ ಚಾರ್ಜ್ ಮಾಡಿದರು. ಆದರೆ ಯಾರು ಓಡೋಗ್ಲಿಲ್ಲ. ಪೊಲೀಸ್ನವ್ರು ಏನು ತಿಳ್ಕೊಂಡಿದ್ರು, ಲಾಠಿ ಚಾರ್ಜ್ ಮಾಡಿದ ಕೂಡಲೇ ಎಲ್ಲ ಚದರಿ ಬಿಡ್ತಾರೆ, ಇವ್ರನ್ನೆಲ್ಲ ನಿವಾರಿಸಬಹುದು ಅಂತ. ಆದರೆ ಹಾಗಾಗಲಿಲ್ಲ. ಪ್ರತಿಯೊಂದು ಕಡೆಗಳಲ್ಲೂ ಕೂಡ ಯಾರ್ಯಾರು ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ರು ಅವರು ಲಾಠಿ ಏಟುಗಳನ್ನು ತಿಂದರು. ಅನೇಕರಿಗೆ ಪೆಟ್ಟಾಯಿತು, ಕೈ ಮುರಿತು, ಕಾಲು ಮುರಿದೋಯ್ತು. ಆದರೂ ಕೂಡ ಅಲ್ಲೇ ಇದ್ರು. ಕೊನೆಗೆ ನಿರ್ವಾಹ ಇಲ್ಲದೆ ಅವ್ರನ್ನೆಲ್ಲ ಬಂಧಿಸಿದ್ರು, ಕೋರ್ಟಿಗೆ ಅವ್ರನ್ನೆಲ್ಲ ಪ್ರೊಡ್ಯೂಸ್ ಮಾಡಿದ್ರು, ಜೈಲುಗಳಿಗೆ ಅವರನ್ನು ತುಂಬಿದ್ರು. ಹೀಗೆ ನಿರಂತರವಾಗಿ ನಡೀತಾ ಹೋಯಿತು. ಇದರಲ್ಲಿ ಆಶ್ಚರ್ಯ ಅಂದರೆ ಸಾಮಾನ್ಯ ಜನರೇ ಹೆಚ್ಚು ಭಾಗವಹಿಸಿರೋದು. ಸಾಮಾನ್ಯ ಜನರು, ಅನೇಕರಿಗೆ ಈ ತುರ್ತು ಪರಿಸ್ಥಿತಿ ಅಂದರೆ ಏನು ಯಾವುದು ಗೊತ್ತಿಲ್ಲದೆ ಇರೋವಂಥವ್ರು ಕೂಡ ಅದರಲ್ಲಿ ಭಾಗವಹಿಸಿದ್ರು. ದೇಶಕ್ಕೇನೋ ತೊಂದರೆ ಬಂದಿದೆ, ನಾವು ನಮ್ಮ ಒಂದು ಹೋರಾಟ ಮಾಡಬೇಕು ಅಂತೇಳಿ ಅದರಲ್ಲಿ ಧುಮುಕಿದ್ರು. ರೈತರು, ಕಾರ್ಮಿಕರು, ವಿದ್ಯಾರ್ಥಿಗಳು, ಮಹಿಳೆಯರು ಎಲ್ಲ ಕಡೆ. ಕರ್ನಾಟಕದಲ್ಲಂತೂ 175 ತಾಲೂಕುಗಳ ಪೈಕಿ ಸುಮಾರು 120 ತಾಲೂಕುಗಳಿಂದ ಆ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ರು. ಎಲ್ಲ ಕಡೆಯಿಂದ ನವೆಂಬರ್ 14ರಿಂದ ನಿರಂತರವಾದ ಒಂದು ಸತ್ಯಾಗ್ರಹ ನಡೀತಾ ಇತ್ತು. ಇದನ್ನು ಯಾರು ಸಂಘಟನೆ ಮಾಡ್ತಾ ಇದ್ರು, ಇದು ಕರೆಕ್ಟ್ ಟೈಮಿಗೆ ಹೇಗಾಗುತ್ತೆ ಅನ್ನೋದು ಕೂಡ ಪೊಲೀಸ್ನವ್ರಿಗೆ ಗೊತ್ತೇ ಆಗ್ತಿರ್ಲಿಲ್ಲ. ಇದ್ದಕ್ಕಿದ್ದಾಗ ಎಲ್ಲಿಂದನೋ ಭಾರತ್ ಮಾತಾ ಕಿ ಜೈ ಕೇಳ್ತಾ ಇತ್ತು, ಇದ್ದಕ್ಕಿದ್ದಾಗೆ ಒಂದೇ ಮಾತರಂ ಘೋಷಣೆ ಕೇಳ್ತಾ ಇತ್ತು. ನೋಡಿದರೆ ಅಲ್ಲೊಂದಷ್ಟು ಜನ ಇರ್ತಿದ್ರು, ಒಂದು 50-100 ಜನ. ಅವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು ಮತ್ತು ಅವರೇನು ಓಡಿ ಹೋಗ್ತಾ ಇರಲಿಲ್ಲ. ಪೊಲೀಸ್ನವ್ರನ್ನ ಕಂಡು ಕೂಡಲೇ ಅಲ್ಲೇ ನಿಂತಿರ್ತಿದ್ರು. ಆನಂತರ ಅವ್ರನ್ನೆಲ್ಲ ಬಂಧಿಸಿ ಜೈಲಿಗೆ ಕರ್ಕೊಂಡು ಹೋಗ್ತಾ ಇದ್ರು, ಜೈಲಲ್ಲಿ ಅವರನ್ನೆಲ್ಲ ಹಾಕ್ತಾ ಇದ್ರು. ವಿಶೇಷವಾಗಿ ಕೇರಳದಲ್ಲಿ ಮತ್ತು ಇನ್ನು ಕೆಲವು ಕಡೆಗಳಲ್ಲಿ ತುಂಬ ಹಿಂಸಾಚಾರವನ್ನು ಅನುಭವಿಸಬೇಕಾಯಿತು. ಕೇರಳದಲ್ಲಂತೂ ಆ ಕಾಸರಗೋಡಿನ ಯಾರ್ಯಾರು ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ರು ಅಂಥವರು ಅಡಿಕೆ ತೋಟವನ್ನು ಕತ್ತರಿಸಾಕಿದ್ರು, ಬಾಳೆ ಮರಗಳನ್ನು ಕತ್ತರಿಸಾಕಿದ್ರು, ಮನೆಗಳಿಗೆ ನುಗ್ಗಿ ಅಲ್ಲಿರುವಂಥ ಪಾತ್ರೆಗಳನ್ನೆಲ್ಲ ತೆಗೆದು ಹೊರಗೆ ಎಸೆದ್ರು. ಹೀಗೆ ಬೇಕಾದಷ್ಟು ಮಾಡಿದ್ರಲ್ಲಿ ನಾನಾ ರೀತಿಯ ಹಿಂಸೆಗಳನ್ನು ಮಾಡಿದರು. ಒಬ್ಬ ರಾಜನ್ ಅನ್ನುವಂಥ ಒಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿ, ಅವನು ಈ ಸತ್ಯಾಗ್ರಹದ ನೇತೃತ್ವವನ್ನು ವಹಿಸಿದ್ದ ಮತ್ತು ಯಾರ್ಯಾರು ಈ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ತಾ ಇದ್ರು ಅವರಿಗೆಲ್ಲ ಪ್ರೇರಣೆಯನ್ನು ಕೊಡ್ತಾ ಇದ್ದ. ಅವನನ್ನು ಹಿಡಿದು ಅರೆಸ್ಟ್ ಮಾಡಿ ಅವನಿಗೆ ಕೊಡಬಾರದ ಶಿಕ್ಷೆಯನ್ನು ಕೊಟ್ಟರು. ಅವನನ್ನು ಪೂರ್ತಿ ನೇಕೆಡ್ ಮಾಡಿದರು, ಐಸ್ ಸ್ಲ್ಯಾಬ್ ಮೇಲೆ ಮಲಗಿಸಿದ್ರು, ಸಿಕ್ಕಾಬಟ್ಟೆ ಕೈ ಕಾಲಿಗೆ ಹೊಡೆದ್ರು. ಕೊನೆಗೆ ಅವನು ಜೀವಂತ ಶವವಾಗಿ ಕೊನೆಗೆ ಸತ್ತೇ ಹೋದ. ಅವನ ಶವವನ್ನು ಕೂಡ ಎಲ್ಲೋ ಒಂದು ಕಡೆ ತೊಗೊಂಡೋಗಿ ಎಸೆದ್ರು. ಈ ರೀತಿ ಅನೇಕರು, ಇದು ಕೇವಲ ನಾನು ಹೇಳ್ತಾ ಇರೋದು ಗೊತ್ತಾಗಿರುವಂಥ ಸಂಗತಿಗಳು, ಗೊತ್ತಿಲ್ಲದೆ ಇರುವಂಥದ್ದು ಬೇಕಾದಷ್ಟಿದೆ. ಸಿಕ್ಕಾಬಟ್ಟೆ ಪೊಲೀಸ್ನವ್ರ ಹಿಂಸಾಚಾರ ಇತ್ತು. ಪೊಲೀಸ್ನವರಿಗೆ ಸೂಚನೆನೇ ಇತ್ತು, ಸತ್ಯಾಗ್ರಹಿಗಳನ್ನು ಆದಷ್ಟು ಹಿಂಸಾಚಾರಕ್ಕೆ ಒಳಪಡಿಸಿ ಅವ್ರು ಮತ್ತೆ ತಿರುಗಿ ಬರಬಾರದು ಅಂತ. ಇಷ್ಟಾದರೂ ಕೂಡ ಸತ್ಯಾಗ್ರಹ ಪರ್ವದಲ್ಲಿ ಪದೇ ಪದೇ ಸತ್ಯಾಗ್ರಹಗಳು ನಡೀತಾನೆ ಇತ್ತು. ಎಲ್ಲ ಊರುಗಳಲ್ಲೂ ನಡೀತಾ ಇತ್ತು, ಪ್ರತಿಯೊಂದು ಊರಲ್ಲೂ. ಒಂದ್ಸರಿ ಕಾಂಗ್ರೆಸ್ಸಿನ ಮುಖಂಡರಾದಂಥ ವೀರಪ್ಪ ಮೊಯ್ಲಿ ಅವರೇ ಒಂದು ಕಡೆ ಬಂಟ್ವಾಳಕ್ಕೆ ಬಂದಿದ್ರು. ಬಂಟ್ವಾಳಕ್ಕೆ ಬಂದಾಗ ಅಲ್ಲೊಂದು ಕಾಂಗ್ರೆಸ್ ಆ ಸಭೆಯಲ್ಲಿ ಅವ್ರು ಮಾತಾಡ್ತಾ ಹೇಳಿದ್ರಂತೆ, ನೋಡಿ ನೀವೆಲ್ಲ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳ್ತೀರಿ, ವಾಕ್ ಸ್ವಾತಂತ್ರ್ಯ ಇಲ್ಲ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ಲ. ಯಾರು ಹೇಳಿದ್ದೆ ನಿಮಗೆ? ಎಲ್ಲ ಕಡೆ ಸತ್ಯಾಗ್ರಹ ನಡೀತಾ ಇದೆ, ನಾನೇ ನೋಡ್ತಾ ಇದ್ದೀನಿ. ಮತ್ತೆ ನೋಡಿ, ನೀವು ಎಲ್ಲ ವಿಷಯವನ್ನು ಒಂದು ಹಂಚ್ತಾ ಇದ್ದೀರಿ, ಪತ್ರಿಕೆಯಲ್ಲಿ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳ್ತೀರಿ ಅಂತ ಹೇಳಿ ಜೇಬಿಂದ ಒಂದು ಕರಪತ್ರ ತೆಗೆದ್ರು. ಅದು ನೋಡಿದರೆ ಕಾಳೆ ಅನ್ನುವಂಥ ಭೂಗತ ಪತ್ರಿಕೆ. ಇದು ನೋಡಿ ನಂಗೆ ಸಿಕ್ಕಿದೆ, ನನಗೆ ರೆಗ್ಯುಲರ್ ಯಾರೋ ಕಳಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನು ಆ ಸಭೆಯಲ್ಲಿ ತೋರಿಸಿದ್ರಂತೆ. ಅಂದರೆ ಈ ಸತ್ಯಾಗ್ರಹಕ್ಕೆ ಒಂದು ವಿಶೇಷವಾದ ಯೋಜನೆಯನ್ನು ಮಾಡಿದರು. ಆ ವಿಶೇಷವಾದ ಯೋಜನೆ ಇದ್ದಿದ್ದರಿಂದ ಸತ್ಯಾಗ್ರಹ ಕೊನೆಯವರೆಗೂ ಸಕ್ಸಸ್ ಆಯಿತು. ಮತ್ತು ಸತ್ಯಾಗ್ರಹಿಗಳೆಲ್ಲ ಜೈಲಿಗೆ ಹೋದರು, ಯಾರೇನು ಹೆದರಲಿಲ್ಲ. ಎಷ್ಟೋ ಥರದ ಟಾರ್ಚರ್ ಕೊಟ್ಟರು. ಮಧ್ಯಪ್ರದೇಶದಲ್ಲಿ ಸಂಘದ ಒಬ್ಬರು ಸಂಘ ಚಾಲಕರಿಗೆ
ಅವರ ಬಟ್ಟೆಯನ್ನೆಲ್ಲ ಬಿಚ್ಚಿ ಅವರ ಪೈಜಾಮದೊಳಗೆ ಇಲಿಯನ್ನು ಬಿಟ್ಟು ಆಮೇಲೆ ಅವರ ಕಾಲಿನ ಮೇಲೆ ರಾಡನ್ನು ಉಜ್ಜಿ ಹೀಗೆ ಮಾಡಬಾರದೆಲ್ಲ ಮಾಡಿದರು. ಆವಾಗ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ವಿಶೇಷವಾದ ಇದಿತ್ತು ಟ್ರೀಟ್ಮೆಂಟು. ಆ ಟ್ರೀಟ್ಮೆಂಟ್ ಏನು ಅಂದರೆ ಏರೋಪ್ಲೇನ್ ಅಂತ. ಏರೋಪ್ಲೇನ್ ಅಂದರೆ ಎರಡೂ ಕೈಗಳನ್ನು ಹಿಂದಕ್ಕೆ ಕಟ್ಟಿ ಅದಕ್ಕೆ ಹಗ್ಗದಲ್ಲಿ ಕಟ್ಟಿ ಮೇಲ್ಗಡೆ ಒಂದು ರಾಟೆ, ಆ ರಾಟೆಗೆ ತೂಗಾಕಿ ಅಲ್ಲಿಂದ ಹಿಂಗೆ ಎಳೆಯೋದು, ಮೇಲೆ ಕೆಳಗೆ ಎಳೆಯೋದು, ಆಮೇಲೆ ಹಿಂಗೆ ಎಳಿತಾ ಇರಬೇಕಾದ್ರೆ ಅವನಿಗೆ ಕಾಲುಗಳಿಗೆಲ್ಲ ಹೊಡೆಯೋದು. ಇದು ಏರೋಪ್ಲೇನ್ ಶಿಕ್ಷೆ ಅಂತ. ಇಂಥ ಶಿಕ್ಷೆಯನ್ನು ಕೂಡ ಸಂಘದ ಸ್ವಯಂ ಸೇವಕರು ಸಹಿಸಿದ್ರು, ಸತ್ಯಾಗ್ರಹ ಮಾಡಿದವರು ಕೂಡ ಸಹಿಸಿದ್ರು. ಯಾರು ಕೂಡ ಹೆದರ್ಲಿಲ್ಲ. ನಿಮ್ಮ ಲೀಡರ್ ಯಾರು, ಯಾರು ನಿಮಗೆ ಕಳಿಸಿದ್ದು ಅಂತ ಬಾಯಿ ಬಿಡಿಸೋದಕ್ಕೆ ಪೊಲೀಸ್ನವರು ಇನ್ನಿಲ್ಲದ ಟಾರ್ಚರ್ ಮಾಡಿದ್ರು. ಆದ್ರೆ ಯಾರು ಕೂಡ ಅದನ್ನು ಹೇಳಲಿಲ್ಲ. ಇಲ್ಲ, ನಾವೇ ಬಂದಿದ್ದೀವಿ, ನಾವು ಭಾಗವಹಿಸಿದ್ದೀವಿ ಅನ್ನುವಂಥ ಮಾತು ಹೇಳಿದರು. ಅಂದ್ರೆ ಹಿಂಸಾಚಾರಕ್ಕೆ ಯಾರೂ ಬೆದರ್ಲಿಲ್ಲ, ಯಾರೂ ತಲೆ ಬಾಗ್ಲಿಲ್ಲ. ಇದೊಂದು ನಮ್ಮ ಕರ್ತವ್ಯ, ದೇಶಕ್ಕೋಸ್ಕರ ಮಾಡುವಂತ ಕರ್ತವ್ಯ ಅಂತಾನೆ ಎಲ್ಲರೂ ತಿಳ್ಕೊಂಡು ಮಾಡಿದ್ರು. ಈಗ ಅಷ್ಟೆಲ್ಲ ಜನ ನಾಯಕರನ್ನ, ಆಮೇಲೆ ಬೇರೆ ಬೇರೆ ಸಂಘಟನೆ ಪ್ರಮುಖರನ್ನ, ಈ ತರದವ್ರನ್ನ ಅರೆಸ್ಟ್ ಮಾಡಿದ್ರು. ಅದ್ರ ಜೊತೆಗೆ ಸತ್ಯಾಗ್ರಹದಲ್ಲಿ ಭಾಗವಹಿಸಿದಂತ ಮಾಮೂಲಿ ಜನರನ್ನು, ಸಾಕಷ್ಟು ಜನರನ್ನ ಅರೆಸ್ಟ್ ಮಾಡಿದ್ರು. ಈಗ ನೀವು ಕೂಡ ಒಂದು 6 ತಿಂಗಳ ಸುಮಾರು ಜೈಲಲ್ಲಿದ್ರಿ. ಇಷ್ಟೆಲ್ಲ ಜನ ತುಂಬುವಷ್ಟು ಜೈಲಲ್ಲಿ ಜಾಗ ಇತ್ತ? ಅಷ್ಟೆಲ್ಲ ಜನರನ್ನ ಜೈಲು ಅಂದ್ರೆ ಏನು ಅದರ ಧಾರಣಾ ಶಕ್ತಿ ಅಷ್ಟಿತ್ತು, ಅಥವಾ ಅಲ್ಲಿ ಪರಿಸ್ಥಿತಿ ಏನಿತ್ತು? ಅಷ್ಟೆಲ್ಲ ಜನರನ್ನ ಜೈಲಿಗೆ ಹಾಕಿದಾಗ ಅಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂತ? ಜೈಲಲ್ಲಿ ಜಾಗ ಇರಲಿಲ್ಲ. ಅನೇಕ ಸರಿ ಏನ್ ಮಾಡ್ತಾ ಇದ್ರು ಅಂದ್ರೆ, ಸತ್ಯಾಗ್ರಹ ಮಾಡ್ತಾ ಇರ್ಬೇಕಾದ್ರೆ ಸತ್ಯಾಗ್ರಹದಲ್ಲಿ ಅರೆಸ್ಟ್ ಮಾಡಿ ಅವ್ರನ್ನ ವ್ಯಾನ್ ನಲ್ಲಿ ತುಂಬಿಸಿ ದೂರದೆಲ್ಲೋ ಒಂದು ಕಾಡಿನಲ್ಲಿ ಬಿಡ್ತಾ ಇದ್ರು. ಇನ್ ಕೆಲವ್ರನ್ನ ಒಂದು 10-15 ಮೈಲಿ ಆಚೆಗೆ ಕರ್ಕೊಂಡು ಹೋಗಿ ಬಿಡ್ತಾ ಇದ್ರು. ಇನ್ ಕೆಲವ್ರನ್ನ ಅಲ್ಲೇ ಬಿಟ್ಬಿಡ್ತಾ ಇದ್ರು, ಯಾಕೆಂದ್ರೆ ಜೈಲೊಳಗೆ ಜಾಗ ಇರಲಿಲ್ಲ. ಅದಕ್ಕೋಸ್ಕರ ಹೀಗೆ ಒಟ್ಟಿನಲ್ಲಿ ಅವರಿಗೆ ಹೆದರಿಸ್ಬೇಕು ಅನ್ನುವಂತ ಪ್ರಯತ್ನ. ಎಷ್ಟೋ ಜನ 10-15 ಮೈಲಿ ನಡ್ಕೊಂಡು ವಾಪಸ್ ಮನೆಗೆ ಬಂದವರು ಇದಾರೆ. ಆಗ ಈ ತರದ್ದೆಲ್ಲ ಸಾಕಷ್ಟು ನಡೀತಾ ಇತ್ತಾಗ, ಸಾಕಷ್ಟು ಆ ಥರದ್ದೆಲ್ಲ. ಈ ಕರ್ನಾಟಕದ ಜೈಲಲ್ಲಿ ಅವಾಗ ಒಂದು ಅಂದಾಜು ಎಷ್ಟು ಜನ ಇದ್ರು, ಅಥವಾ ಆ ಥರದ್ದು ಏನಾದ್ರು ಮಾಹಿತಿ ಇದೆಯಾ ನೀವು ಇದ್ದಾಗ? ಅಥವಾ ಪರಿಸ್ಥಿತಿ ಏನಿತ್ತು? ಈಗ ಅಲ್ಲಿ ಊಟ ತಿಂಡಿ ಇರ್ಬೋದು, ಪ್ರತಿಯೊಂದು ವ್ಯವಸ್ಥೆ ಕೂಡ, ಶೌಚಾಲಯದಿಂದ ಹಿಡಿದು ಪ್ರತಿಯೊಂದು ವ್ಯವಸ್ಥೆ ನಿಮಗೆ ಒಂದಿಷ್ಟು ಜನಕ್ಕೆ ಅದರ ಏನು ಸಾಮರ್ಥ್ಯ ಅಂತ ಇರುತ್ತೆ. ಈ ತರ ಪರಿಸ್ಥಿತಿಲಿ ಜೈಲಿಗೆ ಎಲ್ಲರನ್ನೂ ತುಂಬಿದಾಗ ಅಲ್ಲಿ ಹೇಗಿತ್ತು ಪರಿಸ್ಥಿತಿ? ನಾವೊಂದು 6 ತಿಂಗಳ ತಾವು ಇದ್ರಲ್ಲ, ಅವಾಗ ಯಾವ ತರ ಪರಿಸ್ಥಿತಿಯನ್ನು ಅಲ್ಲಿ ಫೇಸ್ ಮಾಡಿದ್ರಿ ಅಂತ? ನಾನಿದ್ದಿದ್ದು ಮಡಿಕೇರಿ ಸಬ್ ಜೈಲ್ನಲ್ಲಿ. ಅಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ಒಂದು ದೊಡ್ಡ ಹಾಲು, ಬ್ಯಾರೆಕ್, ಅದರಲ್ಲಿ ಎಲ್ಲರನ್ನು ತುಂಬಿಟ್ಟಿದ್ರು. ಅಲ್ಲಿ ಸಂಜೆ ಒಳಗೆ ಎಲ್ಲರೂ ಟಾಯ್ಲೆಟ್ ಎಲ್ಲ ಮುಗಿಸ್ಕೋಬೇಕು. ಹೊರಗಡೆ ಒಂದು 2-3 ಟಾಯ್ಲೆಟ್ಟು. ಸಂಜೆ ಆದಮೇಲೆ ಅಲ್ಲಿ ಒಂದು ಮಡಿಕೆ ಇಡ್ತಾ ಇದ್ರು. ಏನಾದರೂ ಮೂತ್ರ ಮಾಡ್ಬೇಕಾದ್ರೆ ಅದೇ ಮಡಿಕೆಯಲ್ಲಿ ಮಾಡಬೇಕಂತ ಸ್ಥಿತಿ, ಅಥವಾ ಕಟ್ಕೋಬೇಕು ನಾವು, ಈ ಥರದ ಸ್ಥಿತಿ ಇತ್ತು. ಯಾಕೆಂದರೆ ಈಗ ಜೈಲಿನಲ್ಲಿ ಏನೊಂದು ಸೌಲಭ್ಯಗಳಿದೆ ಆಗಿರಲಿಲ್ಲ, ಬಹಳ ಹೀನಾಯವಾದ ಸ್ಥಿತಿ ಇತ್ತು. ಆದರೆ ಹೋದಂಥ ಸತ್ಯಾಗ್ರಹಿಗಳು ಆ ಜೈಲಿನ ಸುಧಾರಣೆಯನ್ನು ಮಾಡಿದರು. ಆ ಜೈಲಿನಲ್ಲಿ ಒಂದಷ್ಟೆಲ್ಲ ವ್ಯವಸ್ಥೆಗಳು ಮಾಡುವ ಹಾಗೆ ಆ ಜೈಲರ್ ಮೇಲೆ ಒತ್ತಡ ತಂದರು. ಹೀಗಾಗಿ ಒಂದಷ್ಟೆಲ್ಲ ಸುಧಾರಣೆ ಆಯಿತು. ಮತ್ತು ಯಾರು ಜೈಲಿಗೆ ಹೋಗ್ತಾ ಇದ್ರು ಸತ್ಯಾಗ್ರಹಿಗಳು, ಅವರ ರೀತಿ ನೀತಿ, ಅವರು ಮಾತಾಡುವಂಥದ್ದು, ಇದೆಲ್ಲ ಜೈಲರ್ ಮೇಲೆ ಇಂಪ್ರೆಸ್ ಆಯಿತು. ಸೊ ಇವರೆಲ್ಲ ಒಳ್ಳೆಯವರು, ಪಾಪ ಒಳ್ಳೆ ಕಾರಣಕ್ಕೋಸ್ಕರ ಜೈಲು ಸೇರಿದ್ದಾರೆ ಅಂತೇಳಿ ಅವರ ಮಾತಿಗೆ ಒಂದು ಬೆಲೆ ಬಂತು. ಹಾಗಾಗಿ ಒಂದಷ್ಟು ಜೈಲಿನಲ್ಲಿ ಬದಲಾವಣೆಗಳು ಆಯಿತು. ಸ್ವಲ್ಪ ಸರಿಯಾದ ಊಟ ತಿಂಡಿ ಕೊಡೋಕ್ಕೆ ಶುರು ಮಾಡಿದರು. ಪ್ರಾರಂಭದಲ್ಲಿ ಬಹಳ ಕೆಟ್ಟ ಆಹಾರ ಕೊಡ್ತಾ ಇದ್ರು, ಹುಳ ಇರುವಂಥ ಆಹಾರ, ಅದು ತಿನ್ನೋಕ್ಕಾಗ್ತಾ ಇರಲಿಲ್ಲ, ಆ ಥರದ್ದೆಲ್ಲ ಇತ್ತು. ಕ್ರಮೇಣ ಅಲ್ಲೆಲ್ಲ ಒಂದು ಬದಲಾವಣೆ ಶುರುವಾಯಿತು. ಆದರೂ ಕೂಡ ನೀವು ಹೇಳಿದಾಗೆ ಸೂಕ್ತವಾದ ವ್ಯವಸ್ಥೆಗಳು ಇರಲಿಲ್ಲ ಇಷ್ಟೊಂದು ಜನಕ್ಕೆ. ಹೇಗೋ ಒಟ್ಟಿನಲ್ಲಿ ಜೈಲಿನಲ್ಲಿ ಇರ್ತಾ ಇದ್ರು. ಆದರೆ ಅಲ್ಲಿ ಕೂಡ ಸ್ವತಂತ್ರವಾಗಿ ನಮ್ಮ ಯಾರು ಸಂಘದ ಕಾರ್ಯಕರ್ತರು ಜೈಲಿಗೆ ಹೋಗಿದ್ರು, ಅಲ್ಲಿ ಇರುವಂಥ ಉಳಿದ ಕೈದಿಗಳಿಗೆ, ಅಂದರೆ ಯಾರೋ ಕೊಲೆ ಹಿಂಸೆ ಇದೆಲ್ಲ ಮಾಡಿ ಬಂದಿರ್ತಾರೆ ಅಂಥವರಿಗೆ ಭಜನೆ ಹೇಳ್ಕೊಡೋದು, ಅಥವಾ ಅವರಿಗೆ ಒಂದಷ್ಟು ಆಟ ಪಾಠಗಳನ್ನು ಹೇಳ್ಕೊಡೋದು, ಯೋಗಾಸನ ಕಲಿಸೋದು, ಇಂಥದ್ದು ಕೂಡ ಮಾಡ್ತಾಯಿದ್ರು. ಈಗ ಹೊರಗಡೆ ಇಷ್ಟೆಲ್ಲ ಹೋರಾಟಗಳು ನಡೀತಾ ಇತ್ತು. ಆಮೇಲೆ ಎಷ್ಟೋ ಸಂದರ್ಭದಲ್ಲಿ ಸತ್ಯಾಗ್ರಹಗಳನ್ನು ಕೂಡ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು. ಜೈಲು ಒಳಗಡೆ ಏನಾದರೂ ಹೋರಾಟ ಅಥವಾ ಒಂದು ಸಣ್ಣ ಮಟ್ಟದ ಪ್ರತಿರೋಧ ಒಡ್ಡುವಂಥದ್ದು ಆ ಥರದ್ದು ಏನಾದರೂ ನಡೆದಿತ್ತ? ಕರ್ನಾಟಕದ ಜೈಲಿನಲ್ಲಿ ಬಳ್ಳಾರಿನಲ್ಲಿ 1-2-3 ಘಟನೆಗಳಾಯಿತು. ಅಲ್ಲಿ ಯಾರು ಮೀಸಾದಲ್ಲಿ ಬಂದಿಗಳಾಗಿದ್ರು ಅವ್ರ ಮೇಲೆ ಉಳಿದ ಕೈದಿಗಳು, ಉಳಿದ ಸಾಮಾನ್ಯ ಕೈದಿಗಳಿಂದ ಹೊಡೆಸುವಂಥ ಒಂದು ಪ್ರಯತ್ನ ನಡೀತು ಬಳ್ಳಾರಿನಲ್ಲಿ. ಆಗ ನಮ್ಮ ಸಕಲೇಶ್ಪುರದ VS ಭಟ್ಟು, ಶಿವಮೊಗ್ಗದ DM ರಂಗನಾಥ್, ಆಮೇಲೆ ಮಂಗಳೂರಿನ ಮೋಹನ್ ಶಣೈ ಅವ್ರ ಮೇಲೆ ಅಟ್ಯಾಕ್ ಆಯಿತು. ಅವರ ಕೈಗಳೆಲ್ಲ ಮುರಿದೋಯ್ತು. ಅದೊಂದು ದೊಡ್ಡ ಗಲಾಟೆನೇ ಆಗೋಯ್ತು. ಯಾವುದೋ ಒಂದು ಸಣ್ಣ ಕಾರಣಕ್ಕೋಸ್ಕರ
ಅಲ್ಲಿರುವಂಥ ಕೈದಿಗಳನ್ನು ಪ್ರಚೋದನೆ ಮಾಡಿ ಇವ್ರ ಮೇಲೆ ಮಾಡುವಂಥದ್ದೊಂದು ನಡೀತು. ಈ ಥರದ್ದು ಬಿಟ್ಟರೆ ಉಳಿದ ಕಡೆ ಆ ಥರದ್ದೇ ನಡೀಲಿಲ್ಲ. ಆದರೆ ಜೈಲೊಳಗೆ ತುಂಬ ಒಳ್ಳೆಯ ವಾತಾವರಣ ಇತ್ತು ಅಂತ ಏನಿರಲಿಲ್ಲ. ಕರ್ನಾಟಕದಲ್ಲಿ ಒಟ್ಟು 28,088 ಜನ ಬಂಧನಕ್ಕೊಳಗಾಗಿದ್ದರು. ಇಡೀ ದೇಶದಲ್ಲಿ 1,50,000 ಜನ ಬಂಧನಕ್ಕೊಳಗಾಗಿದ್ದರು. ಇದರಲ್ಲಿ ಆಗ ಹೇಳಿದ್ನಲ್ಲ, ಮೀಸಾ ಕಾನೂನಿನ ಅಡಿಯಲ್ಲಿ ಬಂಧನಕ್ಕೊಳಗಾದವರೇ ಇಡೀ ದೇಶದಲ್ಲಿ 30,000. ಅಂದರೆ ಅವರಿಗೆ ಯಾವುದೇ ಜಾಮೀನಿಲ್ಲ, ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಅವ್ರನ್ನ ಒಟ್ಟು ಜೈಲಲ್ಲೇ ಇಟ್ಟಿರುವಂಥದ್ದು. ಅಂಥದ್ದು 30,000 ಜನ ನಮ್ಮ ಇಡೀ ದೇಶದಲ್ಲಿದ್ದರು. ಕರ್ನಾಟಕದಲ್ಲೂ ಸುಮಾರು ಹತ್ತತ್ರ ಒಂದು 4-5 ಜನ ಮೀಸಾ ಬಂಧನಕ್ಕೆ ಇದ್ದರು. ಅದರಲ್ಲಿ ಅನೇಕ ದೊಡ್ಡ ದೊಡ್ಡ ಉದ್ಯಮಿಗಳಿದ್ದರು, ಡಾಕ್ಟರ್ಗಳಿದ್ದರು, ಸಂಘದ ಪ್ರಮುಖ ಕಾರ್ಯಕರ್ತರಿದ್ದರು. ಹಾಗೆ ಆಗ BJP ಇರಲಿಲ್ಲ, ಜನಸಂಘದ ಪ್ರಮುಖ ನಾಯಕರುಗಳೆಲ್ಲ ಇದ್ದರು. ಇವರೆಲ್ಲ ಬಂಧನದೊಳಗಿದ್ರು ಅವಾಗ. ಸರ್, ಈ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಮುಖ್ಯವಾಗಿ ಸಂವಿಧಾನದಲ್ಲಿ ಕೊಟ್ಟಂತ ವಾಕ್ ಸ್ವಾತಂತ್ರ್ಯವನ್ನ ಹತ್ತಿಕ್ಕೋ ಕೆಲಸ ಮಾಡಿದ್ರು. ಸಾಮಾನ್ಯವಾಗಿ ಪತ್ರಿಕೆಗಳು ಅಥವಾ ಮಾಧ್ಯಮಗಳನ್ನ ನಾವು ವಾಕ್ ಸ್ವಾತಂತ್ರ್ಯದ ಮುಖ್ಯ ಪ್ರತಿನಿಧಿಗಳು ಅಂತ ಪರಿಗಣಿಸ್ತೀವಿ. ಅಂತ ಸಂದರ್ಭದಲ್ಲಿ, ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಪತ್ರಿಕೆಗಳು, ಈಗ ನೀವು ಅವಾಗ ಮೊಯ್ಲಿ ಅವರು ಒಂದು ಕಹಳೆ ಪತ್ರಿಕೆಯನ್ನ ಮೆನ್ಷನ್ ಮಾಡಿದ್ರು ಅಂತ ಹೇಳಿದ್ರಿ. ಆ ತರ ಪತ್ರಿಕೆಗಳು ಯಾವ ರೀತಿ ಕೆಲಸ ಮಾಡಿದ್ರು? ಯಾಕಂದ್ರೆ ಅವಾಗ ನೀವು ಹೇಳ್ತಾ ಇದ್ರಿ, ಇವರ ಸೆನ್ಸರ್ ಇವರು ಕೂಡ ಒಬ್ಬರನ್ನ ನೇಮಕ ಮಾಡಿದ್ರು. ಸೊ ಆ ಸಂದರ್ಭದಲ್ಲಿ ಹೇಗೆ ಮಾಧ್ಯಮಗಳು ಅಥವಾ ಪತ್ರಿಕೆಗಳು ಮುಖ್ಯವಾಗಿ ಅವಾಗಿದ್ದು ಹೇಗೆ ಕೆಲಸ ಮಾಡಿದ್ವು, ಮತ್ತೆ ಆಗಿನ ಪತ್ರಕರ್ತರ ಪರಿಸ್ಥಿತಿ ಹೇಗಿತ್ತು? ಎಮರ್ಜೆನ್ಸಿ ಡಿಕ್ಲೇರ್ ಆದ ಕೂಡಲೇ ಅನೇಕ ಸಂಪಾದಕರನ್ನು ಅರೆಸ್ಟ್ ಮಾಡಿದರು. ಕೆಲವು ಪತ್ರಿಕೆಗಳು ಮುಚ್ಚೆ ಹೋಯಿತು. ಮತ್ತು ಇನ್ನು ಕೆಲವರು ಬಹಳ ಪ್ರಜಾತಂತ್ರದ ಬಗ್ಗೆ, ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಾ ಇರುವಂಥವ್ರು, ಅವರೊಂದು ನಿಯೋಗ ಹೋಗಿ ಇಂದಿರಾ ಗಾಂಧಿಯನ್ನೇ ಹಾಡಿ ಹೊಗಳಿದ್ರು, ಅವರ ಪರಾಕು ಪಂಪನ್ನು ಒತ್ತಿದ್ರು ಅಂತಲೇ ಹೇಳ್ಬೋದು. ಆದರೆ ಲೋಕ ಸಂಘರ್ಷ ಸಮಿತಿ ಅಂದರೆ ಸಂಘದ ಸ್ವಯಂ ಸೇವಕರೇ ನಿಶ್ಚಯ ಮಾಡಿದರು, ಪತ್ರಿಕೆಗಳಲ್ಲಿ ನಿಜವಾದ ಸುದ್ದಿಗಳು ಈಗ ಬರ್ತಾ ಇಲ್ಲ. ಯಾಕೆಂದರೆ ಸತ್ಯಾಗ್ರಹ ನಡೀತಾ ಇದೆ, ಅನೇಕರು ಅರೆಸ್ಟ್ ಆಗ್ತಾ ಇದ್ದಾರೆ, ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಮ್ಮ ಕಡೆಯಿಂದ ಏನಾದರೂ ಒಂದು ಪ್ರಯತ್ನ ಮಾಡಬೇಕು ಅಂತೇಳಿ ಭೂಗತ ಪತ್ರಿಕೆಗಳನ್ನು ಮಾಡಬೇಕು ಅಂತ ನಿಶ್ಚಯ ಆಯಿತು ಇಡೀ ದೇಶದಲ್ಲಿ. ಭೂಗತ ಪತ್ರಿಕೆ ಅಂದರೆ ಅದು ಎಲ್ಲಿ ಪ್ರಕಟ ಆಗುತ್ತೆ, ಯಾರು ಅದನ್ನು ಸಂಪಾದನೆ ಮಾಡ್ತಿದ್ದಾರೆ, ಸಂಪಾದಕರು ಯಾರು, ಇದ್ಯಾವುದು ಗೊತ್ತಾಗಬಾರ್ದು, ಆ ರೀತಿ ಮಾಡಬೇಕು ಅಂತೇಳಿ. ಸೊ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಜಾಗೃತಿ, ಹಾಗೆ ದಕ್ಷಿಣ ಕನ್ನಡದಲ್ಲಿ ಕಹಳೆ, ಬಳ್ಳಾರಿ ಸೈಡ್ನಲ್ಲಿ ರಣದುಂದುಬಿ ಅನ್ನುವಂಥ ಪತ್ರಿಕೆಗಳು ಶುರುವಾಯಿತು. ಆ ಪತ್ರಿಕೆ ಹೇಗೆ ಆಗ್ತಾ ಇತ್ತು ಅಂದರೆ, ಈಗ ದಕ್ಷಿಣ ಕನ್ನಡದಲ್ಲಿ ಸುಳ್ಯ ಅನ್ನುವಂಥ ಒಂದು ತಾಲೂಕು, ಅದರಲ್ಲಿ ಅರಂತೋಡು ಶ್ರೀಧರ್ ಭಟ್ ಅಂತ ಅವ್ರ ಮನೆಯಲ್ಲಿ, ಅವರ ಮನೆಯ ಅಂಗಳದಲ್ಲಿ ಸುತ್ತಮುತ್ತ ಎಲ್ಲ ತೋಟ ಇದೆ. ಆ ಅಂಗಳದಲ್ಲಿ ಒಂದು ದೊಡ್ಡ ಹೊಂಡವನ್ನು ತೆಗೆದು ಅದರಲ್ಲಿ ಒಂದು ಆಗಿನ ಕಾಲದ ಟ್ರೆಡ್ಲರ್ ಮಿಷನ್ ಇಟ್ಟಿದ್ರು. ಆ ಮಿಷನ್ನಲ್ಲಿ ಎಲ್ಲ ಆಗ ಮೊಳೆ ಜೋಡಿಸುವಂಥದ್ದು, ಇದು ಮೇಲ್ಗಡೆ ಎಲ್ಲ ಹಲಿಗೆ ಹಾಕಿ ಅದ್ರ ಮೇಲೆ ಹುಲ್ಲು ಇಟ್ಟಿದ್ರು, ಅಂದರೆ ಗೊತ್ತಾಗಬಾರ್ದು ಅಂತ. ಗೊತ್ತಾದರೆ ಅರೆಸ್ಟ್ ಆಗ್ತೀವಲ್ಲ. ಸೊ ಅದು ಅಲ್ಲಿಂದ ಒಳಗಡೆಯಿಂದನೇ ಅದಕ್ಕೆ ಕರೆಂಟ್ ಲೈನು ಕನೆಕ್ಷನ್ ಕೊಟ್ಟು ಅದು ಪ್ರಿಂಟ್ ಆಗ್ತಾ ಇತ್ತು. ಅದು ಎರಡನೇ ಸೆಕೆಂಡ್ ಹ್ಯಾಂಡ್ ಮಿಷನ್ ಆಗಿದ್ದರಿಂದ ಜೋರು ಶಬ್ದ ಬರ್ತಾ ಇತ್ತು. ಆ ಶಬ್ದ ಗೊತ್ತಾಗ್ಬಾರದು ಅಂತ ಹೇಳಿ ಶ್ರೀಧರ್ ಭಟ್ರ ಮನೆಯ ಪಂಪ್ ಸೆಟ್ಟನ್ನು ಆನ್ ಮಾಡ್ತಾ ಇದ್ರು. ಅದು ಇದಕ್ಕಿಂತ ಜೋರಾಗಿ ಶಬ್ದ ಆಗ್ತಾ ಇತ್ತು, ಹಾಗಾಗಿ ಗೊತ್ತಾಗ್ತಾ ಇರಲಿಲ್ಲ. ಸೊ ಅಲ್ಲಿ ಪ್ರಿಂಟ್ ಆದಂಥ ಪತ್ರಿಕೆಗಳನ್ನು, ಕಹಳೆಯನ್ನು ಬಂಡಲ್ ಮಾಡಿ, ಆ ಬಂಡ್ಲು ಮೇಲ್ಗಡೆ ಒಂದಷ್ಟು ಊದ್ ಕಡ್ಡಿ ಪ್ಯಾಕೆಟು ಅಥವಾ ಸೋಪು ಇತ್ಯಾದಿ ಜೋಡಿಸಿ, ಅಂದರೆ ಅಕಸ್ಮಾತ್ ಪೊಲೀಸ್ನವರು ಅದನ್ನು ಪತ್ತೆ ಹಚ್ಚಿದ್ರು, ಏನೋ ಊದ್ ಕಡ್ಡಿ ಇರ್ಬೋದು ಅಂತ, ಹಾಗೆ ಬಿಡಲಿ ಅಂತೇಳಿ ಹೀಗೆ ಮಾಡಿ ಎಲ್ಲ ಕಡೆ ತಲುಪಿಸ್ತಾ ಇದ್ರು. ಈಗ ಏನು ಸೋಷಿಯಲ್ ಮೀಡಿಯಾ ಅಂತಿದೆ, ಅದು ಯಾವುದೂ ಇರಲಿಲ್ಲ. ಆಗ ಯಾವುದೇ ಮೊಬೈಲ್ ಇರಲಿಲ್ಲ. ಆಗ ಬರೀ ಲ್ಯಾಂಡ್ ಲೈನ್ ಇತ್ತು, ಅದು ಕೂಡ ಕಷ್ಟದಲ್ಲಿ ಸಿಗ್ತಾ ಇತ್ತು. ಹೀಗಿರಬೇಕಾದ್ರೆ ಕಿವಿಯಿಂದ ಕಿವಿಗೆ, ಬಾಯಿಂದ ಬಾಯಿಗೆ, ಹೃದಯದಿಂದ ಹೃದಯಕ್ಕೆ ಸುದ್ದಿಗಳನ್ನು ತಲುಪಿಸುವಂಥ ಒಂದು ಅದ್ಭುತವಾದ ಜಾಲ ಆಗಿತ್ತು. ಯಾರೋ ಒಂದು ಸುದ್ದಿಯನ್ನು ಕೊಡ್ತಾ ಇದ್ರು, ಅದು ಇನ್ಯಾರಿಗೋ ಸಿಗ್ತಾ ಇತ್ತು. ಹೀಗಾಗಿ ಆ ಕಹಳೆ ಪತ್ರಿಕೆಯಲ್ಲಿ ಯಾರು ಅರೆಸ್ಟ್ ಆದರು, ಯಾರು ಜೈಲಿಗೆ ಹೋದರು, ಮತ್ತು ಯಾರು ಸತ್ಯಾಗ್ರಹ ಮಾಡ್ತಾರೆ, ಇದೆಲ್ಲ ವಿವರಗಳು ಇರ್ತಿತ್ತು. ಮತ್ತು ಜನಜಾಗೃತಿಯ ಅನೇಕ ಅಂಶಗಳು ಅದರಲ್ಲಿ ಇರ್ತಾ ಇತ್ತು. ಸೊ ಅಲ್ಲಿ ಸುಳ್ಯದ ಅರಂತೋಡು ಶ್ರೀಧರ್ ಭಟ್ರ ಮನೆಯಲ್ಲಿ ಆ ರೀತಿ ತುಂಬ ಇದೆಲ್ಲ ನಡೀತಾ ಇತ್ತು. ಆ ಸಂದರ್ಭದಲ್ಲೇ ನನ್ನನ್ನು ಅರೆಸ್ಟ್ ಆಯಿತು. ಒಂದು ದಿವಸ ಅರೆಸ್ಟ್ ಆದಾಗ ಜೈಲಿಗೆ ಹೋಗ್ಬೇಕಾಗಿ ಬಂತು. ಜೈಲಲ್ಲಿ ಒಂದು ಸ್ವಲ್ಪ ದಿವಸ ಆದಮೇಲೆ ಬೇಲ್ ಸಿಕ್ತು. ಬೇಲ್ ಸಿಕ್ಕಿದ ಮೇಲೆ ನಾನು ಮುಂದೆ ಏನು ಮಾಡಬೇಕು ಅಂತ ಹೇಳಿದಾಗ ಸಂಘದವ್ರು ಹೇಳಿದರು, ಬಳ್ಳಾರಿಗೆ ಹೋಗಬೇಕು ಅಂದರು. ಬಳ್ಳಾರಿಲಿ ಏನು ಕೆಲಸ ಅಂದರೆ, ಅಲ್ಲಿ ರಣದುಂದುಬಿ ಅನ್ನುವಂಥ ಪತ್ರಿಕೆ, ಒಂದು ರೀತಿ ಈ ಬಾಂಡ್ಲೆಯಿಂದ ಬೆಂಕಿಗೆ ಬಿದ್ದಂಥ ಸ್ಥಿತಿ ಪತ್ರಿಕೆಯವರಿಗೆ. ಸೊ ಅಲ್ಲೋಗಿ ಆ ಪತ್ರಿಕೆಯನ್ನು ಶುರು ಮಾಡಬೇಕಾಯಿತು. ಇದಲ್ಲದೆ ಅನೇಕ ಪತ್ರಿಕೆಗಳು ಎಮರ್ಜೆನ್ಸಿ ಸಮಯದಲ್ಲಿ
ಬಹಳ ಒಳ್ಳೆಯ ರೋಚಕವಾಗಿ ಕೆಲಸ ನಿರ್ವಹಿಸಿದ್ದು ಅಂದರೆ ನಮ್ಮ ಕರ್ನಾಟಕದಲ್ಲಿ ಚುನಾವಣೆ ಅನ್ನುವಂಥ ಒಂದು ಪತ್ರಿಕೆ ಇತ್ತು. ಅದು ಶಿರ್ಸಿ ಆ ಕಡೆ ಒಬ್ಬರು ನರಸಿಂಹ ಶಾನ್ಭಾಗರು ಅಂತ ಅವರು ಬಹಳ ನೇರವಾಗಿ ಬರಿತಾ ಇದ್ರು. ಇನ್ನೊಂದು ಹುಬ್ಬಳ್ಳಿಯಲ್ಲಿ ಅರ್ಥ ವಿಕಾಸ ಅನ್ನುವಂಥ ಪತ್ರಿಕೆ ಕೃಪಾ ಜೋಶಿ ಅಂತ ಅವರು ಬರಿತಾ ಇದ್ರು. ಆಮೇಲೆ ದಕ್ಷಿಣ ಕನ್ನಡದಲ್ಲಿ ನಾಗೋರಿ ಅವರ ದಿವ್ಯವಾಣಿ ಅಂತ ಒಂದು ಪತ್ರಿಕೆ, ಅವರು ಬಹಳ ನೇರವಾಗಿ ಬಹಳ ಖಾರವಾಗಿ ಬರಿತಾ ಇದ್ರು. ಅದೇ ಕಾರಣಕ್ಕೆ ಅವರನ್ನು ಅರೆಸ್ಟ್ ಮಾಡಿದ್ರು, 100 ದಿವಸ ಜೈಲಿನಲ್ಲಿ ಇಟ್ಟಿದ್ರು. ಬಂದ ಮೇಲೆ ಇನ್ನೂ ಜೋರಾಗಿ ಬರೆಯೋಕ್ಕೆ ಶುರು ಮಾಡಿದ್ರು. ಆಮೇಲೆ ಅವರನ್ನ ಮೀಸಾದಡಿ ಅರೆಸ್ಟ್ ಮಾಡಿ ಬೆಳಗಾಂ ಜೈಲಿನಲ್ಲಿ ಇಟ್ಟರು. ಅದಾದಮೇಲೆ ಎಮರ್ಜೆನ್ಸಿ ಹೋದ್ಮೇಲೆ ಅವರು ವಾಪಸ್ ಬಂದ ಮೇಲೆ ಇನ್ನಷ್ಟು ಜೋರಾಗಿ ಬರೆಯೋಕ್ಕೆ ಶುರು ಮಾಡಿದರು. 1,000 ಇದ್ದಂಥ ಅವರ ಪತ್ರಿಕೆಯ ಸಂಖ್ಯೆ 15,000ಕ್ಕೆ ಹೋಯಿತು. ಹೀಗೆ ಬರಿತಾ ಸಿಕ್ಕಾಬಿಟ್ಟೆ ಅವ್ರು ಎಲ್ಲರನ್ನೂ ಎದುರಾಕೊಂಡಿದ್ರು. ಆಗ ಎಲ್ಲ ಕಡೆ ಕಾಂಗ್ರೆಸ್ಸಿನ ಆಡಳಿತ ಇದ್ದಿದ್ದರಿಂದ ಕಾಂಗ್ರೆಸ್ ವಿರುದ್ಧವಾಗಿ ಬರಿತಾ ಇದ್ರು. ಕೆಲವು ಪತ್ರಿಕೆಯ ಪತ್ರಕರ್ತರು ಅವರಿಗೆ ಸ್ವಲ್ಪ ಎಚ್ಚರಿಕೆಯನ್ನು ಕೊಟ್ಟಿದ್ರು, ಹೀಗೆಲ್ಲ ಬರೆದು ಯಾಕೆ ಸಾಯ್ತೀಯ ನೀನು, ಸುಮ್ಮನೆ ಮೈ ಮೇಲೆ ಯಾಕೆ ಇದನ್ನೆಲ್ಲ ಹೇಳ್ಕೊಳ್ತೀಯ ಅಂತ ಕೇಳಿದಾಗ ಅವ್ರು ಹೇಳಿದ್ರಂತೆ, ಎಲ್ಲರೂ ಸಾಯ್ತಾರೆ, ನಾನು ಸಾಯ್ತೀನಿ, ಎಲ್ಲರೂ ಹೇಡಿಗಳಾಗಿ ಸಾಯೋದು ಬದಲು ಒಂದು ದಿವಸ ವೀರನಾಗಿ ನಾನು ಸಾಯ್ತೀನಿ, ಸಾಯೋದಂತೂ ಅದೇ ಸಿದ್ಧ ಅಂತ ಹೇಳಿದರು. ಹಾಗೇನೆ ಆಯಿತು. ಒಂದು ದಿವಸ ಅವರು ಆಫೀಸಿಗೆ ಬಂದು ಪೂಜೆ ಎಲ್ಲ ಮಾಡಿ ಇನ್ನೇನು ಪತ್ರಿಕೆ ಕೆಲಸ ಶುರು ಮಾಡಬೇಕು ಅನ್ನೋಷ್ಟೊತ್ತಿಗೆ ಹಿಂದ್ಗಡೆಯಿಂದ ಬಂದು ಚೂರಿ ಹಾಕಿ ಅವರನ್ನು ಸಾಯಿಸಿದರು. ರಾಘವೇಂದ್ರ ನಾಗೋರಿ ಅಂತ ಅವ್ರ ಹೆಸರು, ಅನೇಕರಿಗೆ ಗೊತ್ತಿಲ್ಲ. ಆದರೆ ಬಹಳ ಧೈರ್ಯದಿಂದ ಇದೆಲ್ಲವುದನ್ನು ಎದುರಿಸಿದಂಥವ್ರು. ಇನ್ನು ಬೇರೆ ಅವರನ್ನ ಕೊಲೆ ಮಾಡಿದಂಥದ್ದು ಒಂಥರ ಸರ್ಕಾರಿ ಪ್ರಾಯೋಜಿತ ಕೊಲೆ ಆಗಿತ್ತದ ಅವಾಗ. ಅಲ್ಲಿನ ಲೋಕಲ್ ಯಾರು ಕಾಂಗ್ರೆಸ್ನವರಿದ್ರು ಅವರ ವಿರುದ್ಧ ಅವರು ಸಾಕಷ್ಟು ಬರಿತಾ ಇದ್ರು. ಅಲ್ಲಿ ಏನೇನು ಮಾಫಿಯಾ ಇತ್ತು, ಮರಳು ಮಾಫಿಯಾ ಬಗ್ಗೆ ಬರಿತಾ ಇದ್ರು, ಇನ್ಯಾವುದೋ ಭ್ರಷ್ಟಾಚಾರದ ಬಗ್ಗೆ ಬರಿತಾ ಇದ್ರು. ಹಾಗಾಗಿ ಅವ್ರ ಮೇಲೊಂದು ಕಣ್ಣಿತ್ತು. ಜೊತೆಗೆ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಅವರು ಕಾಂಗ್ರೆಸ್ಸಿನ ವಿರುದ್ಧನೇ ಸತತವಾಗಿ ಬರಿತಾ ಇದ್ದಿದ್ದರಿಂದ ಅವರೆಲ್ಲರೂ ಒಂದು ಕಣ್ಣಿಟ್ಟಿದ್ರು ಅವ್ರ ಮೇಲೆ. ಅದೇ ಕಾರಣಕ್ಕೋಸ್ಕರ ಅವರನ್ನ ಕೊಲೆ ಮಾಡಿದರು. ಹೀಗೆ ಅನೇಕರು ನಮ್ಮ ಕರ್ನಾಟಕದಲ್ಲಿ ವಿಕ್ರಮ ಪತ್ರಿಕೆಯ ಸಂಪಾದಕರು ಸೂನಾ ಮಲ್ಯ ಅವರನ್ನು ಕೂಡ 20 ತಿಂಗಳು ಜೈಲಿನಲ್ಲಿ ಇಟ್ಟಿದ್ರು. ವಿಕ್ರಮ ಪತ್ರಿಕೆಯ ಕಚೇರಿ ಮೇಲೆ ದಾಳಿ ಮಾಡಿ ಅಲ್ಲಿರುವಂಥ ಯಂತ್ರಗಳು ಅದನ್ನೆಲ್ಲ ಸೀಸ್ ಮಾಡಿದ್ರು, ಮೆಷಿನ್ಗಳನ್ನೆಲ್ಲ. ಅವರು ಕೂಡ 20 ತಿಂಗಳು ಜೈಲಿನಲ್ಲೇ ಇದ್ದರು. ಹೀಗೆ ಅನೇಕ ಸಂಪಾದಕರು ಆಗ ಜೈಲು ವಾಸವನ್ನು ಅನುಭವಿಸ್ಬೇಕಾಗಿ ಬಂತು. ಆದರೆ ಯಾರೂ ಕೂಡ ಶರಣಾಗತಿ ಅಥವಾ ಕ್ಷಮಾಪಣೆ ಅನ್ನು ಕೇಳಲಿಲ್ಲ. ಸ್ವತಃ ಈ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಡಿದರೆ ಹೊರತು ಯಾರೂ ಕೂಡ ಅಯ್ಯೋ ನನ್ನನ್ನು ಬಿಟ್ಟುಬಿಡಿ ಅನ್ನುವಂಥ ಕ್ಷಮಾಪಣೆ ಯಾರೂ ಕೇಳಲಿಲ್ಲ. ಇದರಿಂದ ಹೊರಗಡೆ ಕೂಡ ಈ ಥರದ ಪತ್ರಿಕೆಗಳು ಸಾಕಷ್ಟು. ಇನ್ನೂ ಕೆಲವರು, ಉದಾಹರಣೆಗೆ ಸುಳ್ಯದಲ್ಲಿ ನಮ್ಮ ಸುಬ್ರಾಯ ಚೊಕ್ಕಾಡಿ ಅನ್ನುವಂಥ ಕವಿ ಈಗಲೂ ಇದ್ದಾರೆ. ಅವರು ಅಜ್ಞಾತ ಪರ್ವ ಅಂತ ಕೈಯಲ್ಲೇ ಬರೆಯುವಂಥ ಒಂದು ಪತ್ರಿಕೆ, ಕೈಯಲ್ಲೇ ಬರೆದ್ಬಿಟ್ಟು ಅವರ ಸಮಾನ ಮನಸ್ಕರಿಗೆ ಅದನ್ನು ಕಾರ್ಬನ್ ಕಾಪಿ ಮಾಡಿ ಹಂಚ್ತಾ ಇದ್ರು. ಇನ್ನು KV ಸುಬ್ಬಣ್ಣ ಸಾಗರದಲ್ಲಿ ಹೆಗ್ಗೋಡು ನೀನಾಸಂ ಅದನ್ನು ಮಾಡಿದವರು, ಅವರು ತುರ್ತು ಕರೆ ಅನ್ನುವಂಥ ಒಂದು ಪತ್ರಿಕೆ, ಅದನ್ನು 100 ಜನರಿಗೆ ಅವರು ಅದನ್ನು ಹಂಚುತ್ತಾ ಇದ್ರು. ಈ ರೀತಿಯ ಕೆಲವು ಪ್ರಯತ್ನಗಳು ಕೂಡ ಇತ್ತು. ಸೈದ್ಧಾಂತಿಕವಾಗಿ ಅವರದ್ದೆಲ್ಲ ಭಿನ್ನಾಭಿಪ್ರಾಯ ಇದ್ದರೂ ಕೂಡ ದೇಶದಲ್ಲಿ ವಾಕ್ ಸ್ವಾತಂತ್ರ್ಯ, ಬೇರೆ ಬೇರೆ ಸ್ವಾತಂತ್ರ್ಯಗಳ ಹರಣ ಆಗಿದ್ದನ್ನು ಅವರು ಒಪ್ಪಿದ್ರು ಮತ್ತು ಅದರ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದರು. ಇದೊಂದು ಬಹಳ ಮುಖ್ಯವಾದ ಒಂದು ವಿಶೇಷ ಅಂತ ಹೇಳ್ಬೋದು. ಈ ಸಣ್ಣ ಸಣ್ಣ ಪತ್ರಿಕೆಗಳು ಈ ತರ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಕೆಲವು ಹೊಸದಾಗಿ ಹುಟ್ಟುಕೊಂಡು ಅಥವಾ ಇರೋ ಪತ್ರಿಕೆಗಳನ್ನ ಒಂದು ಬಹಳ ಏನು ಅಜ್ಞಾತವಾಗಿ ಅದನ್ನ ನಡೆಸುವಂತ, ಅಥವಾ ಈಗ ನೀವು ಹೇಳಿದಾಗೆ ಸುಬ್ರಾಯ ಚೊಕ್ಕಾಡಿ ಅವರು ಕೈಯಲ್ಲಿ ಬರೆದು ಏನು ಕೈ ಬರದ ಪತ್ರಿಕೆಯನ್ನು ಹಂಚೋ ಮೂಲಕ ಎಲ್ಲ ಮಾಡಿದ್ರೆ, ಈ ರಾಜ್ಯ ಮಟ್ಟದ ಪತ್ರಿಕೆಗಳು ಕನ್ನಡದಲ್ಲಿ ಅವಾಗ್ಲಿಂದ ಅದಕ್ಕೂ ಹಿಂದಿಂದನೂ ಇದ್ದು, ರಾಜ್ಯ ಮಟ್ಟದ ಪತ್ರಿಕೆಗಳ ಪಾತ್ರ ಹೇಗಿತ್ತು ಅಥವಾ ಅವರ ಪರಿಸ್ಥಿತಿ ಹೇಗಿತ್ತು ಅವಾಗ? ರಾಜ್ಯ ಮಟ್ಟದ ಪತ್ರಿಕೆಗಳ ಪಾತ್ರ ವಿಶೇಷವಾಗಿರಲಿಲ್ಲ ಅಂತಲೇ ಹೇಳಬೇಕು. ತುರ್ತು ಪರಿಸ್ಥಿತಿ ಬಂದ ಮರುದಿವಸ ಅನೇಕ ಪತ್ರಿಕೆಗಳು ತಮ್ಮ ಸಂಪಾದಕೀಯ ಕಾಲಮನ್ನು ಖಾಲಿ ಬಿಟ್ಟಿದ್ರು. ಕನ್ನಡಪ್ರಭ ಸೇರಿದಂತೆ ಇನ್ನು ಕೆಲವು ಪತ್ರಿಕೆಗಳು, ದೇಶದ ದೊಡ್ಡ ದೊಡ್ಡ ಪತ್ರಿಕೆಗಳು. ಅದು ಬಿಟ್ಟರೆ ಅವರಿಗೆ ಸೆನ್ಸಾರ್ಶಿಪ್ ಇರೋದ್ರಿಂದ ಅವರು ವಿಶೇಷವಾಗಿ ಏನು ಬರೆಯೋಕ್ಕೆ ಹೋಗ್ತಾ ಇರಲಿಲ್ಲ. ಆದರೆ ಕೆಲವು ಪತ್ರಿಕೆಗಳಲ್ಲಿ ಸ್ವಲ್ಪ ಇಂಡೈರೆಕ್ಟ್ ಆಗಿ ತುರ್ತು ಪರಿಸ್ಥಿತಿಯ ವಿರುದ್ಧ ಬಂದಂಥ ಕವನ ಲೇಖನ ಕೂಡ ಇದೆ. ಉದಾಹರಣೆಗೆ ಉದಯವಾಣಿ ಕರಾವಳಿಯ ಪತ್ರಿಕೆ, ಅದರಲ್ಲಿ ಏರಿಯಾ ಲಕ್ಷ್ಮೀನಾರಾಯಣ ಆಳ್ವ ಅಂತ ಒಬ್ಬರು ಸಾಹಿತಿ, ಅವರು ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷರು ಕೂಡ ಆಗಿದ್ರು. ಅವರು ಕತ್ತೆ ಸತ್ತು ಹೋಯಿತು ಅನ್ನುವಂಥ ಒಂದು ಕವನವನ್ನು ಬರೆದ್ರು. ಕತ್ತೆ ಸತ್ತು ಹೋಯಿತು ಅಂದರೆ ಒಂದು ಇಂಡೈರೆಕ್ಟ್ ಆಗಿ ಸರ್ಕಾರವನ್ನು ನಿಂದೆ ಮಾಡುವಂಥದ್ದು. ಕತ್ತೆ ಅಂದ್ರಲ್ಲಿ ಪ್ರಜಾಪ್ರಭುತ್ವ ಅಂತ, ಪ್ರಜಾಪ್ರಭುತ್ವ ಸತ್ತು ಹೋಯಿತು ಅನ್ನೋದನ್ನು ಅವರು ಬಹಳ ಚೆನ್ನಾಗಿ ಬರೆದಿದ್ರು.
ಕತ್ತೆ ಸತ್ತು ಹೋಯಿತು, ತಂದೆಯೂ ಮಗನು ಹೊತ್ತು ತಂದ ಕತ್ತೆ ಸತ್ತು ಹೋಯಿತು ಅಂತ ಒಂದು ಕವನ. ಅದು ಉದಯವಾಣಿಯಲ್ಲಿ ಪ್ರಕಟ ಆಯಿತು. ಉದಯವಾಣಿಯಲ್ಲಿ ಪ್ರಕಟ ಆಗಿದ್ದು ಅನೇಕರಿಗೆ ಆಶ್ಚರ್ಯ ಆಯ್ತು, ಯಾಕೆಂದ್ರೆ ಉದಯವಾಣಿ ಆಗ ಇಂದಿರಾವಾಣಿ ಆಗಿತ್ತು. ಹಾಗೇನೆ ಪ್ರಜಾವಾಣಿಯಲ್ಲಿ ಗೋಪಾಲಕೃಷ್ಣ ಅಡಿಗರು, ನಮ್ಮ ಖ್ಯಾತ ಸಾಹಿತಿ, ಅವರು ನಿನ್ನ ಗದ್ದೆಗೆ ನೀರು ಅನ್ನುವಂಥ ಒಂದು ಕವನ ಬರೆದಿದ್ರು. ನಿನ್ನ ಗದ್ದೆಗೆ ನೀರು ತರುವ ನಾಲೆಗಳೆಲ್ಲ ಬಂದು ಬೇಕಾದ್ದು ಬೆಳೆದಕ್ಕೋ ಬಂದು ಅಂತ ಬಹಳ ವ್ಯಂಗ್ಯವಾಗಿ ವಿಡಂಬನಾತ್ಮಕವಾಗಿ ಬರೆದಿದ್ರು. ನಿನ್ನ ಎಲ್ಲ ನಾಲೆಗಳು ಬಂದಾಗಿದೆ, ಎಲ್ಲ ಸ್ವಾತಂತ್ರ್ಯ ಬಂದಾಗಿದೆ, ಏನು ಬೇಕಾದರೂ ಬೆಳ್ಕೋಬೋದು ಅಂತ ಹೇಳಿ ಆ ಕವನ ಕೂಡ ಪ್ರಕಟ ಆಗಿತ್ತು. ಹೀಗೆ ಆ ಥರದ ಸ್ವಲ್ಪ ಇಂಡೈರೆಕ್ಟ್ ಆಗಿರುವಂಥ, ಪರೋಕ್ಷವಾಗಿರುವಂಥ ಲೇಖನಗಳು ಇದೆಲ್ಲ ಬರ್ತಾ ಇತ್ತು. ಇದರ ಜೊತೆಗೆ ಶಿವಮೊಗ್ಗದಲ್ಲಿ ಒಂದು ಸಾಹಿತ್ಯ ಪರಿಷತ್ತಿನ ಸಮ್ಮೇಳನ ನಡೀತು ಆ ಸಂದರ್ಭದಲ್ಲಿ 77ರಲ್ಲಿ. ಆಗ ನಮ್ಮ ಲೋಕ ಸಂಘರ್ಷ ಸಮಿತಿಯ ಕಾರ್ಯಕರ್ತರು, ಅಂದರೆ ಸಂಘದ ಕಾರ್ಯಕರ್ತರು ಒಂದು ಯೋಚನೆ ಮಾಡಿದರು, ಈ ಸಂದರ್ಭವನ್ನು ನಾವು ಸಾಹಿತಿಗಳಲ್ಲಿ ಜಾಗೃತಿ ಮಾಡೋದಕ್ಕೋಸ್ಕರ ಉಪಯೋಗಿಸ್ಕೋಬೇಕು ಅಂತ ಹೇಳಿ ಒಂದು ಸಾಹಿತ್ಯ ಸಂಜೆ ಅಂತ ಒಂದು ಕಾರ್ಯಕ್ರಮ ಮಾಡಿದರು. ಆ ಸಾಹಿತ್ಯ ಸಂಜೆ ಕಾರ್ಯಕ್ರಮ ಶಿವಮೊಗ್ಗದ ಕಮಲಾ ನೆಹರು ಕಾಲೇಜಿನ ಪ್ರಾಂಗಣದಲ್ಲಾಯಿತು. ಅದನ್ನೆಲ್ಲ ಮಾಡೋದಕ್ಕೆ ಅವಕಾಶ ಇತ್ತ? ಯಾಕಂದ್ರೆ ಈ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಯಾವುದೇ ಕಾರ್ಯಕ್ರಮವನ್ನ ಅಥವಾ ಇದನ್ನ ಮಾಡಬೇಕಾದ್ರೆ ಏನು ಅನುಮತಿ ತಗೋಬೇಕು, ಯಾಕಂದ್ರೆ ಅದರಲ್ಲಿ ಯಾರೋ ಸರ್ಕಾರದ ವಿರುದ್ಧ ಮಾತಾಡಬಾರ್ದು. ಈ ಸಾಮಾನ್ಯವಾಗಿ ನಾವು ಈ ವಾಕ್ ಸ್ವಾತಂತ್ರ್ಯ ಅಥವಾ ಸಂವಿಧಾನ ಅಂತ ಬಂದಾಗ ನಮ್ಮ ಸಾಕಷ್ಟು ಸಾಹಿತಿಗಳು ಏನು ಧ್ವನಿ ಎತ್ತೋದ್ರಲ್ಲಿ ಬಹಳ ಮುಂಚೂಣಿಯಲ್ಲಿ ಇರ್ತಾ ಇದ್ರು. ಸೊ ಆ ಸಂದರ್ಭದಲ್ಲಿ ಆ ಥರದ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಅವಕಾಶ ನೀಡಲಾಗಿತ್ತ? ಅಂದರೆ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮ ಇತ್ತು. ಸೊ ಅದರ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಅಂತ ಹೇಳಿ ಅದನ್ನು ಜೋಡಿಸಿದ್ರು, ಸಾಹಿತ್ಯ ಸಂಜೆ ಅಂತ. ಹಾಗಾಗಿ ಯಾರಿಗೂ ಕೂಡ ಆ ಥರದ ಸಂಶಯ ಬರಲಿಲ್ಲ, ಡೌಟ್ ಬರಲಿಲ್ಲ. ಸೊ ಅದರಲ್ಲಿ ಗೋಪಾಲಕೃಷ್ಣ ಅಡಿಗರು, ಅನಂತಮೂರ್ತಿ, ಇನ್ನೂ ಕೆಲವು ಪ್ರಮುಖರೆಲ್ಲ ಅದರಲ್ಲಿ ಭಾಗವಹಿಸಿದ್ರು. ಚಂದ್ರಶೇಖರ ಕಂಬಾರ ಕೂಡ ಇದ್ರು ಅದರಲ್ಲಿ ಗೋಪಾಲಕೃಷ್ಣ ಅಡಿಗರು ಮಾತಾಡ್ತಾ ಹೇಳಿದರು, ಈ ಕಾರ್ಯಕ್ರಮದ ಹೆಸರು ಸಾಹಿತ್ಯ ಸಂಜೆ, ಆದರೆ ಸಾಹಿತ್ಯ ಸಂಜೆಯೋ ಅಥವಾ ಸಾಹಿತ್ಯಕ್ಕೆ ಸಂಜೆಯೋ ಗೊತ್ತಾಗ್ತಾ ಇಲ್ಲ, ನಮ್ಮೆಲ್ಲ ವಾಕ್ ಸ್ವಾತಂತ್ರ್ಯ ಹೊರಟೋಗಿದೆ ಅಂತೇಳಿ ಅವರು ನೇರವಾಗಿ ತುರ್ತು ಪರಿಸ್ಥಿತಿ ವಿರುದ್ಧನೇ ಮಾತಾಡಿದರು. ಅವ್ರು ಅರೆಸ್ಟ್ ಆಗ್ಬೋದು ಅನ್ನುವಂಥ ಒಂದು ಭಯ ಕೂಡ ಇತ್ತು, ಆದರೆ ಅರೆಸ್ಟ್ ಮಾಡಲಿಲ್ಲ ಅವ್ರನ್ನ. ಈ ಥರದ ಬೇರೆ ಬೇರೆ ಪ್ರಸಂಗಗಳನ್ನು ಉಪಯೋಗಿಸ್ಕೊಂಡು ಆ ಥರದ ತುರ್ತು ಪರಿಸ್ಥಿತಿ ವಿರುದ್ಧದ ಹೋರಾಟ ನಡೀತಾ ಇತ್ತು. ಇನ್ನೂ ಮುಖ್ಯವಾಗಿ ಹೇಳಬೇಕು ಅಂದರೆ ಶಿವರಾಮ ಕಾರಂತರು ಅವರು ತುರ್ತು ಪರಿಸ್ಥಿತಿಯನ್ನು ಮೊದಲನೇ ದಿವಸದಿಂದನೇ ವಿರೋಧ ಮಾಡಿದರು. ತುರ್ತು ಪರಿಸ್ಥಿತಿ ವಿರುದ್ಧ ಅವರು ತಮ್ಮ ಪದ್ಮಭೂಷಣ ಪ್ರಶಸ್ತಿಯನ್ನೇ ವಾಪಸ್ ಮಾಡಿದರು. ಅಷ್ಟೇ ಅಲ್ಲದೆ ಯಾರು ಸತ್ಯಾಗ್ರಹ ಮಾಡ್ತಾರೆ ಅವರಿಗೆ ಸತ್ಯಾಗ್ರಹಕ್ಕೆ ಒಂದಷ್ಟು ಘೋಷಣೆಯನ್ನು ಕೂಡ ಅವ್ರು ಬರ್ಕೊಟ್ಟಿದ್ರು. ಅಂದ್ರೆ ಈಗ ಒಂದ್ ಸ್ವಲ್ಪ ಹಿಂದೆ ಏನೋ ಈ ಪ್ರಶಸ್ತಿ ವಾಪಸ್ಸಿ ಅನ್ನೋದು ಸ್ಟಾರ್ಟ್ ಆಗಿತ್ತು, ಅದನ್ನ ಮೊದಲು ಅವಾಗ್ಲೇ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲೇನೆ ಕಾರಂತರು ಸ್ಟಾರ್ಟ್ ಮಾಡಿದ್ರು. ಅವ್ರು ಅವಾಗಲೇ ಮಾಡಿಬಿಟ್ಟಿದ್ರು, ಪದ್ಮಭೂಷಣನ ವಾಪಸ್ ಮಾಡಿದ್ರು ಮತ್ತು ಪತ್ರ ಬರೆದಿದ್ರು ಅವರು. ಅದ್ರ ಜೊತೆಗೆ ನಮ್ಮ ಸತ್ಯಾಗ್ರಹಿಗಳಿಗೆ ಅವರು ಒಂದು 4-5 ಘೋಷಣೆಗಳನ್ನು ಕೂಡ ಬರ್ಕೊಟ್ಟಿದ್ರು. ಆ ಘೋಷಣೆ ಬಹಳ ಸ್ವಾರಸ್ಯವಾಗಿದೆ. ಏನು ಅಂದರೆ ಅವ್ರು ಬರ್ಕೊಟ್ಟಂಥ ಘೋಷಣೆಗಳು, ಇದು ಪ್ರಜಾಪ್ರಭುತ್ವವಲ್ಲ, ಪ್ರಜಾ ಹಕ್ಕಿನ ವಜಾಪ್ರಭುತ್ವ. ಆ ಗಾಂಧಿ ರಾಮರಾಜ್ಯ ತರಲು ಬಯಸಿದರು, ಈ ಗಾಂಧಿ ಹರಾಮ ರಾಜ್ಯ ತಂದಳು. ಸುಗ್ರೀವಾಜ್ಞೆಯಿಂದ ಆಳಲು ಇದೇನು ಕಪಿಗಳ ರಾಜ್ಯವೇ ಅನ್ನುವಂಥ ಒಂದು ಘೋಷಣೆ. ಸ್ವಾತಂತ್ರ್ಯ ನಮ್ಮ ಜನ್ಮಸಿದ್ಧ ಹಕ್ಕು, ಪ್ರಧಾನಿ ಕರುಣಿಸಬೇಕಾದ ಭಿಕ್ಷೆ ಅಲ್ಲ. ಈ ಥರದ ಇದನ್ನು ಕಾರಂತರೇ ಬರ್ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಒಂದ್ಸರಿ ಕಾರಂತರನ್ನ ಭೇಟಿಯಾಗೋದಕ್ಕೆ ಅಂತ ನಾವು ಕೆಲವರು ಹೋಗಿದ್ವಿ, 4-5 ಜನ, ನಾನು ಇದ್ದೆ. ಕಾರಂತರು ಅವರ ಸಾಲಿಗ್ರಾಮದ ಮನೆಯ ಹೊರಗಡೆ ಇದ್ದರು. ಅವರ ಒಂದು ಸ್ಟೈಲು, ಸಿಗರೇಟ್ ಇಟ್ಕೊಂಡು ಏನೋ ಅಂದರು. ನಮಗೆಲ್ಲ ಭಯ ಇತ್ತು, ಎಲ್ಲಿ ಕಾರಂತರು ಬೈದು ಬಿಡ್ತಾರೋ ಏನೋ ಅಂತ. ಆಮೇಲೆ ಇದೆಲ್ಲ ಹೇಳಿದ್ವಿ, ಈ ಥರ ನಾವೆಲ್ಲ ಲೋಕ ಸಂಘರ್ಷ ಸಮಿತಿಯಿಂದ ಬಂದಿದ್ದೀವಿ, ನಿಮ್ಮ ಒಂದು ಅಭಿಪ್ರಾಯ ತಿಳ್ಕೊಳ್ಳೋಕೆ ಬಂದಿದ್ದೀವಿ ಅಂತ. ನಂತರ ಒಳಗಡೆ ಕರೆದು ಸುಮಾರು ಹೊತ್ತು ಮಾತಾಡಿದ್ರು ಅವರು. ನೀವೆಲ್ಲ ಸರಿಯಾದ ದಾರಿಗೆ ಹೋಗ್ತಾ ಇದ್ದೀರಿ, ಗೋ ಅಹೆಡ್ ಅನ್ನುವಂಥ ಮಾತನ್ನು ಹೇಳಿ ನಮಗೆಲ್ಲ ಬೆನ್ನು ತಟ್ಟಿ ಅವ್ರು ಕಳಿಸಿದ್ರು. ಅಂದರೆ ಕಾರಂತರಂಥವರು ಕೆಲವರು, ಎಲ್ಲ ಸಾಹಿತಿಗಳಲ್ಲ, ಕೆಲವರು ಮಾತ್ರ ಈ ಒಂದು ಏನು ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಬೇರೆ ಮೂಲಭೂತ ಸ್ವಾತಂತ್ರ್ಯದ ಹರಣ ಆಗಿತ್ತು, ಅದರ ವಿರುದ್ಧವಾದ ಒಂದು ಪ್ರತಿಭಟನೆಯನ್ನು ಅವ್ರು ಮಾಡಿದ್ರು. ಇನ್ನೊಂದು ವಿಶೇಷ ಅಂದರೆ ಉಡುಪಿಯ ಪೇಜಾವರ ಮಠದ ಕೇಳಬೇಕು ಅಂತಿದ್ದೆ ಮುಂದೆ. ಏನು ಅಂತಂದ್ರೆ, ಈಗ ಸ್ವಾಮೀಜಿಗಳು ಬಹಳ ಪ್ರಮುಖವಾದ ಪಾತ್ರವನ್ನ ಸಮಾಜದಲ್ಲಿ ವಹಿಸ್ತಾರೆ. ಈಗ ರಾಜಕೀಯವಾಗಿ ಕೂಡ ಸಾಕಷ್ಟು ಏನು ಆಕ್ಟಿವ್ ಆಗಿ ಸ್ವಾಮೀಜಿಗಳು ಬಹಳ ಏನು ಮಾತಾಡ್ತಾರೆ, ಅಥವಾ ಈಗ ಸಾಕಷ್ಟು ಚರ್ಚೆಯಲ್ಲಿ ಕೂಡ ಇದ್ದಾರೆ. ಸೊ ಅವಾಗಲೂ ಕೂಡ ಈ ಸ್ವಾಮೀಜಿಗಳು ಬೇರೆ ಬೇರೆ ಪ್ರಮುಖ ಮಠಗಳಿತ್ತು. ಅವರುಗಳು ಯಾವ ಥರ ಈ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ
ಸಮಾಜವನ್ನು ಜಾಗೃತಗೊಳಿಸೋದ್ರ ಬಗ್ಗೆ ಆಗಲಿ ಅಥವಾ ಜನರನ್ನ ಈ ತುರ್ತು ಪರಿಸ್ಥಿತಿ ಅಂತ ಸಂದರ್ಭದಲ್ಲಿ ಜನರಿಗೆ ಮಾರ್ಗದರ್ಶನ ಮಾಡುವಂಥದ್ದಾಗಲಿ ಅವಾಗ ಯಾವ ಥರದ ಪಾತ್ರವನ್ನು ಸ್ವಾಮೀಜಿಗಳು ವಹಿಸಿದರು? ಆಗ ಸ್ವಾಮೀಜಿಗಳ ಸ್ಥಿತಿ ಈಗಿನಕ್ಕಿಂತ ತುಂಬ ಭಿನ್ನವಾಗಿ ಏನಿರಲಿಲ್ಲ. ಈಗ ತಮ್ಮ ಜಾತಿಯ ಕಾರಣಕ್ಕೋಸ್ಕರ ಯಾವುದೋ ತಮ್ಮ ಗುಂಪಿನ ಕಾರಣಕ್ಕಾಗಿ ಏನೋ ಹೋರಾಟ ಮಾಡ್ತಾರೆ, ಆಗಲೂ ಕೂಡ ಹೆಚ್ಚು ಕಡಿಮೆ ಹಾಗೇ ಇತ್ತು. ಆದರೆ ಅದರಲ್ಲಿ ತುಂಬ ಅಪರೂಪವಾಗಿ ಅದಕ್ಕಿಂತ ಭಿನ್ನವಾಗಿ ಎದ್ದು ನಿಂತವರು ಅಂದರೆ ಪೇಜಾವರ ಸ್ವಾಮಿಗಳು. ಅವರು ಪೇಜಾವರ ಸ್ವಾಮಿಗಳು ಮೊದಲನೇ ದಿವಸದಿಂದನೇ ತುರ್ತು ಪರಿಸ್ಥಿತಿಯನ್ನೇ ವಿರೋಧ ಮಾಡಿದರು. ಮತ್ತು ಅವರು ಎಲ್ಲೆಲ್ಲಿ ಉಪನ್ಯಾಸಕ್ಕೆ ಹೋಗ್ತಾ ಇದ್ರು, ಪ್ರವಚನಕ್ಕೆ ಹೋಗ್ತಾ ಇದ್ರು, ಅಲ್ಲೆಲ್ಲ ಕೂಡ ತುರ್ತು ಪರಿಸ್ಥಿತಿಯ ವಿರುದ್ಧ ಒಂದು ರೀತಿ ಪರೋಕ್ಷವಾಗಿ ಮಾತಾಡ್ತಾ ಇದ್ರು. ಇಲ್ಲಿ ಬೆಂಗಳೂರಿನ ರಾಜಾಜಿನಗರದಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಒಂದು ಪ್ರವಚನ ರಾಮನವಮಿ ಸಂದರ್ಭದಲ್ಲಿ. ಆಗ ಅವರು ಮಾತಾಡ್ತಾ ಹೀಗೆ ರಾಮಾಯಣವನ್ನೆಲ್ಲ ಉಲ್ಲೇಖಿಸಿ, ಈಗ ಇಡೀ ಸಮಾಜದಲ್ಲಿ ರಾವಣ ಶಕ್ತಿ ವಿಜೃಂಭಿಸ್ತಾ ಇದೆ, ಕುಂಭಕರ್ಣರೆಲ್ಲ ನಿದ್ರೆ ಮಾಡ್ತಾ ಇದ್ದಾರೆ. ಕುಂಭಕರ್ಣರು ಅಂದರೆ ಹಿಂದೂ ಸಮಾಜ. ಹಾಗಾಗಿ ವಿಭೀಷಣ ವರ್ಗ ತಯಾರಾಗಬೇಕಾಗಿದೆ ಅಂತ ಒಂದು ಕರೆ ಕೊಟ್ಟರು. ಅರ್ಥ ಆಗೋರಿಗೆ ಅದು ಅಷ್ಟೇ ಸಾಕು, ಅವ್ರದ್ದು ಅರ್ಥ ಆಗ್ತಾ ಇತ್ತು. ಹಾಗೆ ಬೇರೆ ಬೇರೆ ಎಲ್ಲೆಲ್ಲಿ ಹೋಗ್ತಾ ಇದ್ರು ಅಲ್ಲಿ ಸತ್ಯಾಗ್ರಹಿಗಳನ್ನ ಭೇಟಿ ಮಾಡೋದು. ಒಂದು ಸಾರಿ ಜೈಲಿಗೆ ಕೂಡ ಹೋಗಿದ್ರು ಅವರು. ಜೈಲಿಗೆ ಹೋದ ಉದ್ದೇಶ ಅಲ್ಲಿರುವಂಥ ಸತ್ಯಾಗ್ರಹಿಗಳು ಯಾರಿದ್ದಾರೆ, ಬಂಧನಕ್ಕೆ ಒಳಪಟ್ಟಂಥವ್ರು, ಅವರನ್ನ ಮಾತಾಡಿಸ್ಕೊಂಡು ಬಂದು ಅವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಕೂಡ ಮಾಡಿದರು. ಇದರ ಜೊತೆಗೆ ಇಂದಿರಾ ಗಾಂಧಿಗೆ 2 ಪತ್ರವನ್ನು ಬರೆದಿದ್ರು. ಮೊದಲೊಂದು ಪತ್ರ ಬರೆದ್ರು, ನೀವು ಈ ತುರ್ತು ಪರಿಸ್ಥಿತಿಯನ್ನು ಸಾರಿದ ಉದ್ದೇಶ ಸರಿ ಇಲ್ಲ, ನಿಮ್ಮ ಅಧಿಕಾರದ ಉಳಿವಿಗೋಸ್ಕರ ಮಾಡಿದ್ದೀರಿ, ಇದನ್ನು ತಕ್ಷಣ ತೆಗೆದುಹಾಕಿ, ಇದರಿಂದ ಜನಕ್ಕೆ ತುಂಬ ತೊಂದರೆ ಆಗಿದೆ, ದೇಶಕ್ಕೆ ಇದರಿಂದ ಯಾವ ಪ್ರಯೋಜನವೂ ಇಲ್ಲ ಅಂತ ಬರೆದಿದ್ರು. ಅದಕ್ಕೆ ಉತ್ತರ ಬರಲಿಲ್ಲ. ಪುನಃ 2ನೇ ಪತ್ರ ಬರೆದ್ರು. 2ನೇ ಪತ್ರದಲ್ಲಿ ಅವರು ಸ್ವಾತಂತ್ರ್ಯವನ್ನು ಹರಣ ಮಾಡೋದಕ್ಕೆ ನಿಮಗೆ ಹಕ್ಕಿಲ್ಲ, ನೀವು ದೇಶವನ್ನು ಆಳ್ಬೋದು, ಆದರೆ ಜನರ ಸ್ವಾತಂತ್ರ್ಯವನ್ನು ನೀವು ಹರಣ ಮಾಡುವಾಗಿಲ್ಲ ಅಂತ ಬರೆದಿದ್ರು. ಅದಕ್ಕೂ ಕೂಡ ಉತ್ತರ ಬರಲಿಲ್ಲ. ಹೀಗೆ ಸ್ವಾಮಿಗಳು ಬೇರೆಯವರೆಲ್ಲ ಮೌನಕ್ಕೆ ಶರಣಾದರೂ ಕೂಡ ಪೇಜಾವರ ಸ್ವಾಮಿಗಳು ಪೂರ್ತಿ ಕೊನೆಯ ತನಕ ಕೂಡ ಅವರದ್ದೊಂದು ಈ ರೀತಿಯ ಅವರ ಇತಿಮಿತಿಗಳಲ್ಲಿ ಏನೇನು ಸಾಧ್ಯವೋ ಅದನ್ನೆಲ್ಲ ಅವ್ರು ಮಾಡ್ತಾ ಇದ್ರು ಪೇಜಾವರ ಸ್ವಾಮಿಗಳು. ಈಗ ಇಷ್ಟೆಲ್ಲ ಏನು ಹೋರಾಟ ಆಮೇಲೆ ಸಾಕಷ್ಟು ಜನರ ಪ್ರತಿರೋಧದ ನಡುವೆ ಕೂಡ 21 ತಿಂಗಳು ದೇಶಾದ್ಯಂತ ತುರ್ತು ಪರಿಸ್ಥಿತಿಯನ್ನು ಹೇರಿದರು. ಆ 21 ತಿಂಗಳ ನಂತರ ಅದನ್ನು ವಾಪಸ್ ತಗೋಬೇಕು ಅಥವಾ ತುರ್ತು ಪರಿಸ್ಥಿತಿಯನ್ನು ತೆಗೆದು ಏನು ಮತ್ತೆ ಸಹಜ ಸ್ಥಿತಿಗೆ ಅಥವಾ ಚುನಾವಣೆಗೆ ಹೋಗುವಂಥ ನಿರ್ಧಾರ ಯಾಕೆ ಬಂದರು ಅಥವಾ ಆವಾಗ ಏನು ಪರಿಸ್ಥಿತಿ ಅದಕ್ಕೆ ಕಾರಣ ಆಯಿತು? ಇಡೀ ದೇಶದಲ್ಲಿ ಸತ್ಯಾಗ್ರಹಗಳು ಎಲ್ಲ ನಡೆದ ನಂತರ ದೇಶದ ಜನರಿಗೂ ಕೂಡ ಒಂದು ವಿಶ್ವಾಸ ಬಂತು, ನಾವು ಪ್ರತಿಭಟನೆ ಮಾಡಬಹುದು, ಈಗ ಆಗ್ತಾ ಇರೋದೆಲ್ಲ ತಪ್ಪು ಅಂತ ಒಂದು ಧೈರ್ಯ ಇತ್ತು. ಆದರೆ ಸ್ವತಃ ಸರ್ಕಾರ ನಡೆಸ್ತಾ ಇದ್ದಂಥ ಇಂದಿರಾ ಗಾಂಧಿಗೆ ಅವರ ಗುಪ್ತಚರ ಮೂಲದ ಪ್ರಕಾರ ಬಂದ ಸುದ್ದಿಗಳೇ ಬೇರೆ. ಅವರಿಗೇನೆಂದರೆ ದೇಶ ಎಲ್ಲ ಶಾಂತವಾಗಿದೆ, ಇನ್ಯಾರು ಪ್ರತಿಭಟನೆ ಮಾಡೋದಿಲ್ಲ ಅಂತ. ಅದು ಅವ್ರನ್ನ ತಪ್ಪು ದಾರಿಗಳಿತ್ತು ಅಂತ ಅನ್ಸ್ಬೋದು. ಅವ್ರಿಗೆ ಅನ್ನಿಸ್ತು ಈಗ ಚುನಾವಣೆ ಡಿಕ್ಲೇರ್ ಮಾಡೋಣ, ಚುನಾವಣೆ ಆದರೆ ಜನ ನಮಗೆ ವೋಟ್ ಕೊಡ್ತಾರೆ, ಮತ್ತು ನಾವೇ ಪುನಃ ಆಳ್ವಿಕೆ ಮಾಡಬಹುದು ಅಂತೇಳಿ 1977 ಜನವರಿ 18 ಚುನಾವಣೆಯನ್ನು ಘೋಷಣೆ ಮಾಡಿದರು. ಚುನಾವಣೆ ಘೋಷಣೆ ಮಾಡಿದಾಗ ಎಲ್ಲ ವಿರೋಧ ಪಕ್ಷದ ನಾಯಕರು ಜೈಲಿನಲ್ಲೇ ಇದ್ದರು. ಹಾಗಾಗಿ ಅವ್ರನ್ನ ಬಿಡಬೇಕಲ್ಲ, ಯಾಕೆಂದರೆ ಅವ್ರು ಚುನಾವಣೆಯಲ್ಲಿ ಭಾಗವಹಿಸಬೇಕಲ್ಲ. ಹಾಗಾಗಿ ಅವ್ರನ್ನೆಲ್ಲ ಬಿಡುಗಡೆ ಮಾಡಿದರು. ಅಡ್ವಾಣಿ, ವಾಜಪೇಯಿ, ಮಧುದಂಡವತೆ ಎಲ್ಲರ ಬಿಡುಗಡೆ ಆಯಿತು. ಯಾರು ಸಂಘದ ಪ್ರಮುಖರಿದ್ದರು ಅವರನ್ನು ಬಿಡುಗಡೆ ಮಾಡಿರಲಿಲ್ಲ, ಯಾಕೆಂದರೆ ಅವರೇನು ಚುನಾವಣೆಗೆ ಸಂಬಂಧಪಟ್ಟಿರಲಿಲ್ಲ. ಈ ಥರ ಬಿಡುಗಡೆಯಾದಾಗ ಒಂದು ಪಕ್ಷ ಅಂತ ಯಾವುದೂ ಇರಲಿಲ್ಲ. ವಿರೋಧ ಪಕ್ಷಗಳೆಲ್ಲ ಸತ್ತೇ ಹೋಗಿತ್ತು. ಜನಸಂಘ ಇರಲಿಲ್ಲ, ಸಮಾಜವಾದಿ ಪಕ್ಷ ಇರಲಿಲ್ಲ. ಹಾಗಾಗಿ ಎಲ್ಲರೂ ಸೇರಿಕೊಂಡು ಒಂದು ಜನತಾ ಪಕ್ಷ ಅಂತ ತಾತ್ಕಾಲಿಕವಾಗಿ ಒಂದು ಹೆಸರು ಕೊಟ್ಟು ಅದರ ಅಡಿಯಲ್ಲಿ ಅವರು ಚುನಾವಣೆಗೆ ನಿಂತರು. ಆದರೆ ಚುನಾವಣೆ ಘೋಷಣೆ ಆದ ನಂತರ ಈ ಒಂದು ಸತ್ಯಾಗ್ರಹದ ಪರಿಣಾಮವಾಗಿ ಇಡೀ ದೇಶದಲ್ಲಿ ಜನರ ಮಾನಸಿಕತೆ ಹೇಗಿತ್ತು ಅಂದರೆ, ಹೇಗಾದರೂ ಮಾಡಿ ಈ ಸರ್ಕಾರವನ್ನು ತೆಗೆದುಹಾಕಬೇಕು, ಈ ಸರ್ವಾಧಿಕಾರವನ್ನು ಹೇರಿದಂಥ ಸರ್ಕಾರವನ್ನು ತೊಲಗಿಸಬೇಕು ಅಂತ ಜನ ನಿಶ್ಚಯ ಮಾಡಿದರು. ಚುನಾವಣೆಯಲ್ಲಿ ಎಲ್ಲರೂ ಕೂಡ ಸಾರಾಸಗಟಾಗಿ ಈ ಇಂದಿರಾ ಪಕ್ಷವನ್ನು ಧೂಳಿಪಟ ಮಾಡುವಂಥ ಒಂದು ಮತದಾನವನ್ನು ಮಾಡಿದರು. ಚುನಾವಣೆ ಘೋಷಣೆ ಆಯಿತು, ಚುನಾವಣೆ ನಡೀತು. ಚುನಾವಣಾ ಫಲಿತಾಂಶ ಬಂದ ನಂತರ 1977 ಮಾರ್ಚ್ನಲ್ಲಿ ಯುಗಾದಿ ಸಮಯದಲ್ಲಿ ಚುನಾವಣಾ ಫಲಿತಾಂಶ ಬಂದಾಗ ಇಂದಿರಾ ಗಾಂಧಿಯ ನಿರೀಕ್ಷೆ ಪೂರ್ತಿ ತಲೆಕೆಳಗಾಗಿತ್ತು. ಇಂದಿರಾ ಗಾಂಧಿ ಅಲ್ಲದೆ ಅವ್ರ ಮಗ ಸಂಜಯ್ ಗಾಂಧಿ ಎಲ್ಲರೂ ಸೋತೋಗಿದ್ರು. ಇಡೀ ಕಾಂಗ್ರೆಸ್ ಪಕ್ಷ ಧೂಳಿಪಟವಾಗಿ ಹೋಗಿತ್ತು. ಜನತಾ ಪಕ್ಷದ
ಯಾರ್ಯಾರು ಚುನಾವಣೆಗೆ ಅಭ್ಯರ್ಥಿಗಳು ನಿಂತಿದ್ರು ಅವರೆಲ್ಲರೂ ಗೆದ್ದಿದ್ರು. ಹಾಗಾಗಿ ಮುಂದೆ ಕೇಂದ್ರದಲ್ಲಿ ಜನತಾ ಪಕ್ಷದ ಸರ್ಕಾರ ಸ್ಥಾಪನೆ ಆಯಿತು. ಅದರಲ್ಲಿ ಜನಸಂಘದವರಿದ್ದರು, ಸಮಾಜವಾದಿ ಪಕ್ಷದವರಿದ್ದರು, ಸರ್ವೋದಯದವರಿದ್ದರು, ಇನ್ನು ಬೇರೆ ಬೇರೆ ಪಕ್ಷದವ್ರದ್ದೆಲ್ಲ ಸೇರಿಸಿ ಒಂದು ಸರ್ಕಾರ ಅದು. ಆದರೆ ಆ ಸರ್ಕಾರ ಹೆಚ್ಚು ದಿವಸ ಇರಲಿಲ್ಲ, ಅದು ಬೇರೆ ವಿಷಯ. ಆದರೆ ಒಟ್ಟಾರೆ ಏನೊಂದು ಸರ್ವಾಧಿಕಾರ ಆಯಿತು, ಆ ಸರ್ವಾಧಿಕಾರವನ್ನು ತೊಲಗಿಸುವಲ್ಲಿ ಒಂದು ಈ ಸತ್ಯಾಗ್ರಹ ಏನು ನಡೀತು, ಆ ಸತ್ಯಾಗ್ರಹದ ಪರಿಣಾಮ ತುಂಬ ಯಶಸ್ವಿ ಅಂತ ಹೇಳ್ಬೋದು. ಈ ಸ್ವತಂತ್ರ ಭಾರತದ ರಾಜಕೀಯ ಇತಿಹಾಸ ಅಂತ ನಾವೇನು ಕರಿತೀವಿ, ಅದರಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಅದನ್ನ ತುರ್ತು ಪರಿಸ್ಥಿತಿಯ ಮೊದಲ ಭಾಗ ಮತ್ತೆ ತುರ್ತು ಪರಿಸ್ಥಿತಿಯ ನಂತರದ ಭಾಗ ಅಂದ್ರೆ ತುರ್ತು ಪರಿಸ್ಥಿತಿ ಅನ್ನೋದು ನಮ್ಮ ದೇಶದ ರಾಜಕೀಯ ಚಿತ್ರಣವನ್ನ ಬದಲಾಯಿಸೋದ್ರಲ್ಲಿ ಎಷ್ಟು ಪ್ರಮುಖವಾದ ಪಾತ್ರ ವಹಿಸಿತ್ತು ಅಂತ ನಿಮ್ಗನ್ಸುತ್ತೆ? ತುರ್ತು ಪರಿಸ್ಥಿತಿ ಅನ್ನೋದು ರಾಜಕೀಯದ ಒಂದು ಚಿತ್ರಣವನ್ನು ಬದಲಾಯಿಸ್ತು. ಯಾಕೆಂದರೆ ನಾವು ನಮ್ಮ ಸ್ವಾತಂತ್ರ್ಯದ ಹರಣ ಆದಾಗ ಅದನ್ನು ಸುಮ್ಮನೆ ಬಿಡಬಾರ್ದು ಅನ್ನುವಂಥ ನಿಶ್ಚಯವನ್ನು ಆಗ ಇಡೀ ಜನರೆಲ್ಲ ತಗೊಂಡ್ರು ಅಂದ್ರೆ ಅರ್ಥ ಅದನ್ನು ಮುಖ್ಯವಾಗಿ ಹೇಳಬೇಕು ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದರ ನೇತೃತ್ವದಲ್ಲಿ ಇದೆಲ್ಲ ನಡೀತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬರೀ ತನ್ನ ಸ್ವಯಂ ಸೇವಕರನ್ನು ಮಾತ್ರ ಸೇರಿಸ್ಕೊಳ್ಳಿಲ್ಲ. ಆಗ ಇದ್ದಂಥ ಸಂಸ್ಥಾ ಕಾಂಗ್ರೆಸ್ಸು, ಸಮಾಜವಾದಿ ಪಕ್ಷ, ಇನ್ನೂ ಬೇರೆ ಬೇರೆ ಕಾಂಗ್ರೆಸ್ಸಿಂದ ಹೊರಗೆ ಬಂದಂಥವ್ರು ಇವರನ್ನೆಲ್ಲ ಸೇರಿಸ್ಕೊಂಡು ಒಂದು ದೊಡ್ಡ ಆಂದೋಲನ ಮಾಡಿದರ ಪರಿಣಾಮವಾಗಿ ಒಂದು ಬದಲಾವಣೆ ಸಾಧ್ಯವಾಯಿತು. ಯಾಕೆಂದರೆ ಯಾವುದೇ ದೇಶದಲ್ಲಿ ಸ್ವಾತಂತ್ರ್ಯದ ದಮನ ಆದಾಗ, ಅದು ಬ್ರಿಟಿಷ್ನವ್ರ ಕಾಲದಲ್ಲಿ ಹೇಗೆ ಬ್ರಿಟಿಷ್ನವರ ಒಂದು ದಬ್ಬಾಳಿಕೆಯನ್ನು ಜನ ಸಹಿಸದೆ ಮಾಡಿದ್ರು, ಹಾಗೆಯೇ ಈಗಲೂ ಕೂಡ ಸ್ವಾತಂತ್ರ್ಯಕ್ಕಾಗಿ ನಾವು ಒಂದು ಹೋರಾಟ ಮಾಡಬೇಕನ್ನುವಂಥ ಒಂದು ವಾಸ್ತವಿಕ ನೆಲೆಗಟ್ಟಿನಲ್ಲಿ ಇದು ಒಂದು ಹೋರಾಟ ನಡೀತು. ಜನರಲ್ಲಿ ಮತ್ತೊಮ್ಮೆ ಆ ಥರದ ವಿಶ್ವಾಸವನ್ನು ತಂದುಕೊಡ್ತು. ಸೊ ತುರ್ತು ಪರಿಸ್ಥಿತಿ ಒಂದು ದೃಷ್ಟಿಯಿಂದ ಅದೊಂದು ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳ್ಬೋದು. ಯಾಕೆಂದರೆ ಇಂಥ ಪರಿಸ್ಥಿತಿ ಮುಂದೆ ಬಂದಾಗ ನಾವು ಮತ್ತೆ ಹೋರಾಟ ಮಾಡ್ತೀವಿ ಅನ್ನುವಂಥ ಕೆಚ್ಚು ಜನರಲ್ಲಿ ಆಗ ನಿರ್ಮಾಣ ಆಯಿತು. ಮತ್ತು ಇನ್ನಂಥ ಪರಿಸ್ಥಿತಿ ತರೋದಕ್ಕೆ ಸಾಧ್ಯವೇ ಇಲ್ಲ, ಯಾಕೆಂದರೆ ಅದು ನಡೆಯಲ್ಲ ಅನ್ನೋದು ಕೂಡ ಜನರ ಮನಸ್ಸಿನಲ್ಲಿ ಒಂದು ನಂಬಿಕೆ ಬರುವಂಥ ಸ್ಥಿತಿಗೂ ಈ ತುರ್ತು ಪರಿಸ್ಥಿತಿ ಕಾರಣ ಆಯಿತು ಅಂತ ಹೇಳ್ಬೋದು. ಈ ತುರ್ತು ಪರಿಸ್ಥಿತಿಯನ್ನು ಏನೋ ಸರ್ಕಾರ ವಾಪಸ್ ತಗೊಂಡಿತು ಅಥವಾ ಅವರ ಏನು ಚುನಾವಣೆ ಫಲಿತಾಂಶದ ನಂತರ ಪರಿಸ್ಥಿತಿಗಳು ಬದಲಾದವು, ಆ ತುರ್ತು ಪರಿಸ್ಥಿತಿಯ ಹೇರುವಂಥ ಏನು ಸ್ಥಿತಿ ನಿರ್ಮಾಣ ಆಗಿತ್ತು ಅಥವಾ ಆ ನಿರ್ಧಾರ ಮತ್ತು ಆ ತುರ್ತು ಪರಿಸ್ಥಿತಿ 21 ತಿಂಗಳ ಕಾಲ ಇದ್ದಂಥ ಪರಿಸ್ಥಿತಿಯನ್ನು ಏನು ಅಂದರೆ ಜನರಿಗೆ ಅದನ್ನ ಇನ್ನು ಮುಂದೆ ಕೂಡ ಅದನ್ನು ಜನರಿಗೆ ಮನವರಿಕೆ ಮಾಡಿಕೊಡುವಂಥ ಅಥವಾ ಅದನ್ನು ಏನು ಸಸ್ಟೈನ್ ಮಾಡುವಂಥ ಅಂತ ಹೇಳ್ತೀವಲ್ಲ, ಆ ಥರದ ಪ್ರಯತ್ನವಾಗಿ ಒಂದು ಬುಗಿಲು ಅನ್ನುವಂಥ ಪುಸ್ತಕ, ಅಂದರೆ ಪರಿಸ್ಥಿತಿ ಏನಿತ್ತು ಅವಾಗ ಏನೇನು ಆಯಿತು ಅನ್ನೋದನ್ನು ದಾಖಲಿಸುವಂಥ ಕೆಲಸ ನಡೀತಲ್ಲ. ಅಂದರೆ ಅದರ ಆವಾಗಿನ ಸ್ಥಿತಿ, ಅವಾಗ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಅದನ್ನು ಜನರಿಗೆ ಹೇಳೋದಕ್ಕೆ ಅವಾಗ ಅವಕಾಶಗಳಿರಲಿಲ್ಲ. ಸೊ ಅವಾಗಿನ ಸ್ಥಿತಿಯನ್ನು ಜನರಿಗೆ ತಿಳಿಸುವಂಥ ಪ್ರಯತ್ನಗಳು ಯಾವ ಥರ ನಡೆದವು ಅದರ ನಂತರ, ತುರ್ತು ಪರಿಸ್ಥಿತಿ ರದ್ದುಪಡಿಸಿದ ನಂತರ? ತುರ್ತು ಪರಿಸ್ಥಿತಿ ರದ್ದಾಗಿ ಚುನಾವಣೆ ಘೋಷಣೆ ಆಯಿತು, ಚುನಾವಣೆ ಘೋಷಣೆಯಾಗಿ ಫಲಿತಾಂಶ ಬಂದ ಮೇಲೆ ತುರ್ತು ಪರಿಸ್ಥಿತಿ ರದ್ದಾಯಿತು. ಸೊ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ 20 ತಿಂಗಳು ಏನೇನು ಈ ಆಂದೋಲನ, ಹೋರಾಟ, ಸತ್ಯಾಗ್ರಹ ಇದೆಲ್ಲ ನಡೀತು, ಅದು ಎಲ್ಲರಿಗೂ ಗೊತ್ತಿರಲಿಲ್ಲ. ಅನೇಕ ನಮ್ಮ ಪ್ರಮುಖ ವಿಚಾರವಂತರಿಗೆ ಆ ಸಂಗತಿಗಳೆಲ್ಲ ಗೊತ್ತಿರಲಿಲ್ಲ. ಹಾಗಾಗಿ ನಮ್ಮ ಸಂಘದ ಕಡೆಯಿಂದ ಒಂದು ಯೋಚನೆ ಬಂತು, ಇದರ ಬಗ್ಗೆ ಒಂದು ಪುಸ್ತಕವನ್ನು ಮಾಡಿದರೆ ಹೇಗೆ ಅಂತ. ಆಗಲೇ ತುರ್ತು ಪರಿಸ್ಥಿತಿ ಕಳೆದು 3-4 ತಿಂಗಳಾಗಿತ್ತು, 1977 ಬಹುಶಃ ಜುಲೈನಲ್ಲಿ. ಸೊ ಅದಕ್ಕೋಸ್ಕರ ಒಂದು ಸಮಿತಿಯನ್ನು ತಕ್ಷಣ ಮಾಡಿ ರಾಷ್ಟ್ರೋತ್ಥಾನ ಪರಿಷತ್ ಅನ್ನುವಂಥ ಒಂದು ಸಾಹಿತ್ಯ ಸಂಸ್ಥೆ, ಸೊ ಅದು ಪುಸ್ತಕವನ್ನು ಪ್ರಕಟ ಮಾಡಬೇಕು ಅಂತ. ರಾಷ್ಟ್ರೋತ್ಥಾನ ಕೂಡ ಎಮರ್ಜೆನ್ಸಿ ಸಮಯದಲ್ಲಿ ಬಂಧನಕ್ಕೊಳಗಾಗಿತ್ತು, ಅದನ್ನು ಬ್ಯಾನ್ ಮಾಡಿದರು, ಯಾವುದೇ ಚಟುವಟಿಕೆಯಲ್ಲಿ ಇರ್ತಾ ಇರಲಿಲ್ಲ. ಹಾಗಾಗಿ ಈ ಪುಸ್ತಕ ಹೇಗೆ ಮಾಡೋದು ಅಂತೆಲ್ಲ ಯೋಚನೆ ಬಂತು, ಆದರೆ ನಿರ್ಧಾರ ಮಾಡಿದರು ಆಗಬೇಕು ಅಂತ. ಸೊ ಹಾಗಾಗಿ ಒಂದು ಈ ತುರ್ತು ಪರಿಸ್ಥಿತಿ ಹೋರಾಟವನ್ನು ಮುಂದಿನ ಪೀಳಿಗೆಗೆ ತಿಳಿಸ್ಕೊಡ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಒಂದು ಪುಸ್ತಕ, ಅದಕ್ಕೆ ಬುಗಿಲು ಅಂತ ಮುಂಚೆ ಹೆಸರು ಇಟ್ಟಿರಲಿಲ್ಲ, ಮೊದಲು ಬರಿತಾ ಹೋಗ್ಬೇಕು ಎಲ್ಲ ಶುರು ಮಾಡಿದ್ವಿ. ಅದಕ್ಕೊಂದು ಸಂಪಾದಕ ಮಂಡಳಿ ಮಾಡಿದರು. ಆ ಸಂಪಾದಕ ಮಂಡಳಿಯಲ್ಲಿ ಗೋಪಾಲ್ ಕೃಷ್ಣ ಅಡಿಗರು, ಖಾದ್ರಿ ಶಾಮಣ್ಣ, ಬಾಬುರಾವ್ ದೇಶಪಾಂಡೆ, ಈ ಥರದ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದರು. ಆದರೆ ಅಲ್ಲಿ ಮುಖ್ಯವಾಗಿ ಇಡೀ ಆ ಪುಸ್ತಕದ ರಚನೆ ಹಿಂದೆ ಇದ್ದವರು ಹೋವೆ ಶೇಷಾದ್ರಿಗಳು, ನಮ್ಮ ಸಂಘದ ಆಗ ಪ್ರಾಂತ ಪ್ರಚಾರಕರಾಗಿದ್ದರು. ಅವರ ಸಂಪಾದಕತ್ವದ ಅಡಿಯಲ್ಲಿ
ಆ ಒಂದು ಕೆಲಸ ಶುರುವಾಯಿತು. ಅದಕ್ಕೆ ಸಹಕಾರಿಗಳಾಗಿ ನಾವು ಕೆಲವರು ಇದ್ವಿ, ನಾನು ಇದ್ದೆ. ಈಗ ನಮ್ಮ ಸರ್ಕಾರಿವಾದಂಥ ದತ್ತಾತ್ರೇಯ ಹೊಸಬಾಳೆ ಅವರು ಇದ್ದರು. ಇನ್ನು ಕೆಲವರು ನಮ್ಮ ಕಾಶಿ ನಾಗರಾಜು, ಹೀಗೆ ಒಂದು ಸಹಕಾರಿ ವರ್ಗ ಅಂತ ಮಾಡಿಕೊಂಡು ಅದು ಆಗ ಯಾವುದೇ ಈಗಿದ್ದ ಹಾಗೆ ಕಂಪ್ಯೂಟರ್ ಆಗಲಿ ಇನ್ಯಾವುದೂ ಇರಲಿಲ್ಲ. ಎಲ್ಲ ಟೈಪ್ ಮಾಡಬೇಕಾಗಿತ್ತು, ಕೈಯಲ್ಲಿ ಬರೀಬೇಕಾಗಿತ್ತು, ಬರೆದ ನಂತರ ಅದನ್ನು ತಿದ್ದಬೇಕಾಗಿತ್ತು, ಆನಂತರ ಟೈಪ್ ಮಾಡಿ, ಹೀಗೆ ಬಹಳ ಕಷ್ಟಕರವಾದ ಕೆಲಸಗಳು. ಆದರೆ ಅದನ್ನು ಭುಗಿಲು ಸುಮಾರು 635 ಪುಟದ ಪುಸ್ತಕ, ಅದನ್ನು 45 ದಿವಸಗಳಲ್ಲೇ ತಯಾರು ಮಾಡಲಾಯಿತು ಅಂದರೆ ಈಗ ಆಶ್ಚರ್ಯ ಆಗುತ್ತೆ. ಈಗ 650 ಪುಟದ ಒಂದು ಪುಸ್ತಕ ಹತ್ತತ್ರ ಅದೊಂದು ವರ್ಷ ಆದರೂ ಆಗಿರೋದಿಲ್ಲ. ಆದರೆ ಆಗ ಶರವೇಗದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರಿಗೆ ಸೂಚನೆ ಹೋಯಿತು, ನಿಮಗೆ ಗೊತ್ತಿರುವ ಮಾಹಿತಿಗಳನ್ನೆಲ್ಲ ತಕ್ಷಣ ಕಳಿಸ್ಕೊಡಿ ಅಂತ. ಒಂದಷ್ಟು ಜನ ಕಳಿಸ್ಕೊಟ್ರು, ಕೆಲವರು ಕಳಿಸ್ಕೊಡೋಕ್ಕಾಗಿಲ್ಲ. ಅವರಿಗೆ ಎಲ್ಲ ಮಾಹಿತಿಗಳನ್ನು ಸಂಗ್ರಹಿಸಿ ಅದನ್ನು ಅಧ್ಯಾಯದ ಪ್ರಕಾರ ಅಚ್ಚುಕಟ್ಟಾಗಿ ಬರೆದು ಅದನ್ನು ಮತ್ತೆ ಮತ್ತೆ ತಿದ್ದಿ ತೀಡಿ ಹೀಗೆ ಸುಮಾರು ಒಂದು 10-15 ಸರಿ ಅದರ ಪ್ರೂಫ್ ನೋಡಿ ಕೊನೆಗೂ 45 ದಿವಸಗಳಲ್ಲಿ ಅದು ಪುಸ್ತಕವಾಗಿ ರಚನೆ ಆಯಿತು. ಅದರ ಒಂದು ಬಿಡುಗಡೆ ಸಮಾರಂಭ ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿರುವಂಥ ನೆಹರು ಮೈದಾನ ಅಲ್ಲಿ ನಡೀತು. ಅದಕ್ಕೆ ಮಹಾರಾಷ್ಟ್ರದಿಂದ ಆಗ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂತಹ ದುರ್ಗಾ ಭಾಗವತ್ ಅವರು ಬಂದಿದ್ದರು. ಜೊತೆಗೆ ವಾರ್ತಾ ಮಂತ್ರಿಯಾಗಿದ್ದಂಥ ಅಡ್ವಾಣಿ ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಬಂದಿದ್ದರು. ಅದು 650 ಪುಟದ ಪುಸ್ತಕ, ಅದರ ಬೆಲೆ ಮಾತ್ರ 30 ರೂಪಾಯಿ. ಈಗ ಕೇಳಿದರೆ ಅನೇಕರಿಗೆ ಆಶ್ಚರ್ಯ ಆಗುತ್ತೆ. ಆ ಪುಸ್ತಕ ಅವತ್ತಲ್ಲಿ ಮಾರಾಟ ಆಯಿತು. ಎಷ್ಟು ಮಾರಾಟ ಆಯಿತು ಅಂದರೆ ಅವತ್ತು ಸ್ಥಳದಲ್ಲೇ 1000 ಪ್ರತಿ ಮಾರಾಟ ಆಯಿತು. ಅವತ್ತು ಖಾದ್ರಿ ಶಾಮಣ್ಣ ಅವರೆಲ್ಲ ವೇದಿಕೆಯಲ್ಲಿದ್ದರು. ಅವರೆಲ್ಲರೂ ಆ ಪುಸ್ತಕದ ಬಗ್ಗೆ ತುಂಬ ಗುಣಗಾನ ಮಾಡಿದರು. ಆ ಪುಸ್ತಕ ಪ್ರಕಟ ಆಗಿ ಒಂದು ವಾರದ ನಂತರ ಸುಧಾದಲ್ಲಿ ಹಾಮಾ ನಾಯ್ಕ್ ಅವರು ಒಂದು ವಿಮರ್ಶೆಯನ್ನು ಬರೆದಿದ್ರು. ಆ ವಿಮರ್ಶೆಗೆ ಅವರು ಕೊಟ್ಟಂಥ ಹೆಡ್ಡಿಂಗ್ ಏನು ಅಂದರೆ ಸೋಜಿಗ ಆದರೂ ಸಾಹಸದ ಕೃತಿ ಅಂತ ಕೊಟ್ಟಿದ್ರು. ಅಂದರೆ ಈ ಭುಗಿಲಿನಲ್ಲಿರುವಂಥ ವಿಷಯಗಳು ಎಲ್ಲರಿಗೂ ತುಂಬ ಸೋಜಿಗವಾಗಿದೆ. ಇದೆಲ್ಲ ನಡೀತಾ ಅನ್ನುವಂಥದ್ದು ಅನೇಕರಿಗೆ ಆಶ್ಚರ್ಯ ಉಂಟು ಮಾಡುತ್ತೆ. ಆದರೆ ನಿಜಕ್ಕೂ ಒಂದು ಸಾಹಸದ ಕೃತಿ ಇದು ಅಂತೇಳಿ ಆ ಭುಗಿಲು ಪುಸ್ತಕದ ಬಗ್ಗೆ ಅವರು ಬರೆದಿದ್ರು. ಸೊ ಈಗ ಇಲ್ಲಿ ನಿಮ್ಮ ಹತ್ರ ಇರೋವಂಥ ಒಂದು ಏನು ಪುಸ್ತಕ ಇಲ್ಲಿದೆ, ಇದನ್ನ ನೋಡಿದರೆ ಅದು ಎಷ್ಟು ಹಳೆ ಪುಸ್ತಕ ಅಂತ ಗೊತ್ತಾಗತ್ತೆ. ನನಗೆ ಒಂದು ಇದು ಅಂತಂದ್ರೆ ಈಗ ನನ್ನ ಸೇರಿದಾಗೆ ಯಾರು 80-90ರ ದಶಕದಲ್ಲಿ ಹುಟ್ಟಿದ್ರು, ಅದರ ನಂತರ ಹುಟ್ಟಿದ್ರು, ಅವ್ರು ಯಾರಿಗೂ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಏನಾಯ್ತು ಅನ್ನೋದಕ್ಕೆ ಬಹುಶಃ ಈ ಪುಸ್ತಕ ಬಹಳ ಒಳ್ಳೆ ಇದು. ಈಗ 50ನೇ ವರ್ಷದ ಸಂದರ್ಭದಲ್ಲಿ ಇದನ್ನ ಮರುಮುದ್ರಣ ಮಾಡುವಂತ ಅಥವಾ ಒಂದು ಹೊಸದಾಗಿ ಪುಸ್ತಕವನ್ನ ಹೊರತರುವಂತ ಏನಾದ್ರು ಯೋಚನೆ ಇದೆಯಾ? ಅಥವಾ ಅದರಿಂದ ಬಹಳ ಏನು ಈಗಿನ ಜನರೇಷನ್ಗೆ ಅವಾಗ ಬಹಳ ಪ್ರಸಿದ್ಧರ ಆಮೇಲೆ ತುರ್ತು ಪರಿಸ್ಥಿತಿಯನ್ನ ಕಣ್ಣಾರೆ ಕಂಡಂತವ್ರು ಬರೆದಿರುವಂತದ್ದನ್ನ ಓದಿ ತಿಳ್ಕೊಳ್ಳುವಂತ ಅವಕಾಶ ಆಗತ್ತೇನೋ, ಆ ಥರದ್ದು ಏನಾದ್ರು ಯೋಚನೆ ಈಗ ಇದೆಯಾ ಅಂತ? ರಾಷ್ಟ್ರೋತ್ಥಾನ ಪರಿಷತ್ನವರು ಈಗ ಇದನ್ನ ಆನ್ಲೈನ್ನಲ್ಲಿ ಆ ಪುಸ್ತಕವನ್ನ ರೆಡಿ ಮಾಡಿ ಹಾಕಿದ್ದಾರೆ. ಆನ್ಲೈನ್ನಲ್ಲಿ ಸಿಗುತ್ತೆ ಭುಗಿಲು ಪುಸ್ತಕ. ಮರುಮುದ್ರಣ ಒಂದು ಸರಿಯೇನೋ ಆಗಿತ್ತು, ಆನಂತರ ಎಲ್ಲ ಪ್ರತಿಗಳು ಮಾರಾಟ ಆಯಿತು. ಆನ್ಲೈನ್ನಲ್ಲಿ ಅದನ್ನು ಈಗ ನಾವು ನೋಡ್ಬೋದು. ರಾಷ್ಟ್ರೋತ್ಥಾನದ ಇದಕ್ಕೆ ಹೋದರೆ ಆನ್ಲೈನ್ನಲ್ಲಿ ಭುಗಿಲು ಸಿಗುತ್ತೆ. ಈಗಿನ ಪೀಳಿಗೆಯವರು ಇದನ್ನು ಓದ್ಕೋಬೋದು. ಸೊ ತುರ್ತು ಪರಿಸ್ಥಿತಿ 50 ವರ್ಷದಿಂದ ಹೇಗೆ ಆಯಿತು ಮತ್ತು ಅದರ ವಿರುದ್ಧ ಹೋರಾಟ ಹೇಗೆ ನಡೀತು ಅನ್ನೋದಕ್ಕೆ ಇದೊಂದು ಅಧಿಕೃತ ದಾಖಲೆ ಈ ಪುಸ್ತಕ ಅಂತ ಹೇಳ್ಬೋದು. ಏಕೆಂದರೆ ಎಲ್ಲವುದನ್ನು ಬಹಳ ಪರಿಶ್ರಮ ಪಟ್ಟು ಸಂಗ್ರಹಿಸಿ ಬರೆದಂಥದ್ದು. ಮತ್ತು ಹೊವೆ ಶೇಷಾದ್ರಿಗಳು ಅವರು ಅಖಿಲ ಭಾರತ ಮಟ್ಟದಲ್ಲಿ ಏನೇನಾಯಿತು ಅದನ್ನು ಕೂಡ ಪ್ರಾರಂಭದ ಅಧ್ಯಾಯಗಳಲ್ಲಿ ಅವರು ಅದನ್ನು ತಿಳಿಸಿದ್ದಾರೆ. ಆದರೆ ಮುಖ್ಯವಾಗಿ ಫೋಕಸ್ ಮಾಡಿರೋದು ಕರ್ನಾಟಕದಲ್ಲಿ ಏನೇನಾಯಿತು ಅಂತ ಈ ಪುಸ್ತಕದಲ್ಲಿ. ಅಖಿಲ ಭಾರತದ್ದು ಒಂದು ಸ್ವಲ್ಪ ಇದೆ, ಉಳಿದಿದ್ದು ಕರ್ನಾಟಕದಲ್ಲಿ ಹಾಗೂ ವಿದೇಶಗಳಲ್ಲಿ ಏನಾಯಿತು ಅದು ಕೂಡ ಒಂದೆರಡು ಅಧ್ಯಾಯದಲ್ಲಿದೆ. ನಂತರ ಕೊನೆಗೆ ಯಾರ್ಯಾರು ಬಂಧನಕ್ಕೊಳಗಾದರು ಅವರ ಒಂದು ಲೀಸ್ಟ್ ಇದೆ. ಬಂಧನ ಅಂದರೆ ಮೀಸಾದಲ್ಲಿ ಯಾರ್ಯಾರು ಅರೆಸ್ಟ್ ಆಗಿದ್ರು ಅಂತ. ಇನ್ನು ಕೆಲವುದು ಪತ್ರಗಳಿದೆ ಇದರಲ್ಲಿ. ಅಡ್ವಾಣಿ ಬರೆದಂಥ ಪತ್ರ, ಪೇಜಾವರ್ ಶ್ರೀಗಳು ಬರೆದಂಥ ಪತ್ರ, ಈ ಥರದ್ದೆಲ್ಲ ಬೇರೆ ಬೇರೆ ಅಧಿಕೃತವಾದ ದಾಖಲೆಗಳು ಈ ಪುಸ್ತಕದಲ್ಲಿದೆ. ಹಾಗಾಗಿ ಆನ್ಲೈನ್ನಲ್ಲಿ ಈ ಪುಸ್ತಕವನ್ನು ನೋಡ್ಕೋಬೋದು. ಆನ್ಲೈನ್ನಲ್ಲಿ ಸಿಗುತ್ತೆ ಈ ಪುಸ್ತಕ ಭುಗಿಲು ಅನ್ನೋದು. ಇಡೀ 75ರಿಂದ 77ನೇ ಇಸ್ವಿ ತನಕ ಏನೇನೋ ಒಂದು ಜನಕ್ರಾಂತಿ ಆಯಿತು, ಅದರ ಒಂದು ಸತ್ಯ ಕಥೆ ಈ ಪುಸ್ತಕ. ಸರ್, ಈಗ ಮೀಸಾದಲ್ಲಿ ಅವಾಗ ಅರೆಸ್ಟ್ ಆಗಿರುವಂಥ ಪ್ರಮುಖರು ಏನು ಅವಾಗ ಮೀಸಾದಲ್ಲಿ ಅರೆಸ್ಟ್ ಆದ್ರಲ್ಲ, ಅವರ ಪ್ರಮುಖರ ಹೆಸರನ್ನ ತಾವು ಹೇಳಿದರೆ ಅದನ್ನ ಅವಾಗ ಏನು ಮೀಸಾದ ಅಲ್ಲಿ
ಅರೆಸ್ಟ್ ಆದವ್ರ ಬಗ್ಗೆ ತಾವು ಹೇಳಿದ್ರಿ ಮೀಸಾ ಅಂದರೆ ಏನು ಮತ್ತು ಅವಾಗ ಅದನ್ನು ಜಾರಿ ಮಾಡಿದ್ರು ಅಂತ. ಅವಾಗ ಪ್ರಮುಖರ ಹೆಸರನ್ನು ಅಲ್ಲಿ ನಾವು ಆ್ಯಡ್ ಮಾಡ್ಕೋಬೋದು. ಮೀಸಾದಲ್ಲಿ ಮುಖ್ಯವಾಗಿ ಕರ್ನಾಟಕದಲ್ಲಿ ಹೇಳೋದಾದರೆ ಜನಸಂಘ, ಈಗ ಬಿ ಜೆ ಪಿ ಅಂತ ಏನಿದೆ ಅದರ ಪೂರ್ವಾಶ್ರಮ ಜನಸಂಘದಿಂದ ಆಗ ಎಸ್ ಬಿ ಶ್ವೇತಾದ್ರಿ, ಎಂ ರಾಮಾಜೋಯ್ಸ್, ಆನಂತರ ಅವರು ಕರ್ನಾಟಕ ಇದು ಹರಿಯಾಣದಲ್ಲಿ ಮುಖ್ಯ ನ್ಯಾಯಾಧೀಶರು ಕೂಡ ಆಗಿದ್ದರು. ಅವರು ಎಸ್ ಗುಂಡಯ್ಯ ಶೆಟ್ಟಿ ಅಂತ ಅವರು MLC ಆಗಿದ್ದರು. KR ಶ್ರೀನಿವಾಸ್ ಅಯ್ಯಂಗಾರ್ ಅಂತ ಅವರು ಈಗಲೂ ಕೂಡ ಇದ್ದಾರೆ. ಬಾಬುರಾವ್ ದೇಶಪಾಂಡೆ ಅವರು ನಂತರ MLA ಕೂಡ ಆಗಿದ್ದರು. ಇದಿಷ್ಟು ಜನ ಮೀಸಾದಲ್ಲಿ ಜನಸಂಘದಿಂದ. ಹಾಗೆಯೇ ಸಂಯುಕ್ತ ಕಾಂಗ್ರೆಸ್ ಆ ಪಕ್ಷದಿಂದ ರಾಮಕೃಷ್ಣ ಹೆಗಡೆ, HD ದೇವೇಗೌಡ, M ಚಂದ್ರಶೇಖರ್, CM ಇಬ್ರಾಹಿಂ, K ನಾಗಪ್ಪಾಳ್ವ. ಇದರಲ್ಲಿ ರಾಮಕೃಷ್ಣ ಹೆಗಡೆ, ನಾಗಪ್ಪಾಳ್ವ, M ಚಂದ್ರಶೇಖರ್ ಅವರಿಲ್ಲ. ದೇವೇಗೌಡರು, CM ಇಬ್ರಾಹಿಂ ಅವರಿಬ್ಬರು ಈಗ ಬದುಕಿದ್ದಾರೆ. ಸಮಾಜವಾದಿ ಪಕ್ಷದಿಂದ S ವೆಂಕಟರಾಮ್, ಬಿ ರಮೇಶ್ ಅಂದರೆ ಬಂದಗದ್ದೆ ರಮೇಶ್, ಲಾರೆನ್ಸ್ P ಫರ್ನಾಂಡಿಸ್, ಅವರು ಜಾರ್ಜ್ ಫರ್ನಾಂಡಿಸ್ ಅವರ ತಮ್ಮ. ಹಾಗೆಯೇ ಸ್ನೇಹಲತಾ ರೆಡ್ಡಿ, ಇವರು ಕೂಡ ಮೀಸಾದಲ್ಲಿ ಅವರನ್ನು ಅರೆಸ್ಟ್ ಮಾಡಿದರು. ಸ್ನೇಹಲತಾ ರೆಡ್ಡಿ ಅವರಿಗೆ ಸಿಕ್ಕಾಪಟ್ಟೆ ಚಿತ್ರಹಿಂಸೆ ಕೊಟ್ಟರು. ಜೈಲಿಂದ ಅವರು ಬಂದ ನಂತರ ತೀರ್ಕೊಂಡ್ರು. ಇನ್ನು ಭಾರತೀಯ ಮಜ್ದೂರ್ ಸಂಘದಿಂದ ಆಲಂಪಲ್ಲಿ ವೆಂಕಟರಾಮ್ ಇವರು ಇದ್ದರು. ಹಾಗೆ ಸಂಘದ ಪ್ರಮುಖರು ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಯಾದವರಾವ್ ಜೋಶಿ ಅವರು ನಮ್ಮ ಇಡೀ ದಕ್ಷಿಣ ಭಾರತದಲ್ಲಿ ಸಂಘವನ್ನು ಕಟ್ಟಿ ಬೆಳೆಸೋದರಲ್ಲಿ ಬಹಳ ಮಹತ್ವದ ಪಾತ್ರ ವಹಿಸಿದವರು. ಅವರನ್ನು ಕೂಡ ಅರೆಸ್ಟ್ ಮಾಡಿದರು. ಆನಂತರ ಅರಕ್ಲಿ ನಾರಾಯಣ್ ಸಂಘದ ಹಿಂದೆ ಕರ್ನಾಟಕ ಪ್ರಾಂತ ಕಾರ್ಯವಾರಾಗಿದ್ದರು. ಅಜಿತ್ ಕುಮಾರ್, ಮೈಚಾ ಜಯದೇವ್ ರಾಷ್ಟ್ರೋತ್ಥಾನದ ಪ್ರಮುಖರಾಗಿದ್ದರು. ಅವರು ಎಂ.ಎ. ನರಸಿಂಹಾಚಾರ್, ಬೇಸೋನಾ ಮಲ್ಯ ವಿಕ್ರಮದ ಸಂಪಾದಕರಾಗಿದ್ದವರು. NC ಶೇಷು, R ದ್ವಾರಕನಾಥ್, CD ನಂದಕುಮಾರ್, ವಿಜೇಂದ್ರ ನರಹರಿ, ಪೋಬಿ ಸತ್ಯನಾರಾಯಣ ರಾವ್, ಡಾಕ್ಟರ್ BV ಉಪೇಂದ್ರ ಶೆಣೈ, KS ನಾಗಭೂಷಣ್, S ಸುರೇಶ್ ಕುಮಾರ್, ಈಗ MLA ಆಗಿದ್ದಾರಲ್ಲ ಅವರು, ಹಾಗೆ ಮಳ್ಳೂರು ಆನಂದರಾವ್. ಇಷ್ಟು ಜನ ಸಂಘದ ಪ್ರಮುಖರಾಗಿ ಅವರನ್ನು ಮೀಸಾ ಬಂಧನಕ್ಕೆ ಒಳಪಡಿಸಲಾಗಿತ್ತು. ಸರಿ, ಈಗ ರಾಜಕೀಯದ ಏನು ಬದಲಾವಣೆಗೆ ತುರ್ತು ಪರಿಸ್ಥಿತಿ ಕಾರಣ ಆಯಿತು ಅನ್ನೋದ್ರ ಬಗ್ಗೆ ಅದನ್ನೇ ಮುಂದುವರೆದು ಒಂದು ಹೊಸ ಜನರೇಷನ್ ರಾಜಕಾರಣಿಗಳು ಬರೋದಕ್ಕೆ ನಮ್ಮ ತುರ್ತು ಪರಿಸ್ಥಿತಿಯಲ್ಲಿ ಏನು ಹೋರಾಟಗಳು ಅಥವಾ ಬೇರೆ ಬೇರೆ ರೀತಿಯ ಕೆಲಸಗಳು ನಡೆದು ಅದು ಹೇಗೆ ಕಾರಣ ಆಯಿತು ತಾವು ಅದನ್ನು ಗಮನಿಸಿದಾಗ? ಯಾಕೆಂದರೆ ಅದರ ನಂತರ ಕಾಂಗ್ರೆಸ್ಸೇತರ ಪಕ್ಷಗಳು ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರ್ಬೋದು ಅನ್ನೋಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಆಮೇಲೆ ಅವಾಗ ಅರೆಸ್ಟ್ ಆಗಿರುವಂಥ ಸಾಕಷ್ಟು ಜನ ಮುಂದೆ ನಾಯಕರುಗಳಾಗಿ ಬಂದರು. ಆ ದೃಷ್ಟಿಯಿಂದ ಹೇಗೆ ತುರ್ತು ಪರಿಸ್ಥಿತಿ ಕಾರಣ ಆಯಿತು, ಹೊಸ ಜನರೇಷನ್ ರಾಜಕಾರಣಿಗಳು ಕಾಂಗ್ರೆಸ್ಸೇತರ ರಾಜಕಾರಣಿಗಳು ಬೆಳೆಯೋದಕ್ಕೆ ಕಾರಣ ಆಯಿತು? ತುರ್ತು ಪರಿಸ್ಥಿತಿ ಒಂದು ಪರಿಣಾಮ ಏನಂದರೆ, ಆಗ ಯಾರ್ಯಾರು ಬಂಧನಕ್ಕೆ ಒಳಗಾಗಿದ್ರು ಅವ್ರ ಬಗ್ಗೆ ಈಗ ಯಾರು ಹೊಸ ಕಾರ್ಯಕರ್ತರಿದ್ದಾರೆ ಅವರಿಗೆ ಒಂದಷ್ಟು ಮಾಹಿತಿಗಳು ಕೂಡ ಇತ್ತು. ಸೊ ಅದೊಂದು ಸ್ಫೂರ್ತಿ ಅಂತಲೇ ಹೇಳ್ಬೋದು, ಅವರಿಗೊಂದು ಪ್ರೇರಣೆ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಪ್ರೇರಣೆ ಕೊಟ್ಟಿದೆ ಅಂತ ಹೇಳೋಕ್ಕಾಗದೇ ಇದ್ದರೂ ಕೂಡ ಅದರಲ್ಲಿ ಕೆಲವರಾದರೂ ಈ ರೀತಿ ತಾವು ಕೂಡ ಬೆಳಿಬೇಕು, ತಾವು ಕೂಡ ರಾಜಕೀಯದಲ್ಲಿ ಭಾಗವಹಿಸಬೇಕು ಅಂಥೇಳಿ ಅವರ ನಂತರದ ಪೀಳಿಗೆ ಕೂಡ ಯೋಚನೆ ಮಾಡಿದ್ದಿರ್ಬೋದು ಅಂತ ಅನಿಸುತ್ತೆ. ಯಾಕೆಂದರೆ ಎಮರ್ಜೆನ್ಸಿ ಆದ ನಂತರ ಒಂದು ಕಾರ್ಯಕ್ರಮ ಆಯಿತು, ಬಹುಶಃ ಬಸವನಗುಡಿಲಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೆ ರಾಮಕೃಷ್ಣ ಹೆಗಡೆಯವರು ಇವರೆಲ್ಲ ಬಂದಿದ್ದರು. ಅಲ್ಲಿ ತುರ್ತು ಪರಿಸ್ಥಿತಿ ಬಗ್ಗೆ ಒಂದು ಸಭೆ ಇತ್ತು, ತುರ್ತು ಪರಿಸ್ಥಿತಿ ಹೋರಾಟದ ಬಗ್ಗೆನೇ. ಅಡಿಗರು ಆಗ ಎಲ್ಲರನ್ನೂ ಸ್ವಾಗತ ಮಾಡಿದರು. ಆಮೇಲೆ ಸ್ವಾಗತ ಮಾಡ್ತಾ ರಾಮಕೃಷ್ಣ ಹೆಗಡೆ ಅವ್ರನ್ನ ಪರಿಚಯ ಮಾಡಿಕೊಟ್ರು. ರಾಮಕೃಷ್ಣ ಹೆಗಡೆ ಅವ್ರನ್ನ ಅವ್ರು ಪರಿಚಯ ಮಾಡಿಕೊಟ್ಟಿದ್ದು ಹೇಗೆ ಅಂದರೆ, ಈಗ ರಾಮಕೃಷ್ಣ ಹೆಗಡೆ ಅವರು ಮಾತಾಡ್ತಾರೆ, ಅವರ ಪರಿಚಯ ಅನಗತ್ಯ ಅಂತಿಷ್ಟೇ, ಎರಡೇ ವಾಕ್ಯದಲ್ಲಿ ಅವರು ಅಲ್ಲಿ ಇದೆಲ್ಲ ಇದ್ರ ಬಗ್ಗೆ ಬಂತು. ರಾಮಕೃಷ್ಣ ಹೆಗಡೆ ಅವರು ಆಗ ಮಾತಾಡ್ತಾ ಹೇಳಿದರು, ಈ ತುರ್ತು ಪರಿಸ್ಥಿತಿಯಲ್ಲಿ ನಾವೇನು ಹೋರಾಟ ಮಾಡಿದ್ದೀವಿ ಇದನ್ನು ನಮ್ಮ ಮುಂದಿನ ಪೀಳಿಗೆಯವರಿಗೂ ಕೂಡ ನಾವು ತಲುಪಿಸ್ಬೇಕು. ಯಾವಾಗ ದೇಶಕ್ಕೆ ಈ ರೀತಿಯ ಸರ್ವಾಧಿಕಾರ ಅಥವಾ ಸ್ವಾತಂತ್ರ್ಯದ ದಮನ ದಬ್ಬಾಳಿಕೆ ಆದಾಗ ಅದನ್ನು ಪ್ರತಿಭಟಿಸುವಂಥ ಒಂದು ಪ್ರಕ್ರಿಯೆ ಮುಂದಿನ ಪೀಳಿಗೆಗೂ ಬರಬೇಕು ಅಂತ ಅವರೊಂದು ಕರೆ ಕೊಟ್ಟಿದ್ರು ಅವಾಗ. ಸೊ ಈ ಥರದ ಎಲ್ಲ ಅನೇಕ ಬೇರೆ ಬೇರೆ ವಿದ್ಯಮಾನಗಳು ನಮ್ಮ ಈಗಿನ ಪೀಳಿಗೆಯ ರಾಜಕಾರಣಿಗಳಿಗೆ ಒಂದು ಪ್ರೇರಣೆಯನ್ನು, ಒಂದು ಸ್ಫೂರ್ತಿಯನ್ನು ಖಂಡಿತ ನೀಡಿದೆ ಅಂತ ನನಗನ್ಸುತ್ತೆ.
ಅದರ ಸಾಕಷ್ಟು ಪರಿಣಾಮಗಳು ಕೂಡ ಆಗಿದೆ ತುರ್ತು ಪರಿಸ್ಥಿತಿ ಇದರಿಂದಾಗಿ. ಬೇರೆ ಬೇರೆ ಪಕ್ಷದಲ್ಲಿದ್ದವರು ಕೂಡ ತುರ್ತು ಪರಿಸ್ಥಿತಿ ಅದು ಸರಿಯಲ್ಲ ಅನ್ನೋದನ್ನೇ, ಅವರು BJPಗೆ ವಿರೋಧ ಇದ್ದರೂ ಕೂಡ ತುರ್ತು ಪರಿಸ್ಥಿತಿಯನ್ನು ಖಂಡಿಸುವಂಥದ್ದೊಂದು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸರ್, ಈಗ 50 ವರ್ಷಗಳ ಏನು ತುರ್ತು ಪರಿಸ್ಥಿತಿಯನ್ನು ನಮ್ಮ ದೇಶದಲ್ಲಿ ಹೇರಿ ಹೆಚ್ಚು ಕಡಿಮೆ 50 ವರ್ಷ ಆಗ್ತಾ ಬಂತು. ಈಗ ಅದರ ಪ್ರಸ್ತುತತೆ ಏನು? ಈಗಿನ ಜನ ತುರ್ತು ಪರಿಸ್ಥಿತಿಯನ್ನು ಹೇರಿದಾಗ ಏನಾಗಿತ್ತು, ಯಾಕೆ ತುರ್ತು ಪರಿಸ್ಥಿತಿಯನ್ನು ಹೇರಿದ್ರು ಅಂತ ಈಗ ಯಾಕೆ ತಿಳ್ಕೊಬೇಕು? ಅಂದ್ರೆ ಈಗ ಅದು ಯಾಕೆ ಪ್ರಸ್ತುತ ಅಂತ ನಿಮ್ಗೆ ಅನ್ಸುತ್ತೆ? ಈಗಿನ ಹೊಸ ಜನರೇಷನ್ ಏನಿದೆ ಅದು ಯಾಕೆ ಅದನ್ನ ತಿಳ್ಕೊಳ್ಬೇಕು, ಅದರ ಅಗತ್ಯ ಏನಿದೆ ಅಂತ? ಈಗ ಏನು BJP ಸರ್ಕಾರದ ವಿರುದ್ಧ ಕಾಂಗ್ರೆಸ್ನವರು ಆಗಾಗ ಸರ್ವಾಧಿಕಾರ, ತಾನಾಶಾಹಿ, ಮೊನ್ನೆ ಪಾರ್ಲಿಮೆಂಟಲ್ಲಿ ಕೂಡ ತಾನಾಶಾಹಿ ನಹಿ ಚಲೇಗ ಅಂತ ಕಾಂಗ್ರೆಸ್ ಸಂಸತ್ನವರು ಬಾವಿಗಿಳಿದು ಘೋಷಣೆಯನ್ನು ಹಾಕಿದರು. ಆದರೆ ನಿಜವಾಗಿ ತಾನಾಶಾಹಿ ಈಗೇನಿಲ್ಲ. ಈಗ ಯಾರು ಏನು ಬೇಕಾದರೂ ಮಾತಾಡಬಹುದು, ಪ್ರಧಾನಿಯನ್ನು ಹೀನಾಮಾನವಾಗಿ ಟೀಕಿಸಬಹುದು. ಆದರೆ ಆಗ ಅಂಥ ಸ್ಥಿತಿ ಇರಲಿಲ್ಲ. ಪ್ರಧಾನಿ ಬಗ್ಗೆ ಏನಾದರೂ 2 ವಾಕ್ಯ ಪತ್ರಿಕೆಯಲ್ಲಿ ಬರೆದ್ರೆ ಅವ್ನು ಮರುದಿವಸ ಅರೆಸ್ಟ್ ಆಗ್ತಾ ಇದ್ದ. ಪ್ರಧಾನಿ ಬಗ್ಗೆ ಎಲ್ಲಾದರೂ ಒಂದು ಕಡೆ ಖಂಡಿಸಿ ಭಾಷಣ ಮಾಡಿದರೆ ಅವರು ಜೈಲಿಗೆ ಹೋಗಬೇಕಾಗಿತ್ತು. ಈಗ ಅಂಥ ಸ್ಥಿತಿ ಇಲ್ಲ. ಹಾಗಾಗಿ ತುರ್ತು ಪರಿಸ್ಥಿತಿಯ ಒಂದು ಪ್ರಸ್ತುತತೆ ಈಗಿನವರಿಗೆ ಆ ರೀತಿಯಲ್ಲಿ, ಆ ಹಿನ್ನೆಲೆಯಲ್ಲಿ ಅರ್ಥ ಆಗಬೇಕು. ಅಂದರೆ ಈಗ ಕಾಂಗ್ರೆಸ್ನವ್ರು ಏನು ಹೇಳ್ತಾರೆ ಸರ್ವಾಧಿಕಾರ ನಡೀತಾ ಇದೆ ಅಂತ, ಖಂಡಿತ ಇಲ್ಲ. ಈಗ ಮೊನ್ನೆ ಕಾಂಗ್ರೆಸ್ಸಿನ ಯುವ ನಾಯಕ ಮಾತಾಡ್ತಾ ಅಹಿಂಸಾ ಹಿಂಸಾ ಹಿಂಸಾ ನಫರತ್ ನಫರತ್ ಅಂತ ಭಾಷಣದಲ್ಲಿ ಹೇಳಿದರು. ಈಗೆಲ್ಲ ಬರೀ ದ್ವೇಷದ ಭಾವನೆ ಇದೆ ಅಂತ. ಆ ಥರದ ಭಾವನೆ ಈಗ ಖಂಡಿತ ಇಲ್ಲ. ಆದರೆ ಆಗಿತ್ತು. ಇಂದಿರಾ ಗಾಂಧಿ ಇಡೀ ದೇಶದಲ್ಲಿ ತನ್ನ ಒಂದು ರಾಜ್ಯಭಾರವೇ ನಡೀಬೇಕು ಅಂತ ಹೇಳಿ ಜನರ ಮೇಲೆ ಸೇಡನ್ನು ತೀರಿಸ್ಕೊಂಡ್ರು. ಅಷ್ಟೇ ಅಲ್ಲ, ನಸ್ಬಂದಿ ಕಾರ್ಯಕ್ರಮ, ಎಲ್ಲರಿಗೂ ಈ ಸಂತಾನ ಹರಣ ಚಿಕಿತ್ಸೆಯನ್ನು ಮಾಡಿದ್ರಾಗ ಅದ್ರ ವಿರುದ್ಧ ಇಡೀ ದೇಶ ಪ್ರತಿಭಟನೆ ಮಾಡ್ತು. ಎಷ್ಟು ಜನರಿಗೆ ಮಾಡಿದ್ರು ಅಂದರೆ ಅನ್ಯಾಯವಾಗಿ ಮದುವೆ ಆಗದಿದ್ದವ್ರಿಗೆ ಕೂಡ ಸಂತಾನ ಚಿಕಿತ್ಸೆ, ಈ ಥರದ್ದೆಲ್ಲ ಪರಿಸ್ಥಿತಿ ಅವಾಗಿತ್ತು. ಹಾಗಾಗಿ ಈಗ ಯಾಕೆ ಈಗಿನ ಪೀಳಿಗೆಯವರು ತುರ್ತು ಪರಿಸ್ಥಿತಿ ಅದರ ಪ್ರಸ್ತುತತೆ ಅರ್ಥ ಮಾಡ್ಕೋಬೇಕು ಅಂದರೆ, ಅಂಥ ಪರಿಸ್ಥಿತಿ ಈಗಿಲ್ಲ. ಈಗ ನಿಜಕ್ಕೂ ತುಂಬ ಒಳ್ಳೆಯ ಪರಿಸ್ಥಿತಿ ಇದೆ, ಒಳ್ಳೆಯ ವಾತಾವರಣ ಇದೆ. ಯಾವ ಸರ್ವಾಧಿಕಾರವೂ ಇಲ್ಲ, ಯಾವ ತಾನಾಶಾಹಿಯೂ ಇಲ್ಲ, ಯಾವ ಸ್ವಾತಂತ್ರ್ಯ ಹರಣವೂ ಆಗಿಲ್ಲ. ಈಗ ಯಾರು ಏನು ಬೇಕಾದರೂ ಮಾತಾಡುವಂಥ ಪರಿಸ್ಥಿತಿ ಇದೆ. ಆಗ ಅಂಥ ಸ್ಥಿತಿ ಇರಲಿಲ್ಲ. ಇದರ ಒಂದು ವಿಶ್ಲೇಷಣೆ ಮಾಡಿಕೊಂಡಾಗ ತುರ್ತು ಪರಿಸ್ಥಿತಿ ಹೇಗೆ ಅದು ಪ್ರಸ್ತುತವಾಗುತ್ತೆ ಅನ್ನೋದು ಬಹುಶಃ ಎಲ್ರಿಗೂ ಅರ್ಥ ಆಗುತ್ತೆ. ತುರ್ತು ಪರಿಸ್ಥಿತಿ, ಇಷ್ಟು ವರ್ಷ ತುರ್ತು ಪರಿಸ್ಥಿತಿಯನ್ನು ಹೇರಿದ್ದು ಸಂವಿಧಾನ ವಿರೋಧಿ ನಿಲುವು, ಸಂವಿಧಾನ ವಿರೋಧಿ ಕೃತ್ಯ ಆಗಿತ್ತು ಅನ್ನೋದನ್ನ ಹೇಳ್ತಾ ಇದ್ರು. ಆದ್ರೆ ಈಗ ಒಂದು ಹೊಸ ನೆರೆಟಿವ್ ಏನಂತಂದ್ರೆ, ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿಯನ್ನು ಹೇರಿದ್ದು ಸಂವಿಧಾನದ ವಿಧಿಗಳಿಗೆ ಅನುಗುಣವಾಗಿ ಹೇರಿದ್ದು, ಸಂವಿಧಾನದಲ್ಲಿ ಕೊಟ್ಟಂತ ಅವಕಾಶಗಳನ್ನು ಬಳಸಿಕೊಂಡೇ ಅವರು ತುರ್ತು ಪರಿಸ್ಥಿತಿಯನ್ನು ಹೇರಿದ್ದು. ಹಾಗಾಗಿ ಅದು ಸಂವಿಧಾನ ವಿರೋಧಿ ನಿಲುವು ಅಥವಾ ಸಂವಿಧಾನ ವಿರೋಧಿ ಕ್ರಮ ಆಗಿತ್ತು ಅನ್ನೋದನ್ನ ಒಪ್ಪಬಾರದು, ಅಥವಾ ಅದು ಆ ಸಂವಿಧಾನ ವಿರೋಧಿ ಕ್ರಮ ಆಗಿರಲಿಲ್ಲ ಅನ್ನೋ ಒಂದು ಹೊಸ ಒಂದು ನೆರೆಟಿವ್ ಅನ್ನ ಸೃಷ್ಟಿ ಮಾಡಿದ್ದಾರೆ. ಅದರ ಬಗ್ಗೆ ತಾವು ಏನು ಹೇಳ್ತೀರಿ? ತುರ್ತು ಪರಿಸ್ಥಿತಿ ಅದು ಸಂವಿಧಾನ ವಿರೋಧಿ ಕ್ರಮ ಅಲ್ಲ ಅಂತ ಈಗ ಏನು ಹೇಳ್ತಿದ್ದಾರೆ. ಸಂವಿಧಾನದಲ್ಲಿ ಅದನ್ನು ಸೇರಿಸಿದ್ದಾರೆ. ದೇಶದಲ್ಲಿ ಒಂದು ವಿಶೇಷ ವಾತಾವರಣ ಇದ್ದಾಗ ಮಾತ್ರ ತುರ್ತು ಪರಿಸ್ಥಿತಿ ಅಂತ ಒಂದು ಇದನ್ನು ಸುಗ್ರೀವಾಜ್ಞೆಯನ್ನು ತರಬಹುದು ಅಂತ. ಆದರೆ ವಿಶೇಷ ಪರಿಸ್ಥಿತಿ ಅಂದರೆ ಅಲ್ಲಿ ಇರುವಂಥದ್ದು ಏನು ಅಂದರೆ, ಏನೋ ದೇಶದಲ್ಲಿ ಒಂದು ವಿಪರೀತ ಸ್ಥಿತಿ ಇದೆ, ಇಡೀ ದೇಶ ಒಂದು ಭೀಕರ ಬರಗಾಲಕ್ಕೆ ತುತ್ತಾಗಿದೆ, ಅಥವಾ ಬಹಳ ಹೀನಾಯವಾದ ಪರಿಸ್ಥಿತಿ ಇದೆ, ಭದ್ರತೆಗೆ ತುಂಬ ತೊಂದರೆ ಬಂದಿದೆ ಇಲ್ಲಿ, ಅಥವಾ ಇನ್ಯಾವುದೋ ಪರಕೀಯ ದಾಳಿ ನಡೀತಾ ಇದೆ, ಅಂಥ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಬಹುದು ಅಂತ ಸಂವಿಧಾನದ ಅಲ್ಲಿ ಇರುವಂಥ ಒಂದು ಆಶಯ. ಆದರೆ ಸ್ವಂತದ ಅಧಿಕಾರವನ್ನು ನಡೆಸೋದಕ್ಕೆ ತುರ್ತು ಪರಿಸ್ಥಿತಿಯನ್ನು ಹೇರಬಹುದು ಅಂತ ಖಂಡಿತ ಸಂವಿಧಾನದ ಆಶಯ ಅಲ್ಲ. ಇದನ್ನು ಈಗ ಯಾರು ನೆರೇಟಿವ್ ಸೃಷ್ಟಿ ಮಾಡಿದ್ದಾರೆ ಅವರು ಅದನ್ನು ಅರ್ಥ ಮಾಡ್ಕೋಬೇಕು. ಸಂವಿಧಾನದಲ್ಲಿ ಹೇಳಿರುವಂಥದ್ದು ಸ್ವಂತದ ಅಧಿಕಾರ ಚಲಾಯಿಸೋದಕ್ಕೆ ಅಥವಾ ತನ್ನ ಅಧಿಕಾರವನ್ನು ಭದ್ರಪಡಿಸ್ಕೊಳ್ಳೋದಕ್ಕೆ ಖಂಡಿತ ಅಲ್ಲ. ಅದನ್ನು ಸ್ಪಷ್ಟಪಡಿಸಬೇಕಾದಂಥ ಅಗತ್ಯ ಇದೆ. ಯಾಕೆಂದರೆ ಸಂವಿಧಾನದಲ್ಲಿ ಏನೇನು ಹೇಳಿದೆ ಅದೆಲ್ಲದಕ್ಕೊಂದು ಅರ್ಥ ಇರುತ್ತೆ, ಸುಮ್ಮನೆ ಹೇಳಿರೋದಿಲ್ಲ. ಆ ಅರ್ಥವನ್ನು ಮಾಡಿಕೊಳ್ಳದೆ ಹಾಗೇ ಮೇಲ್ನೋಟಕ್ಕೆ ಅದು ಸಂವಿಧಾನ ವಿರೋಧಿ ಎಲ್ಲ ತುರ್ತು ಪರಿಸ್ಥಿತಿ, ಹಾಗಾಗಿ ಇಂದಿರಾ ಗಾಂಧಿ ಮಾಡಿದ್ದು ಸರಿ ಅಂತ ವಾದ ಮಾಡೋದು ಅದು ಒಂದು ರೀತಿಯ ವಿತಂಡವಾದ ಮತ್ತು ಹುಂಬತನದ ವಾದ ಅಂತ ಹೇಳ್ಬೋದು ಅಷ್ಟೇ.
ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಶ್ರೀಯುತ ದೂಗು ಲಕ್ಷ್ಮಣ್ ಅವರು ತುರ್ತು ಪರಿಸ್ಥಿತಿಯ ಹಿನ್ನೆಲೆ, ಅದರ ಸಾಮಾನ್ಯರಿಗೆ ಮತ್ತು ದೇಶಕ್ಕೆ ಆದಂಥ ಒಂದು ಕರಾಳ ಪ್ರಭಾವ ಮತ್ತು ಅದರ ವಿರುದ್ಧ ಹೋರಾಟ ಮಾಡಿದಂಥ ಧೀರ ಹೋರಾಟದ ಒಂದು ಚಿತ್ರಣವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಇಂಥ ಒಂದು ಅತ್ಯುತ್ತಮ ಸಂದರ್ಶನಕ್ಕೆ ಒಪ್ಪಿಕೊಂಡು ಇವತ್ತು ಭಾಗವಹಿಸಿ ತುರ್ತು ಪರಿಸ್ಥಿತಿಯ ಬಗ್ಗೆ, ಅದಾದ ನಂತರ ಅದರ ದಾಖಲೀಕರಣ ಆದ ಬಗ್ಗೆ ಈ ರೀತಿ ವಿಶೇಷ ಒಂದು ಮಾಹಿತಿಯನ್ನು ನಮಗೆಲ್ಲ ಕೊಟ್ಟಿರುವುದು ಅತ್ಯಂತ ಸಂತೋಷ ಸಂಗತಿ. ಅವರಿಗೆ ಮಿಥಿಕ್ ಸೊಸೈಟಿ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಸಂವಾದಕ್ಕೆ ನಮ್ಮ ಕೇಳಿದ್ದಕ್ಕೆ ಒಪ್ಕೊಂಡು ಬಂದು ಶ್ರೀಯುತ ದೂಗು ಲಕ್ಷ್ಮಣ್ ಅವರಿಂದ ಅನೇಕ ಉಪಯುಕ್ತ ಮಾಹಿತಿಗಳನ್ನು ಹೊರಗೆ ತೆಗೆಯೋದರಲ್ಲಿ ವಿನಾಯಕ್ ಭಟ್ ಮರೂರ್ ಅವರು ಯಶಸ್ವಿಯಾಗಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಸಂಗತಿಗಳ ಬಗ್ಗೆ ದೂಗು ಲಕ್ಷ್ಮಣ್ ಅವ್ರನ್ನ ಪ್ರಶ್ನೆ ಮಾಡಿ, ಮತ್ತು ವಿನಾಯಕ್ ಭಟ್ ಮರೂರ್ ಅವರು ಇದಾದ ನಂತರದ ಪೀಳಿಗೆ, ತುರ್ತು ಪರಿಸ್ಥಿತಿಯ ನಂತರದ ಪೀಳಿಗೆ ಅವರು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಡ್ಲಿಕ್ಕಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೂ ಸಹ ಅನಂತ ಧನ್ಯವಾದಗಳು.